ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇಂದಿನ ಸಮಗ್ರ ಸ್ವಾಸ್ಥ್ಯ 21 ದಿವಸ ಕಾರ್ಯಕ್ರಮದಲ್ಲಿ 13ನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತೆ ಮಾತಾರ್ ಬಾಬಾಜಿಯವರಿಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಆತ್ಮ ವಂದನೆಗಳು. ಸ್ನೇಹಿತರೆ, ಇದರ ಕಾರ್ಯಕ್ರಮದಲ್ಲಿ ಈ 1 ಗಂಟೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ಆಳವಾದ ಧ್ಯಾನಾಭ್ಯಾಸ 40-45 ನಿಮಿಷ ಕಾಲ ಧ್ಯಾನ ಅಭ್ಯಾಸ ಮಾಡೋಣ. ಆನಾಪಾನಸತಿ ಧ್ಯಾನಾಭ್ಯಾಸ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತು ಈಗಾಗಲೇ ಧ್ಯಾನ ಹೇಗೆ ಮಾಡೋದು. ದಯವಿಟ್ಟು ಯಾರಿಗೆ ಆಲ್ರೆಡಿ ಓಲ್ಡ್ ಮಾಸ್ಟರ್ಸ್ ಇದ್ದಾರೋ ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಯಾರಾದರೂ ಇವತ್ತಿಂದ ಹೊಸದಾಗಿ ಜಾಯ್ನ್ ಆಗಿದ್ರೆ ನಾವೆಲ್ಲಂತ ಸಲಹೆಗಳು ಮತ್ತೆ ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತೀವೋ ಅದು ಪಾಲನೆ ಮಾಡಿ. ಈ ಧ್ಯಾನ ನಾವು ಮಾಡುವಂತ ಈ ಧ್ಯಾನವನ್ನು ಆನಾಪಾನಸತಿ ಧ್ಯಾನ ಅಂತ ಕರಿತೀವಿ. ಸ್ನೇಹಿತರೆ, ಆನಾಪಾನಸತಿ ಧ್ಯಾನ ಅತಿ ಸುಲಭವಾದ ಧ್ಯಾನ, ಸುಲಭವಾದ ಧ್ಯಾನವನ್ನು ಪ್ರತಿಯೊಬ್ಬರು ಈಗ ಪ್ರಾರಂಭಿಸ್ಕೊಳ್ಳಿ. ಈ ಧ್ಯಾನ ಮಾಡುವ ವಿಧಾನ ಎಲ್ಲ ಹೊಸಬರು ದಯವಿಟ್ಟು ಗಮನಿಸ್ಕೊಳ್ಳಿ. 2 ಕೈಗಳು ಜೋಡಿಸ್ಕೋಬೇಕು. ಎಲ್ಲ ಒಳಗೆ ಹೋಗಿ ಈ ತರ 2 ಕೈಗಳು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಬೆನ್ನು ನಿಟಾರಾಗಿ ಇಟ್ಕೊಂಡು, ಯಾವುದೇ ಸೋಫಾ ಮೇಲೆ ಇಲ್ಲಾಂದ್ರೆ ಚೇರ್ ಮೇಲೆ ಕೂತ್ಕೊಂಡ್ರೆ ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಆಮೇಲೆ ಕೆಳಗಡೆ ಈ ತರ 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. 2 ಪಾದಗಳ ಕ್ರಾಸ್ ಮಾಡ್ಕೊಳ್ಳಿ. ಕೈ ಕ್ರಾಸ್ ಮಾಡ್ಕೋಬೇಕು, ಪಾದಗಳು ಕ್ರಾಸ್ ಮಾಡ್ಕೋಬೇಕು. ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಯಾವುದೇ ಲೈಟಿಂಗ್ ಬೇಡ. ಲೈಟಿಂಗ್ ಇರುವಾಗ ಈ ಲೈಟಿಂಗ್ ಅನ್ನೋದು ಒಂದು ಶಕ್ತಿ. ಸ್ನೇಹಿತರೆ, ಈ ಶಕ್ತಿಯಲ್ಲಿ ನಾವು ಧ್ಯಾನ ಮಾಡೋಕ್ಕೆ ಬರಲ್ಲ. ಆಳವಾದ ಧ್ಯಾನ ನಮಗೂ ಸಿಗಲ್ಲ. ಅದಕ್ಕೋಸ್ಕರ ಆ ಲೈಟಿಂಗ್ ಅನ್ನೋದು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಒಳ್ಳೆ ಕತ್ತಲಿರ್ಬೇಕಾಗತ್ತೆ. ಕತ್ತಲಲ್ಲಿ ಧ್ಯಾನ ಮಾಡ್ತಾ ಹೋಗಿ. ಈಗ 1 ಗ್ಲಾಸ್ ನೀರು ಕುಡಿಯಬಹುದು. ಆಮೇಲೆ ಇನ್ನೊಂದು ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ತದನಂತರ ಕುಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಶಕ್ತಿಯುತ ನೀರಾಗುತ್ತೆ ಸ್ನೇಹಿತರೆ. ಈಗ ನಿಧಾನವಾಗಿ ಸ್ನೇಹಿತರೆ ಪ್ರತಿಯೊಬ್ಬರು 2 ಕಣ್ಣುಗಳು ಮುಚ್ಕೊಳ್ಳಿ. ನಿಧಾನವಾಗಿ ಮೃದುವಾಗಿ ಪ್ರತಿಯೊಬ್ಬರು 2 ಕಣ್ಣುಗಳು ಮುಚ್ಕೊಳ್ಳಿ. ನಿಧಾನವಾಗಿ ಸರಳವಾಗಿ ಮೃದುವಾಗಿ ತಾನಂತವೇ ನಿಧಾನವಾಗಿ ಕ್ಲೋಸ್ ಮಾಡ್ಕೊಳ್ಳಿ. 2 ಕಣ್ಣುಗಳು ಮುಚ್ಕೊಳ್ಳಿ ದಯವಿಟ್ಟು. ಅದಾದ್ಮೇಲೆ ಶ್ವಾಸವನ್ನು ಗಮನಿಸಿ. ಸಹಜವಾದ ಉಸಿರಾಟವನ್ನು ಗಮನಿಸುವುದು ಪ್ರಾರಂಭಿಸಿ. ಸಹಜವಾದ, ಸರಳವಾದ, ಮೃದುವಾದ ಆ ಶ್ವಾಸವನ್ನು, ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ, ಸಹಜವಾದ ಶ್ವಾಸ ಮೇಲೆ ಗಮನ. ಸ್ನೇಹಿತರೆ, ಯಾವುದೇ ಒತ್ತಡ ಬೇಡ. ಯಾವುದೇ ಕುಂಭಕ ರೇಚಕ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಶ್ವಾಸವನ್ನು ಮಾಡಬಾರ್ದು. ಸಹಜವಾದ ಉಸಿರಾಟ ಏನ್ ನಡೀತಾ ಇದೆಯೋ ನಮ್ಮ ಮೂಗಿನ ಕೊನೆ ಭಾಗದಲ್ಲಿ, ನಮ್ಮ ಮೂಗಿಂದ ಏನು ಉಸಿರಾಟ ಹೋಗೋದು ಬರೋದು ನಡೀತಾ ಇದೆಯೋ ಅದನ್ನು ಬರೀ ಜಸ್ಟ್ ಗಮನಿಸ್ತಾ ಕೂತ್ಕೊಳ್ಳಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಶ್ವಾಸ ಅನುಸಂಧಾನ, ಶ್ವಾಸ ಜೊತೆಗೆ ಇರೋದು, ಅದೇ ಧ್ಯಾನ ಸ್ನೇಹಿತರೆ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಯಾವುದೇ ಯೋಚನೆ ಬಂದ್ರೂ ಯೋಚನೆ ಜೊತೆಗೆ ಹೋಗ್ಬಾರದು. ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣುಗಳು ತೆರೆಯಬಾರದು. ಧ್ಯಾನದಲ್ಲಿ ಕಣ್ಣು ತೆರೆದರೆ ನಮ್ಮ 80% ಶಕ್ತಿ ಅನ್ನೋದು ವಿಹೀನ ಆಗತ್ತೆ. ಶಕ್ತಿ ನಾವು ಲೂಸ್ ಮಾಡ್ಕೊತೇವೆ ಸ್ನೇಹಿತರೆ, ನಷ್ಟ ಆಗತ್ತೆ ಶಕ್ತಿ. ಅದಕ್ಕೋಸ್ಕರ ಯಾವಾಗಲೂ ಕಣ್ಣು ಮಾತ್ರ ತೆರೆಯಬಾರದು. ಧ್ಯಾನದಲ್ಲಿ ಆಯಾ ಕೂತ್ಕೊಂಡಿದೀವಿ, ಶ್ವಾಸ ಮೇಲೆ ಗಮನ ಇಟ್ಕೊಂಡಿದೀವಿ, ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇದ್ದೀವಿ. ಇದರಿಂದ ಯಾವಾಗ ಉಸಿರಾಟ ಜೊತೆಗೂ ನೀವು ಇರ್ತೀರೋ, ಪೂರ್ತಿ ಉಸಿರಾಟವನ್ನೇ ಗಮನಿಸ್ತಾ ಇರ್ತೀರೋ, ನಿಮ್ಮ ಮನಸ್ಸಲ್ಲಿ, ಮನೋಮಯ ಕೋಶದಲ್ಲಿ, ಮೈಂಡಲ್ಲಿ ಎಲ್ಲ ಯೋಚನೆಗಳು ಜೀರೋ ಆಗ್ತಾ ಬರ್ತದೆ. ಅಂದ್ರೆ ಶೂನ್ಯವಾಗ್ತದೆ. ಮನಸ್ಸು ಸ್ವಚ್ಛಗೊಳಿಸ್ಕೊತೀವಿ ಸ್ನೇಹಿತರೆ. ಮನಸ್ಸಲ್ಲಿರುವಂತ ಎಲ್ಲಾ ಯೋಚನೆಗಳು ಶೂನ್ಯವಾಗತ್ತೆ. ಅವಾಗ ಮನಸ್ಸನ್ನು ನಾವು ಸ್ವಚ್ಛಗೊಳಿಸ್ಕೊತಾ ಇದೀವಿ, ಶುದ್ಧೀಕರಣ ಮಾಡ್ತಾ ಇದೀವಿ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಮನಸ್ಸು ಸ್ವಚ್ಛಗೊಳಿಸ್ಕೋಬೇಕು, ಶೂನ್ಯ ಆಗ್ಬೇಕು ಧ್ಯಾನದಲ್ಲಿ. ಇದೇ ಪ್ರಾಧಾನ್ಯತ ಅಂಶ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಶ್ವಾಸದ ಮೇಲೆ ಗಮನ, ಮನಸ್ಸು ಶೂನ್ಯ ಮಾಡೋದು. ಒಂದು ಸರಿ ಮನಸ್ಸು ಶೂನ್ಯ ಆದ್ರೆ ತಕ್ಷಣವೇ ನಮಗೆ ವಿಶ್ವಶಕ್ತಿ ಆವಾಹನ ಆಗತ್ತೆ. ನಮ್ಮ ದೇಹ ಒಳಗಡೆ ಪ್ರವೇಶ ಮಾಡತ್ತೆ.
ಈ ವಿಶ್ವಶಕ್ತಿ ನೇರವಾಗಿ ನಮ್ಮ ಪ್ರಾಣಮಯ ಕೋಶ ಒಳಗಡೆ ಪ್ರವೇಶ ಮಾಡುತ್ತೆ ಸ್ನೇಹಿತರೆ. ಪ್ರಾಣಮಯ ಕೋಶ, ಆ ಪ್ರಾಣಮಯ ಕೋಶದಲ್ಲಿ ಈಗಾಗಲೇ 2,72,000 ನಾಡಿಗಳು ಈಗಾಗಲೇ ಇದೆ ಸ್ನೇಹಿತರೆ. ಈ ನಾಡಿಗಳಿಂದ ಈ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಎಲ್ಲೆಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇಲ್ಲೋ ಅಲ್ಲಿ ಗಂಟುಗಳಿದೆ, ಅಂದ್ರೆ ಎನರ್ಜಿ ಗಂಟೆಗಳು, ಶಕ್ತಿ ಗಂಟುಗಳಿದೆ. ಅದೆಲ್ಲದನ್ನು ತೆಗೆದುಹಾಕಬೇಕು, ತೊಲಗಿಸ್ಬೇಕು. ಆವಾಗ ನಮ್ಮ ದೇಹದಲ್ಲಿ ಮನಸ್ಸಲ್ಲಿರುವಂತಹ ಯಾವುದೇ ರುಗ್ಮತಗಳು, ರೋಗಗಳು ಎಲ್ಲಾನು ವಾಸಿ ಆಗತ್ತೆ. ಎಲ್ಲದನ್ನು ತೊಲಗಿಸ್ಕೋಬಹುದು ಸ್ನೇಹಿತರೆ. ಇದು ಅದ್ಭುತವಾದ ಪ್ರಕ್ರಿಯೆ. ಕಾಯೋಪಾಸನ. ನಮ್ಮ ಕಾಯ ಅಂದ್ರೆ ದೇಹವನ್ನು ಪೂರ್ತಿ ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದು ಈ ಧ್ಯಾನದಲ್ಲಿ ಮೊದಲನೇದಾಗಿ ನಮಗೆ ಬರುವಂಥ ಲಾಭ. ಈ ಲಾಭವೇ ನಾಡಿ ಶುದ್ಧಿ. ನಾಡಿ ಶುದ್ಧಿ ಯಾವಾಗ ಆಗುತ್ತೋ ನಮ್ಮ ದೇಹದಲ್ಲಿ ಮತ್ತೆ ಮನಸ್ಸಲ್ಲಿರುವಂತ ಎಲ್ಲ ರೋಗಗಳು, ವ್ಯಾಧಿಗಳು ವಾಸಿ ಆಗತ್ತೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಅಂದ್ರೆ ಪೂರ್ವಜನ್ಮ ಯಾವುದೇ ಕರ್ಮಗಳು, ಕೆಟ್ಟ ಕರ್ಮಗಳು, ಅದು ಸಂಬಂಧಿತ ಎಲ್ಲಾ ಫಲಿತಗಳು ಈ ಜನ್ಮದಲ್ಲಿ ರೋಗಗಳಾಗಿ ನಮ್ಮನ್ನು ಪೀಡಿಸ್ತಾ ಇರ್ತದೆ. ಮತ್ತೆ ಈ ರೋಗಗಳಿಂದ ವಿಮುಕ್ತಿ ಆಗಬೇಕಂದ್ರೆ ಬೇಕಾಗಿರೋದು ಧ್ಯಾನ ಶಕ್ತಿ, ವಿಶ್ವಶಕ್ತಿ. ಯಾವಾಗ ವಿಶ್ವಶಕ್ತಿ ಪಡಿತೀವೋ ನಮ್ಮ ದೇಹದಲ್ಲಿರುವಂತ ಎಲ್ಲಾ ರುಗ್ಮತಗಳು ಎಲ್ಲಾನು ವಾಸಿ ಆಗತ್ತೆ. ಅದಕ್ಕೆ ಯಾವಾಗಲೂ ಧ್ಯಾನ ಮಾಡ್ತಾನೆ ಇರಬೇಕು. ಧ್ಯಾನ ಬಿಡಬಾರದು, ಯಾವುದೇ ಕಾರಣಕ್ಕೂ ಧ್ಯಾನ ಬಿಡಬಾರದು. ಪ್ರತಿ ದಿವಸ ಎಷ್ಟೇ ಸಮಯ ಇರಲಿ, ಸ್ವಲ್ಪ ಇರಲಿ, 5 ನಿಮಿಷ ಇರಲಿ, 10 ನಿಮಿಷ ಇರಲಿ, 1 ಗಂಟೆ ಇರಲಿ, 2 ಗಂಟೆ, ಎಷ್ಟು ನಿಮಗೆ ಅನುಕೂಲ ಆಗುತ್ತೋ ಅಷ್ಟು ಧ್ಯಾನ ಮಾಡ್ತಾನೆ ಇರಬೇಕು. ಅವಾಗ ಯಾವಾಗಲೂ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸ್ಕೊತಾ ಇರ್ತೀವಿ. ಅವಾಗ ನಿಮ್ಮ ಅದ್ಭುತವಾದ ಮಾನಸಿಕ ಶಕ್ತಿ, ನಿಮ್ಮ ವಿಶ್ವಮಯ ಶಕ್ತಿ ನಿಮ್ಮ ದೇಹ ಒಳಗಡೆ ಇರುತ್ತೆ. ನೀವು ಏನು ಅನ್ಕೊಂಡಿದ್ರೆ ಅದು ಮಾಡ್ಬೋದು. ನೀವು ಏನು ಅನ್ಕೊಂಡಿದ್ರೆ ಅದು ಸಾಧಿಸ್ಬೋದು. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಶ್ವಾಸ ಮಾತ್ರ ಗಮನಿಸ್ತಾ ಕೂತ್ಕೊಳ್ಳಿ.
ಕೊನೆಯದಾಗಿ 1 ನಿಮಿಷ ಕಾಲ ಸ್ನೇಹಿತರೆ, ಫೈನಲ್ 1 ಮಿನಿಟ್ ಯಾರು ಶ್ವಾಸದ ಮೇಲೆ ಗಮನ. ಲಾಸ್ಟ್ 1 ಮಿನಿಟ್. ಲಾಸ್ಟ್ 10 ಸೆಕೆಂಡ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ. ಯಾರು ಕಲಿತಿದ್ದು ಯಾರು ಬಯಸುವುದು ಮಾಡ್ತಾ ಇದ್ರು ಪ್ರತಿಯೊಬ್ಬರು. ಲಾಸ್ಟ್ ಸ್ನೇಹಿತರೆ, ಕೊನೆಯದಾಗಿ 5 ಸೆಕೆಂಡ್ ಕಾಲ 5, 4, 3, 2, 1, 0. ನಿಧಾನವಾಗಿ 2 ಕೈಗಳು ತೆಗಿತಾ 2 ಕಣ್ಣ ಮೇಲೆ ಹಚ್ಕೊಳ್ಳಿ. ಒಂದು 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ ಸ್ನೇಹಿತರೆ. 5 ಸೆಕೆಂಡ್ಸ್ ಹಾಗೆ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಸ್ನೇಹಿತರೆ ಪ್ರತಿಯೊಬ್ಬರು ದಯವಿಟ್ಟು ಬನ್ನಿ. ನಿಧಾನವಾಗಿ 2 ಕಣ್ಣುಗಳು ಬಿಡಬಹುದು. ನಿಧಾನವಾಗಿ 2 ಕೈಗಳು ತೆಗಿಬಹುದು ಸ್ನೇಹಿತರೆ. ಎಲ್ಲರೂ ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಬನ್ನಿ ಸ್ನೇಹಿತರೆ. ರೈಟ್, ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೋಬಹುದು ಈಗ ಸ್ನೇಹಿತರೆ. ರೈಟ್, ಸ್ನೇಹಿತರೆ ಇಷ್ಟವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡಿದ್ವಿ. ಅದ್ಭುತವಾದ ನಾದ ಸಂಗೀತ ಧ್ಯಾನವನ್ನು ಮಾಡಿದ್ವಿ. ಅದ್ಭುತವಾದ ಶಕ್ತಿ ನಾವು ಪಡೆದಿವಿ ಸ್ನೇಹಿತರೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಮಗ್ರ ಇವತ್ತಿನ ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗವಾಗಿ ಸ್ನೇಹಿತರೆ, ಸೊ ನಾವು ಸೃಜನಾತ್ಮಕ ಶಕ್ತಿಯಿಂದ ಹೇಗೆ ನಾವು ಸಂಪದವನ್ನು ಆಕರ್ಷಿಸೋದು ಅಂತ ಇವತ್ತಿನ ಕಾರ್ಯಕ್ರಮ ಅಂಶ. ಸೃಜನಶೀಲ ಚಿಂತನೆಯ ಮೂಲಕ ಅಧಿಕ ಯಶಸ್ಸನ್ನು ಆಕರ್ಷಿಸೋದು ಸ್ನೇಹಿತರೆ. ಅಂದ್ರೆ ಯಾವುದೇ ಅಧಿಕ ಯಶಸ್ಸು ಅಂದ್ರೆ, ಯಶಸ್ಸು ಅನ್ನೋದು ಪ್ರತಿಯೊಂದರಲ್ಲಿ, ಅಂದ್ರೆ ಒಂದು ಹಣಕಾಸು ಆಗ್ಬೋದು, ಇಲ್ಲಾಂದ್ರೆ ಒಳ್ಳೆ ಆರೋಗ್ಯ ಆಗ್ಬೋದು, ಇಲ್ಲಾಂದ್ರೆ ಒಳ್ಳೆ ಸಂಬಂಧಗಳಾಗ್ಬೋದು. ಪ್ರತಿಯೊಂದರಲ್ಲಿ ಯಶಸ್ವಿ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅಂದ್ರೆ ಈ ಸೃಜನಶೀಲ
ಈ ಚಿಂತನೆ ಅಂದ್ರೆ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು. ಈ ಸೃಜನಶೀಲ ಚಿಂತನೆಯಿಂದ ಇದು ಇದಕ್ಕೆ ನಾವು ಆಕರ್ಷಿಸೋದು. ಎಸ್, ರೈಟ್ ಸ್ನೇಹಿತರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕ್ರಿಯೇಟಿವ್ ಥಿಂಕಿಂಗ್ ಏನಂದ್ರೆ ಸೃಜನಶೀಲ ಥಿಂಕಿಂಗ್ ಅಂತೀವಿ, ಸೃಜನಾತ್ಮಕತಾ ಅಂತ ಹೇಳ್ತೀವಿ. ಓಕೆ, ಸೃಜನಾತ್ಮಕ ಮನಸ್ಸಿಂದ ಹೇಗೆ ನಾವು ಹೆಚ್ಚು ಒಂದು ಹೇಳ್ಬೇಕಂದ್ರೆ ಹೆಚ್ಚು ಯಶಸ್ವಿ ನಾವು ನಮ್ಮ ಜೀವನದಲ್ಲಿ ಆಕರ್ಷಿಸಬಹುದು ಅಂತ ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ನಾವು ಈ ವಿಶ್ವದಲ್ಲಿ ಒಂದು ಸಹ ಸೃಷ್ಟಿಕರ್ತ ಆಗಿ ನಾವು ಈ ಭೂಮಿ ಮೇಲೆ ನಿವಾಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮೊದಲನೇದು ಅರ್ಥ ಮಾಡ್ಕೋರಿ. ಅಂದ್ರೆ ನಾವು ಯಾವಾಗಲೂ ನಾನು ಕಡಿಮೆ, ಏನಿಲ್ಲ, ನನ್ನ ಹತ್ರ ಏನಿಲ್ಲ, ನಾನು ಪ್ರತಿಯೊಂದು ಇನ್ನೊಬ್ಬರಿಂದ ನಾನು ಕಡಿಮೆ, ಇನ್ನೊಬ್ಬರಿಂದ ಅವರು ಒಳ್ಳೆ ಆಸ್ತಿ ಇದೆ, ನನಗೂ ಕಡಿಮೆ ಇದೆ, ಅವರು ಒಳ್ಳೆ ಸೌಂದರ್ಯ ಇದೆ, ನನಗೆ ಕಡಿಮೆ ಸೌಂದರ್ಯ ಇದೆ, ಮತ್ತೆ ಅವರು ಎತ್ತರ ಆಗಿದ್ರೆ ನಾನು ಸ್ವಲ್ಪ ಆಗಿದ್ದೀನಿ. ಈ ತರ ಪ್ರತಿಯೊಂದು ಇನ್ನೊಬ್ಬರಿಂದ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇನ್ನೊಬ್ಬರನ್ನು ನಾವು ಹೋಲ್ಸ್ಕೊಂಡೋದು ಜಾಸ್ತಿ ಆಗ್ತಾ ಇರ್ತದೆ. ನೋಡಿದ್ರೆ ಸ್ನೇಹಿತರೆ, ಇದರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ದೇಹ, ಮನಸ್ಸು, ಬುದ್ಧಿ ಸ್ನೇಹಿತರೆ, ಈ ಮೂರನ್ನು ದಾಟಿರುವಂತದೇ ನಮ್ಮ ನಿಜವಾದ ಸ್ಥಿತಿ. ನಮ್ಮ ನಿಜವಾದ ಸ್ಥಿತಿ ಏನು, ನಮ್ಮ ನಿಜವಾದ ರೂಪ ಏನು, ಸ್ವಸ್ವರೂಪ ಅನುಸಂಧಾನ ಅಂದ್ರೆ ನನ್ನ ನಿಜವಾದ ಸ್ವರೂಪ ಅನ್ನೋದು ಇದಲ್ಲ, ಈ ದೇಹ ಅಲ್ಲ, ಈ ಬುದ್ಧಿ ಅಲ್ಲ, ಈ ಮನಸ್ಸಲ್ಲ. ಮತ್ತೆ ನಾನು ಯಾರು? ನಾನು ನಿಜವಾದ ಆತ್ಮ ಸ್ವರೂಪ, ಆತ್ಮ ಪದಾರ್ಥ. ಈಗಾಗಲೇ ಇಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಇಂದಿನ ಪಿರಮಿಡ್ ಜ್ಞಾನ ಪಿರಮಿಡ್ ಜ್ಞಾನ ನವರತ್ನಗಳು ಏನ್ ತಿಳ್ಕೊಂಡಿದ್ವೋ ಅದರಲ್ಲೂ ಅಷ್ಟೇ ಎಲ್ಲ ತಿಳ್ಕೊಂತ ಬಂದಿದ್ವಿ ನಾವು. ಆತ್ಮೇ ಪರಬ್ರಹ್ಮಂ ಅಲ್ವಾ? దేవుడే ಹೇಳ್ಬೇಕಂದ್ರೆ ಆತ್ಮೇ ದೇವರು, ದೇಹವೇ ದೇವಾಲಯವು ಅಲ್ವಾ? ಸೊ ಈ ತರ ಪ್ರತಿಯೊಂದು ತಿಳ್ಕೊಂತ ಬಂದಿದ್ವಿ. ಆದ್ರೆ ಇದರಲ್ಲಿ ನಮ್ಗೆ ಏನ್ ಅರ್ಥ ಆಗಿರ್ತದಂದ್ರೆ ಸ್ನೇಹಿತರೆ, ನಾವು ಅನಂತ ಈ ಆತ್ಮ ಸ್ವರೂಪಿಗಳು, ಮತ್ತೆ ಅನಂತ ಶಕ್ತಿ ಅನ್ನೋದು ನಮ್ಮ ಹೊರಗಡೆ ಇದೆ ಸ್ನೇಹಿತರೆ. ನಾವು ಯಾವುದೇ ಈ ಬಾಹ್ಯ ಪ್ರಪಂಚದಲ್ಲಿ ನಮಗೂ ಕಾಣಿಸ್ತಾ ಇರೋದು ಎಲ್ಲಾನು ಅಶಾಶ್ವತ, ಎಲ್ಲ ಅಶಾಶ್ವತ ಪದಾರ್ಥ. ಮತ್ತೆ ಶಾಶ್ವತ ಪದಾರ್ಥ ಏನಿದೆ ಅಂದ್ರೆ ಆ ಶಾಶ್ವತ ಪದಾರ್ಥ ನಮ್ಮ ಒಳಗಡೆ ಇದೆ, ಎಲ್ಲಿ ಆಚೆ ಕಡೆ ಇಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇರ್ತಾರೆ, ದ ಹೋಲ್ ಯೂನಿವರ್ಸ್ ಇಸ್ ವಿತ್ ಇನ್ ಯು. ನಿಮ್ಮ ಒಳಗಡೆ ನೀವು ನೋಡಿ, ಹೋಲ್ ಯೂನಿವರ್ಸ್, ಇಡೀ ವಿಶ್ವವೇ, ಇಡೀ ಬ್ರಹ್ಮಾಂಡವೇ ನಿಮ್ಮ ಒಳಗಡೆ ಇದೆ. ನೀವು ಹೊರಗಡೆ ನೋಡಿ, ಆಚೆ ಕಡೆ ನೋಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಯಾರು? ವಿವೇಕಾನಂದರು ಅಲ್ವಾ? ಸೊ ಅದೊಂದೇ ಅಲ್ಲ, ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ದ ಕಿಂಗ್ಡಮ್ ಆಫ್ ದ ಗಾಡ್ ಈಸ್ ವಿತ್ ಇನ್ ಯು. ದೈವ ರಾಜ್ಯ ನಿಮ್ಮ ಒಳಗಡೆ ಇದೆ. ನಿಮ್ಮ ಒಳಗಡೆ ಹೋಗಿ, ಅಂತರಕ್ಕೆ ಹೋಗಿ, ಬಾಹ್ಯಕ್ಕೆ ಹೋಗಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ದ ಕಿಂಗ್ಡಮ್ ಆಫ್ ದ ಗಾಡ್ ಈಸ್ ವಿತ್ ಇನ್ ಯು, ಗೋ ಇನ್ಸೈಡ್, ಸರ್ಚ್ ಫಾರ್ ಇನ್ಸೈಡ್ ಅಂತ ನಮ್ಮ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇರ್ತಾರೆ. ಮತ್ತೆ ಏನಪ್ಪಾ ಮಾರ್ಗ ಅಂತರಕ್ಕೆ ಹೋಗಕ್ಕೆ ಅಂತಂದ್ರೆ ಅದನ್ನು ಹೇಳ್ತಾರೆ, until you become a child, unless you become a child, you cannot enter the kingdom of the God ಅಂತ ಹೇಳ್ತಾರೆ. ಅಂದ್ರೆ ನೀವೊಂದು ಮಗು ಆಗಿದಿಲ್ಲ ಅಂದ್ರೆ, ಒಂದು ಮಗು ಆಗಿದ್ರೇನೆ, ಅಂತ ಸ್ಥಿತಿಗೆ ಬಂದಿದ್ರೇನೆ ನೀವು, ಅವಾಗ ಆ ದೈವ ರಾಜ್ಯ ಒಳಗಡೆ ನಿಮಗೆ ಪ್ರವೇಶ ಕೊಡ್ತಾರೆ. ದೈವ ರಾಜ್ಯ ಒಳಗಡೆ ನಿಮ್ಗೆ ದೇವನ ರಾಜ್ಯಕ್ಕೆ ಪ್ರವೇಶ ಸಿಗತ್ತೆ ಅಂತ ಅರ್ಥ ಸ್ನೇಹಿತರೆ. ಅಂದ್ರೆ ಒಂದು ಮಗುವಿನ ತರ ಆಗ್ಬೇಕು ಅಂತಂದ್ರೆ ಏನು ಅದು ಅಂದ್ರೆ ಮಗುವಿನಿಗಿರುವಂತ ಒಂದು ಅಮಾಯಕತ್ವ ಆಗ್ಬಹುದು, ಒಂದು ಇನ್ನಸೆಂಟ್ ಕ್ಯಾರೆಕ್ಟರ್. ಆದ್ರೆ ಒಂದು ಹೇಳ್ಬೇಕಂದ್ರೆ ಶುದ್ಧ ಹೃದಯ, ಪರಿಶುದ್ಧ ಹೃದಯ. ಆ ಪರಿಶುದ್ಧ ಹೃದಯ ಯಾರಿಗಿರ್ತದೆ? ಮಗುಗಿರ್ತದೆ. ಅದೇ ತರ ನಾವು ಆಗಿಲ್ಲ ಅಂದ್ರೆ ಖಂಡಿತವಾಗಿ ನಾವು ದೇವನ ಪ್ರಪಂಚ ಎಲ್ಲಿದೆ? ಆ ಕಿಂಗ್ಡಮ್ ಆಫ್ ದ ಗಾಡ್, ದೇವನ ರಾಜ್ಯ ಎಲ್ಲಿದೆ? ಒಳಗಡೆ ಇದೆ. ಹೊರಗಡೆ ಹೋಗಕ್ಕೆ ದಾರಿ ಏನು? ನಾನು ಒಂದು ಮಗುವಿನ ತರ ತಯಾರಾಗ್ಬೇಕು ನಾವು. ಅದಕ್ಕೆ ಸ್ನೇಹಿತರೆ ನೋಡಿ, ಎಷ್ಟು ಯೋಗಿಗಳು ನೀವು ನೋಡ್ತಾ ಇದ್ರೆ, ಯೋಗಿಗಳು ಹೆಂಗಿರ್ತಾರೆ? ಯೋಗಿಗಳು, ಪುಂಗವರು, ಮತ್ತೆ ಮಾಸ್ಟರ್ಸ್, ದೊಡ್ಡ ದೊಡ್ಡ ಗುರುಗಳು ಹೆಂಗಿರ್ತಾರೆ ಅಂದ್ರೆ ಒಂದು ಮಗುವಿನ ತರ ಇರ್ತಾರೆ. ಅವರು ಆಟ ಆಡ್ತಾ ಇರ್ತಾರೆ, ನವ್ತಾ ಇರ್ತಾರೆ, ಯಾವುದೇ ಸೀರಿಯಸ್ನೆಸ್ ತಗೊಂಡಲ್ಲ ಅವರು. ಈ ಇಂದಿನ ಜೀವನದಲ್ಲಿನೂ ಏನೇ ಆಗಿದ್ರು ಅವರು ಸಹಿಸ್ತಾರೆ, ಏನು ಅಷ್ಟು ಗೊಂದಲ ಆಗಲ್ಲ, ಮತ್ತೆ ಅವ್ರಿಗೆ ಯಾವುದೂ ದುಃಖ ಆಗಲ್ಲ, ಯಾವಾಗ್ಲೂ ನಗಿತಾ ಇರ್ತಾರೆ, ಯಾವುದೇ ತೊಂದರೆ. ಸೊ ಹೇಳ್ಬೇಕಂದ್ರೆ ಮೊನ್ನೆ ಈ ಇತ್ತೀಚಿನ ಕಾಲದಲ್ಲಿ ನೋಡಿದ್ವಿ, ನಮ್ಮ ಸದ್ಗುರು ಜಗ್ಗಿ ವಾಸುದೇವ್ ಗುರುಗಳು ನೋಡಿದ್ವಿ.
ಅವ್ರಿಗೆ ಬ್ರೈನ್ ಆಪರೇಷನ್ ಆದ್ರೂ ಒಂದ್ ಕಡೆ ನಗ್ತಾ ಇರ್ತಾರೆ ಅವರು. ಒಂದ್ ಕಡೆ ಬ್ರೈನ್ ಆಪರೇಷನ್ ಆಗಿದೆ ಆದ್ರೂ ನಗ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಏನಂತ ಸ್ನೇಹಿತರೆ, ಯಾರಿಗೂ ಅವರು ನಿಜವಾದ ಸ್ವರೂಪ ಅರ್ಥ ಆಗಿದೆಯೋ ಅವರು ಆ ಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ. ಸೊ ಸೊ ಅದಕ್ಕೋಸ್ಕರ ನಮ್ಮ ನಿಜವಾದ ಸ್ವರೂಪ ನಮ್ಗೆ ಅರ್ಥ ಆಗೋವರೆಗೂ ನಾವು ಧ್ಯಾನ ಮಾಡ್ತಾನೆ ಇರಬೇಕು, ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಮಾಡ್ತಾನೆ ಇರ್ಬೇಕು ಸ್ನೇಹಿತರೆ. ಯಾವಾಗ ನಿಮ್ಮ ನಿಜವಾದ ಸ್ವರೂಪ ನಿಮ್ಗೆ ಅರ್ಥ ಆಗಿದೆಯೋ ಅಂತ ಅಂದ್ರೆ ಏನು, ನಾನೇ ಒಂದು ಸೃಷ್ಟಿಕರ್ತ ಅಂದ್ರೆ ಈಗಾಗಲೇ ಹೇಳ್ಕೊಂಡಿದ್ವಿ, ಆತ್ಮವೇ ಪರಬ್ರಹ್ಮಂ ಅಂತ ಹೇಳಿದ್ವಿ ಅಲ್ವಾ. ಆತ್ಮವೇ ಪರಬ್ರಹ್ಮಂ, ಆ ಆತ್ಮವೇ ದೇವರು ಅಂತಾನೆ ಹೇಳಿದ್ವಿ ಅಲ್ವಾ. ಆತ್ಮವೇ ದೇವರು, ಮತ್ತೆ ಈ ದೇಹವೇ ದೇವಾಲಯ ಅಂತ ಹೇಳಿದ್ವಿ. ಈ ದೇಹವೇ ದೇವಾಲಯ ಅಂತ ಯಾಕೆ ಹೇಳಿದ್ವಿ ಸ್ನೇಹಿತರೆ, ನಮ್ಮ ದೇಹ ಒಳಗಡೆ ಆತ್ಮ ಅಂತ ಒಂದು ದೇವರಿದ್ದಾರೆ. ಮತ್ತೆ ಆತ್ಮ ಅಂತ ಒಂದು ದೇವರು ನಮ್ಮೊಳಗಡೆ ಇರುವಾಗ ಮತ್ತೆ ನಮ್ಗೆ ಕೊರತೆ ಎಲ್ಲಿಂದ ಬಂತು? ಸಂಪದ ಕೊರತೆ ಎಲ್ಲಿಂದ ಬಂತು? ನನ್ಗೆ ಯಾಕೆ ಸಂಪದ ಕೊರತೆ ಇಲ್ಲ, ಯಶಸ್ವಿಗೆ ಅನಿಸ್ತಾ ಇಲ್ಲ, ಯಶಸ್ವಿ ಬರಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಷ್ಟೋ ಬುಕ್ಕಲ್ಲಿ ಓದೋದು, ಎಷ್ಟೆಷ್ಟೋ ಇಲ್ಲಿ ಅಲ್ಲಿ ಜ್ಯೋತಿಷ್ಯರ ಹತ್ರ ಹೋಗೋದು, ಇನ್ನೊಂದು ಕಡೆ ಹೋಗೋದು ಅಲ್ವಾ, ಒಂದು ಪಂಡಿತರ ಹತ್ರ ಹೋಗೋದು, ಇಲ್ಲಾಂದ್ರೆ ಒಂದು ಪೂಜಾರಿ ಹತ್ರ ಹೋಗೋದು, ಇಲ್ಲಾಂದ್ರೆ ಇನ್ನೊಬ್ರು ಬ್ರಾಹ್ಮಣ ಹತ್ರ ಹೋಗೋದು, ಎಲ್ಲಾ ಕಡೆ ಹೋಗಿ ಅಲ್ಲಿ ತೋರಿಸ್ಕೊಂಡು ಇದು ತೋರಿಸ್ಕೊಂಡು ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಮನೆ ಸರಿ ಇಲ್ಲ ಮನೇನ ಹೊಡೆದಾಕಿ ಅದು ಈ ಕಡೆ ಆ ಕಡೆ ಇಳಿ ಮತ್ತೆ ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ, ಇದೆಲ್ಲ ಗೊಂದಲಗಳು ಸ್ನೇಹಿತರೆ. ಇದೆಲ್ಲ ಹೇಳ್ಬೇಕಂದ್ರೆ ಅನವಶ್ಯಕತವಾಗಿ ನಾವು ಮಾಡ್ತಾ ಇರೋಂಥ ಗೊಂದಲಗಳು. ಮೊದಲನೇದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈಗ ನಾವು ತಗೊಂಡಿರೋದು ಒಂದು ನಾವು ಆತ್ಮ ಆಗಿ ಅಂದ್ರೆ ನಾವು ಒಂದು ಆತ್ಮ ಪದಾರ್ಥ ಅಂತ ನಮ್ಗೆಲ್ಲ ಗೊತ್ತು, ಈಗಾಗಲೇ ಗೊತ್ತಾಗಿದೆ ಅಲ್ವಾ. ಸೊ ಆದ್ರೆ ಗೊತ್ತಾಗಿರೋದು ಥಿಯರಿಟಿಕಲ್ ಆಗಿ ಗೊತ್ತಾಗಿರ್ಬೋದು, ಆದ್ರೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಗೊತ್ತಾಗ್ಬೇಕಂದ್ರೆ ನಾವು ಧ್ಯಾನ ಮಾಡ್ತಾನೆ ಹೋಗ್ಬೇಕು. ಅದು ಒಂದ್ ದಿವಸದಲ್ಲಿ ಒಂದ್ ದಿವಸದಲ್ಲಿ ಆಗ್ಬೋದು, ಇಲ್ಲಾಂದ್ರೆ ಇನ್ನು ಹೆಚ್ಚು ಸಮಯ ಆಗ್ಬೋದು, ಒಂದು ವಾರ ಆಗ್ಬೋದು, ಒಂದು ವರ್ಷ ಆಗ್ಬೋದು, 10 ವರ್ಷನೂ ಆಗ್ಬೋದು. ಆದ್ರೆ ಧ್ಯಾನ ಮಾಡ್ತಾ 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 ಆ ತಿಳುವಳಿಕೆ ಪ್ರತಿಯೊಬ್ಬರು ಬರುತ್ತೆ. ಆದ್ರೆ ಈಗ ನಮ್ಮ ವೇದಗಳ ಪ್ರಕಾರ, ಉಪನಿಷತ್ತುಗಳ ಪ್ರಕಾರ, ಮಾಸ್ಟರ್ಸ್ ಹೇಳೋ ಪ್ರಕಾರ ನಿಮ್ಗೆ ಅರ್ಥ ಆಗಿದೆ ಏನಂತ, ನಾವೊಂದು ಆತ್ಮ ಪದಾರ್ಥ ಅಂತ ಸರಿಯಾದ ಅರ್ಥ ನೀವು ತಿಳ್ಕೊಂಡಿದ್ರಿ ಅಲ್ವಾ. ನೀವು ಆತ್ಮ ಪದಾರ್ಥ ಅಂತ ಅರುವಾಗ ಅಂದ್ರೆ ಆತ್ಮವೇ ದೇವ್ರು ಅನ್ನುವಾಗ ದೇವರಿಗೆ ಸಂಪದ ಕೊರತೆ ಇರತ್ತಾ? ದೇವರಿಗೆ ಎಲ್ಲಿ ಕೊರತೆ ಸಂಪದ? ಮತ್ತೆ ಯಾಕೆ ಕೊರತೆ ಬರ್ತಾ ಇದೆ? ಯಾಕೆ ಔಟ್ ಸೈಡ್ ಇಷ್ಟೆಲ್ಲ ಅಲಿತಾ ಇದಾರೆ ಜನ, ದುಃಖ ಅನುಭವಿಸ್ತಾ ಇದ್ದಾರೆ? ಒಬ್ರಿಗೆ ಜಾಸ್ತಿ ಒಬ್ರಿಗೆ ಸೌಕರ್ಯಗಳು ಜಾಸ್ತಿ, ಒಬ್ರಿಗೆ ಸೌಕರ್ಯಗಳು ಕಡಿಮೆ, ಒಬ್ರಿಗೂ ಆರೋಗ್ಯ ಇರ್ತದೆ, ಇನ್ನೊಬ್ರಿಗೆ ಆರೋಗ್ಯ ಇರಲ್ಲ ಅಲ್ವಾ. ಸೊ ಇನ್ನೊಬ್ರಿಗೆ ಹೇಳ್ಬೇಕಂದ್ರೆ ಯಶಸ್ವಿ ಈಜಿಯಾಗಿ ಬರುತ್ತೆ, ಇನ್ನೊಬ್ರಿಗೆ ಯಶಸ್ವಿ ಅಷ್ಟು ಈಜಿಯಾಗಿ ಬರಲ್ಲ. ಒಬ್ರು ಒಳ್ಳೆ ಅಧಿಕ ಮಾರ್ಕ್ಗಳು ಬರ್ತಾ ಇರುತ್ತೆ, ಇನ್ನೊಬ್ರು ಸ್ಟೂಡೆಂಟ್ಗೆ ಅಧಿಕ ಮಾರ್ಕ್ ಬರಲ್ಲ. ಇಬ್ರು ಚೆನ್ನಾಗಿ ಓದಿರ್ತಾರೆ, ಆದ್ರೆ ಒಬ್ರಿಗೆ ಅಧಿಕ ಮಾರ್ಕ್ ಬರುತ್ತೆ, ಅದಕ್ಕೆ ಒಳ್ಳೆ ರ್ಯಾಂಕ್ ಬರುತ್ತೆ, ಇನ್ನೊಬ್ರಿಗೆ ಒಳ್ಳೆ ರ್ಯಾಂಕ್ ಬರಲ್ಲ. ಸೊ ಇಷ್ಟು ಡಿಫರೆನ್ಸಸ್ಗಳು, ಇಷ್ಟು ಭಿನ್ನತ್ವಗಳು ಏಕಾಗತ್ತೆ ಅಂತ ಸ್ನೇಹಿತರೆ. ಮೊದಲನೇ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು, ಖಂಡಿತವಾಗಿ ನಮ್ಮ ಇಂದಿನ ಜೀವನದಲ್ಲಿರುವಂತ ಕೆಟ್ಟ ಕರ್ಮಗಳಿದೆಯಲ್ಲ, ಆ ಕರ್ಮಗಳ ಫಲಿತಗಳು ಅಡ್ಡ ಬರ್ತಾ ಇತ್ತು ಸ್ನೇಹಿತರೆ. ಅದು ಮೊದಲನೇದು. ಎಷ್ಟೋ ಜನ ಅನ್ಕೊಂತೀರಿ ನೋಡಿ, ಒಂದೇ ಮನೇಲಿ ಇಬ್ರು ಹುಟ್ಟಿರ್ತಾರೆ, ಇಬ್ರು ಅಣ್ಣ ತಮ್ಮದಲ್ಲಿ ಒಬ್ರು ಒಳ್ಳೆ ಯಶಸ್ವಿ ಕಂಡಿದ್ದಾರೆ, ಅವನು ಒಳ್ಳೆ ಪ್ರಾಪರ್ಟೀಸ್ ಮಾಡ್ಕೊಂಡು ಒಳ್ಳೆ ಹೇಳ್ಬೇಕಂದ್ರೆ ಶ್ರೀಮಂತನಾಗ್ತಾನೆ ಬೇಗ. ಇನ್ನೊಬ್ಬನು ತಿನ್ನಕ್ಕೆ ಕುಡಿಯಕ್ಕೆ ನೀರಿಲ್ಲ, ತಿನ್ನಕ್ಕೆ ತಿಂಡಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಅವನು ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಜೀವನ ಇಡೀ ಒಂದೊಂದು ದಿವಸ ಜೀವನ ಗಡ್ಸಕ್ಕನೆ ಅವನು ತುಂಬಾ ಕಷ್ಟ ಪಡ್ತಾ ಇರ್ತಾನೆ. ಮತ್ತೆ ಏನ್ ಡಿಫರೆನ್ಸ್ ಆಯ್ತು ಇಲ್ಲಿ? ಏನ್ ಡಿಫರೆನ್ಸ್ ಆಯ್ತು ಅಂದ್ರೆ, ಖಂಡಿತವಾಗಿ ಹೇಳ್ಬೇಕಂದ್ರೆ ಇಂದಿನ ಜನ್ಮ ಕರ್ಮಗಳದ್ದು ಒಂದು ಸ್ನೇಹಿತರೆ. ಇನ್ನೊಂದು ಏನಾಗತ್ತಂದ್ರೆ, ಯಾರು ಯಶಸ್ವಿ ಆಗಿರ್ತಾನೋ ಅವನು ಸ್ವಲ್ಪ ವಿಷಯಗಳು ಫಾಲೋ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅವನ ಜೀವನದಲ್ಲಿ ಅವನಾದ ಒಂದು ಪದ್ಧತಿ ಇರ್ತದೆ, ಆ ಪದ್ಧತಿನ ಅವನು ಕರೆಕ್ಟ್ ಆಗಿ ಅಳವಡಿಸ್ಕೊಂಡಿರ್ತಾನೆ. ಆ ಪದ್ಧತಿ ನಾನು ಹೇಳಕ್ ಪ್ರಯತ್ನ ಮಾಡ್ತೀನಿ. ಈಗ ಪ್ರತಿಯೊಬ್ಬರು ಯಾರೇ ಯಶಸ್ವಿ ಆಗ್ಬೇಕಂದ್ರೆ ಈ ಪದ್ಧತಿ ಸ್ವಲ್ಪ ನಮ್ಮ ಒಳಗಡೆ ಇರಬೇಕಾಗತ್ತೆ. ಅಂದ್ರೆ ನಾವು ಫೈನಾನ್ಷಿಯಲಿ ಗೇನ್ ಆಗ್ಬೇಕು, ಸಕ್ಸಸ್ ಆಗ್ಬೇಕು ಅಂತ ನಾವು ನಮ್ಗೆ ಅನ್ಕೋತಾ ಇದ್ವಿ, ಅದು ನನಗೆ ಬೇಕು ಅಂತ ನೀವು ಯಾವಾಗ ಯೋಚಿಸ್ತಾ ಇದ್ರೋ ಅವಾಗ ಏನಂದ್ರೆ ಈ ಪದ್ಧತಿಗಳು ಪಾಲನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಆ ಪದ್ಧತಿ ಅನ್ನೋದು ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಏನಂತದ್ದು ಅಂದ್ರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ವಿಷಯ ನಾನು ಸಾಧಿಸ್ಬೇಕು ಅಂತಂದ್ರೆ ನನಗೊಂದು ಒಳ್ಳೆ ಕಾರ್ ಬೇಕು. ಒಂದು ಒಳ್ಳೆ ಕಾರು ಅಂದ್ರೆ ಖರೀದಿರುವಂಥದ್ದು ಒಳ್ಳೆ ಲಕ್ಸುರಿಯಸ್ ಕಾರ್ ನಾನು ಕೋರ್ಕೊಂತಾ ಇದ್ದೇನೆ, ನನಗೆ ಬೇಕಾಗಿದೆ ಅಂತ ಅಲ್ವಾ. ನಮ್ಮ ಒಳಗಡೆ ಅಂತ ಕೋರಿಕೆ ಉತ್ಪನ್ನ ಆಗಿದೆ ಅಲ್ವಾ. ಈಗೇನಂದ್ರೆ ಅದನ್ನೇನ್ ಮಾಡ್ಬೇಕಂದ್ರೆ ಒಂಥರ ಮೆಂಟಲ್ ಇಮೇಜ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮೆಂಟಲ್ ಇಮೇಜ್ ಅಂದ್ರೆ ಏನು? ಒಂದು ಪೂರ್ತಿ ಚಿತ್ರ ನಮ್ಮ ಮೈಂಡ್ ಒಳಗಡೆ ಇರ್ಬೇಕು ಯಾವಾಗ್ಲೂ. ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ನನಗೆ ಕಾರ್ ಬೇಕಂತ ನೀವು ಪದೇ ಹೇಳೋದೇನು ಬೇಕಾಗಿಲ್ಲ. ನಿಮ್ಮ ಮೈಂಡ್ ಒಳಗಡೆ ಆ ಚಿತ್ರ ಅನ್ನೋದು
ಪೂರ್ತಿ ಕಾಣಿಸ್ತಾ ಇರಬೇಕು ಹೊರಗಡೆ. ಮೈಂಡ್ ಅದೇ ಮೆಂಟಲ್ ಇಮೇಜ್, ಅದೇ ನಾವು ವಿಷನ್ ಅಂತ ಹೇಳ್ತೀವಿ ನಾವು. ವಿಷನ್ ಅಂದ್ರೆ ದೃಷ್ಟಿ, ಆ ದೃಷ್ಟಿ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅದ್ರ ಮೇಲೆ. ಅವಾಗ ಅವಾಗ ಏನಾಗುತ್ತೆ ಅಂದ್ರೆ ಅದು ನಮ್ಮ ಒಳಗಡೆ ಈಗಾಗಲೇ ಒಂದು ದೃಷ್ಟಿಯಲ್ಲಿ ಸ್ಟ್ರಾಂಗ್ ಆಗಿದೆ. ಈಗ ಅದ್ರ ಮೇಲೆ ನಂಬಿಕೆ ಎಷ್ಟಿರ್ಬೇಕು? ಫೇತ್. ಅಂದ್ರೆ ನಾವು ಆ ಕಾರ್ ನನಗೆ ಬೇಕು, ಆ ಕಾರ್ ನನಗೆ ಬರುತ್ತೆ ಅಂತ ಆ ನಂಬಿಕೆ ಇದೆಯಲ್ಲ, ಇದು ಖಂಡಿತವಾಗಿ ನಾನು ಸಾಧಿಸ್ತೀನಿ ಅಂತ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ನಾನು ಏನಂತಂದ್ರೆ ಫೇತ್. ಫೇತ್ ಅಂದ್ರೆ ನಂಬಿಕೆ, ವಿಶ್ವಾಸ. ಎಷ್ಟು ವಿಶ್ವಾಸ ಇರಬೇಕು ನಮ್ಮ ಹೊರಗಡೆ? ಅಚಂಚಲ ವಿಶ್ವಾಸ, ಅನಂತ ವಿಶ್ವಾಸ ಇರ್ಬೇಕು ಸ್ನೇಹಿತರೆ. ಯಾವ್ದ್ರ ಮೇಲೆ? ಈ ನಿಸರ್ಗ ಮೇಲೆ ಮತ್ತೆ ನನ್ನ ಮೇಲೆ ನನಗೂ, ಮತ್ತೆ ನಿಸರ್ಗ ಮೇಲೆ. ನಿಸರ್ಗ ಮೇಲೆ ಅಂದ್ರೆ ಈ ಪ್ರಕೃತಿ ಮೇಲೆ, ಹೇಳ್ಬೇಕಂದ್ರೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇರಬೇಕು? ಅಚಂಚಲ ಮತ್ತೆ ಅದ್ಭುತವಾದ ಅನಂತವಾದ ವಿಶ್ವಾಸ ಇರಬೇಕು. ಏನಾಗ್ತದೆ ಸ್ನೇಹಿತರೆ, ಇಲ್ಲಿ ತುಂಬಾ ಜನ ಇಲ್ಲೇ ಏನಾಗ್ತಾರೆ ಅಂದ್ರೆ, ಇಲ್ಲೇ ಹೇಳ್ಬೇಕಂದ್ರೆ ಇಲ್ಲೇ ಒಂಥರ ಡೌನ್ ಆಗ್ತಾರೆ, ಇಲ್ಲ ಅಂದ್ರೆ ಇಲ್ಲೇ ಅವರು ಫೇಲ್ ಆಗ್ತಾ ಇರ್ತಾರೆ. ಇಲ್ಲಿ ಅವರು ಖಂಡಿತವಾಗಿ ಫೇಲ್ ಆಗ್ತಾ ಇರ್ತಾರೆ ಸ್ನೇಹಿತರೆ. ಸೊ ತಿರೋಗಮನ ಆಗತ್ತೆ. ಯಾವ ತರ ಅಂದ್ರೆ, ಅವರು ಒಬ್ಬರು ಮೆಂಟಲ್ ಇಮೇಜ್ ಇಟ್ಕೊಂಡಿರ್ತಾರೆ, ಇದು ನನಗೆ ಬೇಕು ಅಂತ ಅನ್ಕೋತಾರೆ, ಇದು ಖಂಡಿತವಾಗಿ ಬರುತ್ತೆ ಅಂತ ಅನ್ಕೋತಾರೆ, ಅನ್ಕೊಂಡದ್ದು ಓಕೆ. ಬಟ್ ನಂಬಿಕೆ ಏನಾಗುತ್ತೆ ಗೊತ್ತಾ? ಇವತ್ತೊಂದು ನಂಬಿಕೆ ಇರ್ತದೆ, ನಾಳೆ ದಿವಸ ನಂಬಿಕೆ ಚೇಂಜ್ ಆಗಿರ್ತದೆ. ಅದು ಆಗಲ್ಲ ಸ್ನೇಹಿತರೆ, ಅದು ವಿಶ್ವದಲ್ಲಿ ಕೆಲಸ ಆಗಲ್ಲ. ಯಾವುದೇ ನೀವು ವಿಶ್ವಕ್ಕೆ ನೀವು ವಿಷನ್ ಅಂದ್ರೆ ಒಂದು ಮೆಂಟಲ್ ಇಮೇಜ್, ನಮ್ಮ ಒಳಗಡೆ ಒಂದು ಚಿತ್ರ ಇದೆ, ಆ ಕಾರ್ ಬಗ್ಗೆ ಚಿತ್ರ ಪೂರ್ತಿಯಾಗಿದೆ. ಮತ್ತೆ ಅದನ್ನ ಎಷ್ಟು ನಂಬಬೇಕು ಗೊತ್ತಾ? ಇದು ನನಗೆ ಬಂದೇ ಬರುತ್ತೆ ಅಂತ ಬಿಡ್ಬೇಕು, ಅಲ್ಲಿಗೆ ಬಿಡ್ಬೇಕು. ಮತ್ತೆ ಇದು ಬರುತ್ತೋ, ಅದು ದುಡ್ಡು ಅಡ್ಜಸ್ಟ್ ಆಗುತ್ತೋ ಇಲ್ಲೋ, ಮತ್ತೆ ಅವ್ರು ದುಡ್ಡು ಕೊಡ್ತಾರೋ ಇಲ್ಲೋ, ಈ ಕಡೆಯಿಂದ ದುಡ್ಡು ಬರ್ಬೇಕಾಗಿದೆ ಅದು ಬರ್ತದೋ ಇಲ್ಲೋ. ಸೊ ಈ ತರ ನಾವು ಯಾವಾಗ ಅನ್ಕೊಂತೀವೋ, ಆವಾಗ ನೀವು ಅನ್ಕೊಂಡಿರುವಂತ ನೀವು ಏನೇ ಒಂದು ಅಂದ್ರೆ ಈ ಯೂನಿವರ್ಸ್ಗೆ, ನಿಸರ್ಗಕ್ಕೆ ನೀವು ಏನ್ ಕಲ್ಸ್ಬೇಕು ಅನ್ಕೊಂಡಿದ್ರೋ, ನನಗೆ ಇದು ಬೇಕು ಅಂತ ನೀವು ಯಾವ್ದು ನಿಮ್ಮ ಕೋರಿಕೆಯನ್ನು ಕಲ್ಸ್ಬೇಕು ಅನ್ಕೊಂಡಿದ್ರೋ, ಅದು ಅಲ್ಲಿಗೆನೆ ಕ್ಯಾನ್ಸಲ್ ಆಗುತ್ತೆ, ರದ್ದು ಆಗುತ್ತೆ ಸ್ನೇಹಿತರೆ. ಅದು ರದ್ದಾಗ್ಬಿಡ್ತದೆ, ಅದು ಒಳ್ಳೇದಲ್ಲ. ಅದಕ್ಕೆ ನಂಬಿಕೆ ಹೆಚ್ಚಾಗಿರ್ಬೇಕು. ಆಯ್ತು, ನಂಬಿಕೆ ಆಯ್ತು ಅಂದ್ರೆ ಒಂದು ನಾವು ವಿಷನ್ ಆಗೋಯ್ತು, ಮತ್ತೆ ನಂಬಿಕೆ ಆಯ್ತು, ಮತ್ತೆ ಪರ್ಪಸ್. ಸ್ನೇಹಿತರೆ, ಉದ್ದೇಶ ಏನು ಅಂದ್ರೆ, ಏನು ಉದ್ದೇಶ ಅಂದ್ರೆ, ಆ ಉದ್ದೇಶ ಏನು ಅಂದ್ರೆ, ನನಗೂ ಆ ಕಾರ್ ಅನ್ನೋದು ನಾನು ಏನಾಗ್ಲಿನೂ ಆ ಕಾರ್ ನನಗೆ ಮನೆಗೆ ಬರಬೇಕು, ಅದೇ ನನ್ನ ಉದ್ದೇಶ ಅಷ್ಟೇ. ಆ ಕಾರ್ ನಾನು ಬರಬೇಕು, ಆ ಕಾರಲ್ಲಿ ನಾನು ಪ್ರತಿ ಒಂದು ದಿವಸ ನನಗೆ ಏನೇ ಆ ಉದ್ದೇಶ ಏನಂದ್ರೆ ಜಾಬ್ಗೆ ಹೋಗ್ಬೇಕು, ಜಾಬ್ಗೆ ಹೋಗುವಾಗ ಇಲ್ಲ ಎಲ್ಲಿಗೆ ಒಂದು ಕೆಲಸಕ್ಕೆ ಹೋಗುವಾಗ ಆ ಕಾರಲ್ಲಿ ಹೋಗ್ಬೇಕು, ಇಡೀ ನನ್ನ ಫ್ಯಾಮಿಲಿ ಆ ಕಾರಲ್ಲಿ ಓಡಾಡಬೇಕು. ಆ ಲಕ್ಸುರಿ ಅಂದ್ರೆ ಹೇಳ್ಬೇಕಂದ್ರೆ ಆ ಸೌಕರ್ಯ ನಾನು ಅಳವಡಿಸ್ಕೋಬೇಕು, ಆ ಸೌಕರ್ಯ ನಾನು ಅನುಭವಿಸ್ಬೇಕು ಅಂತ ಆ ಉದ್ದೇಶ ನಿನ್ನ ಹೊರಗಡೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅರ್ಥ ಮಾಡ್ಬೋದು ಸ್ನೇಹಿತರೆ. ಈಗ ಇದಾದ್ಮೇಲೆ ಸ್ನೇಹಿತರೆ ಏನ್ ಹೇಳ್ಬೇಕಂದ್ರೆ, ಕೊನೆಯದು ಅಂದ್ರೆ ನಾಲ್ಕನೇದು ಏನಪ್ಪಾ ಅಂತಂದ್ರೆ, ನಾವು ಗ್ರಾಟಿಟ್ಯೂಡ್ ಅಂದ್ರೆ ಒಂದು ಕೃತಜ್ಞತಾ ನಾವು ಯಾವಾಗ್ಲೂ ಹೇಳ್ತಾ ಇರ್ಬೇಕು. ಅಂದ್ರೆ ಕೃತಜ್ಞತೆ ಏನಂತ? ಕೃತಜ್ಞತೆ ಅಂದ್ರೆ ಈ ನಿಸರ್ಗಕ್ಕೆ ನಾನು ಈಗ ಇರುವಂತ ಕಂಡೀಷನ್ ಅಲ್ಲಿ, ಅಂದ್ರೆ ಈ ಸ್ಥಿತಿಯಲ್ಲಿ ನನಗೆ ಇಷ್ಟೆಲ್ಲ ನನಗೆ ಸಿಕ್ಕಿದೆ, ಇದರಿಂದ ನಾನು ಆನಂದವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ, ನನ್ನ ಕೃತಜ್ಞನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ನಿಸರ್ಗಕ್ಕೆ ಯಾವಾಗಲೂ ನೀವು ಹೇಳ್ತಾ ಇದ್ರೆ, ಆ ನೋಡಿ, ನಿಮ್ಮ ಹತ್ರ ಸ್ವಲ್ಪನೇ ಇರ್ಬೋದು, ಈಗ ಸ್ವಲ್ಪ ಮಟ್ಟಿಗೆ ಇರ್ಬೋದು, ನಿಮ್ಮ ಹತ್ರ ಕಾರ್ ಇರಲಿಲ್ಲ, ಒಂದು ಬೈಕ್ ಇದೆ ಅಂತ ಇಟ್ಕೊಳ್ಳಿ. ಆ ಬೈಕ್ ಇದಕ್ಕೆ ಈ ಬೈಕ್ ನನಗೆ ಹೊಂದಿದ್ದಕ್ಕೆ ನಾನು ನಿಮ್ಗೆ ಸದಾ ಕೃತಜ್ಞತೆ ಅಂತ ಆ ಕೃತಜ್ಞತೆಗಳು ಏನಿಲ್ಲ ಅಂದ್ರೆ ನಿಮ್ಗೆ ಯಶಸ್ವಿ ಆಗಲ್ಲ ಸ್ನೇಹಿತರೆ. ಈಗ ನಾವೇನ್ ಸಬ್ಜೆಕ್ಟ್ ಇವತ್ತು ಸಬ್ಜೆಕ್ಟು ಯಶಸ್ವಿ ಕಂಡಿಡಬೇಕು, ಯಶಸ್ವಿ ನಾವು ಗೋಲ್ಸ್ಕೋಬೇಕು. ಯಶಸ್ವಿ ನಾವು ಹೊಂದಬೇಕಂದ್ರೆ ಪ್ರಧಾನವಾಗಿ ಈ ಕೃತಜ್ಞತಾ ಭಾವ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಕೃತಜ್ಞತಾ ಭಾವನೆ ಅನ್ನೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಜನದಲ್ಲಿ ಇರ್ತದೆ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ, ನಾವು ಯಾವಾಗ ನಾವು ಅದು ಹೊಂದಿತೀವೋ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ಮಾಡ್ತಾ ಬಿಡ್ತೀವಿ ಸ್ನೇಹಿತರೆ. ಅವ್ರ ಪರ್ಸನ್ ಅಂದ್ರೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆನೋ, ಒಂದು ಪರಿಸ್ಥಿತಿ ಬಗ್ಗೆನೋ, ಇಲ್ಲ ಯಾವುದೇ ಒಂದು ಪರಿಸ್ಥಿತಿ ಬಗ್ಗೆ, ಒಂದು ವ್ಯಕ್ತಿ ಬಗ್ಗೆನೋ ಪೂರ್ತಿ ಮಾಡ್ತಾ ಬಿಡ್ತೀವಿ. ಅವ್ರನ್ನ ಯಾವಾಗ ನೆನಪಿಟ್ಕೊಳಲ್ಲ, ಅವ್ರ ಮೇಲೆ ಯಾವ ರೂಪೇನೋ ಸ್ವಲ್ಪ ಮಟ್ಟಕ್ಕೂ ನಮ್ಮ ಹತ್ರ ಕೃತಜ್ಞತಾ ಭಾವನೆ ಇರಲ್ಲ, ಅದು ಕೊರತೆ ಇರತ್ತೆ. ಓಕೆ, ಸೊ ಅದು ನಮ್ಗೆ ತೊಂದರೆ ಆಗ್ತದೆ ಸ್ನೇಹಿತರೆ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನಿಸರ್ಗಕ್ಕೆ ನಾನು ಕಲಿಸ್ಬೇಕು, ನಿಸರ್ಗಕ್ಕೆ ನಾನು ಹೇಳ್ಬೇಕು, ನನ್ನ ಹತ್ರ ಇರುವಂತ ಈ ಸ್ಥಿತಿಯಲ್ಲಿ ನನಗೆ ಏನಿದೆಯೋ ಅದರಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ, ಆನಂದವಾಗಿದ್ದೀನಿ, ನಾನು ನಿಮ್ಗೆ ಸದಾ ಕೃತಜ್ಞತೀನಿ ಅಂತ ಹೇಳ್ಬೇಕಾಗತ್ತೆ. ಅದು ಹೇಳ್ಕೋಬೇಕು ಸ್ನೇಹಿತರೆ. ಈಗ ಹೇಳಿದೀವಿ, ಅದು ಆಯ್ತು ಸ್ನೇಹಿತರೆ. ಈಗೇನಂದ್ರೆ ನೋಡ್ಕೊಳ್ಳಿ, ಇದಾದ್ಮೇಲೆ ಅಂದ್ರೆ ನೆಕ್ಸ್ಟ್
ಇದೆಲ್ಲ ಮಾಡ್ತಾರೆ, ತುಂಬಾ ಜನ ಮಾಡ್ತಾ ಇರ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಒಂದು ಆಕರ್ಷಣಾತ್ಮಕ ಸಿದ್ಧಾಂತ ಯಾರು ಯಾರು ನಿಮ್ಗೆ ಹೇಳಿರ್ತಾರಲ್ವಾ, ಅದರಿಂದ ಇವೆಲ್ಲ ಮಾಡ್ತಾನೆ ಇರ್ತಾರೆ. ಆದ್ರೆ ಒಂದು ಲೋಪಿಸ್ತ ಸ್ನೇಹಿತರೆ, ಪ್ರತಿಯೊಬ್ಬರು ಒಂದು ಕಡೆ ಒಂದು ಪಾಯಿಂಟ್ ಹೇಳ್ಬೇಕಂದ್ರೆ ಇದೊಂದು ವಿಷಯದಲ್ಲಿ ಮಿಸ್ ಆಗ್ತಾ ಇರ್ತಾರೆ. ಅಲ್ಲಿ ಮಿಸ್ ಆಗೋದಂದ್ರೆ ಅದು ತಪ್ಪಿಸ್ತಾರೆ. ಏನು ಆ ಪಾಯಿಂಟ್ ಕೊನೆಯದಂದ್ರೆ ಸ್ನೇಹಿತರೆ, ನಾವು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಏನು ಯಾಕೆ ಹೇಳ್ತಾ ಇದ್ದೀನಿ ಆ ಮಾತು ಅಂದ್ರೆ, ನೋಡಿ, ಇದೆಲ್ಲ ಹೇಳ್ತಾ ಇದ್ವಿ ಅಂದ್ರೆ ನನಗೂ ಒಂದು ಒಳ್ಳೆ ಮೆಂಟಲ್ ಅಂದ್ರೆ ಒಂದು ಛಾಯಾಚಿತ್ರ ಇಟ್ಕೊಂಡಿದ್ದೀನಿ ಮೈಂಡ್ ಅಲ್ಲಿ. ಅದು ನಾನು ನಿಸರ್ಗ ಕಲಿಸಿದ್ದೀನಿ, ಅದ್ರ ಮೇಲೆ ಪೂರ್ತಿ ನಂಬಿಕೆ ಇದೆ. ಆ ನಂಬಿಕೆಯಿಂದ ನನಗೆ ಖಂಡಿತವಾಗಿ ಅದು ಲಭ್ಯವಾಗತ್ತೆ. ಅದಕ್ಕೊಂದು ಉದ್ದೇಶ, ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದೀನಿ, ಅದು ಆಯ್ತು. ಸೊ ಮತ್ತೆ ನಾನು ನಿಸರ್ಗಕ್ಕೆ ಕೃತಜ್ಞತೆ ಹೇಳಿದ್ದೀನಿ. ಆದ್ರೆ ನಾನು ಏನು ಕೆಲಸ ಮಾಡ್ತಾ ಇಲ್ಲ, ಮನೆಯಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನಾನು ಯಾವುದೇ ಕೆಲಸ ತೊಡಗಿಸ್ಕೊಂಡಿಲ್ಲ. ಅವಾಗ ನಿಮ್ಗೆ ಯಶಸ್ಸು ಬರಲ್ಲ ಸ್ನೇಹಿತರೆ. ಅಂದ್ರೆ ನೀವು ಕಲಿಸಿರುವಂತ ಒಂದು ಯಾವುದೇ ನೀವು ಒಂದು ಒಂದು ಯಾವುದೇ ಒಂದು ಯೋಚನೆ ಕಲಿಸಿದ್ರಿ, ಈಗಾಗಲೇ ಯೂನಿವರ್ಸ್ಗೆ ಹೋಗಿದೆ, ಅಂದ್ರೆ ನಿಸರ್ಗಕ್ಕೆ ಹೋಗಿದೆ. ನಿಸರ್ಗದಲ್ಲಿ ತನ್ನ ಕೆಲಸ ಮಾಡ್ತಾ ಇರ್ತದೆ. ಯಾಕಂದ್ರೆ ನೀವು ಅಷ್ಟು ನಿಷ್ಠವಾಗಿ ಎಷ್ಟೋ ಶಕ್ತಿ ಎಲ್ಲ ನಿಮ್ಮ ಶಕ್ತಿ ಎಲ್ಲ ಅಲ್ಲಿ ಒಂದು ಹೇಳ್ಬೇಕಂದ್ರೆ ಎಲ್ಲಾ ಶಕ್ತಿಯಿಂದನೇ ನೀವು ಆ ಯೋಚನೆ ಕಲಿಸಿದ್ರಿ, ಅದು ಕೆಲಸ ಮಾಡ್ತಾ ಇರ್ತದೆ. ಆದ್ರೆ ನಿಮ್ಮವರೆಗೂ ಬರಲ್ಲ, ಆ ಯಶಸ್ವಿ ನಿಮ್ಮವರೆಗೂ ಬರಲ್ಲ. ಇಲ್ಲಾಂದ್ರೆ ಆ ರಿಸಲ್ಟ್ ನಿಮ್ಮ ಕೈಗೆ ಬರಲ್ಲ ಸ್ನೇಹಿತರೆ. ನಿಮ್ಮಿಂದ ಸ್ವಲ್ಪ ದೂರ ಇರತ್ತೆ. ಅಂದ್ರೆ ಇನ್ನೊಬ್ರು ಕೈಯಲ್ಲಿ ಇರುತ್ತೆ, ಇನ್ನೊಬ್ರು ಬ್ಯಾಂಕಲ್ಲಿ ಇರುತ್ತೆ, ಎಲ್ಲೋ ಒಂದ್ ಕಡೆ ಇರುತ್ತೆ. ಬಟ್ ನಿಮ್ ಕೈಗೆ ಬರಲ್ಲ ಅದು. ಯಾಕೆ ನಿಮ್ ಕೈಗೆ ಬರಲ್ಲ? ಕಾರಣ ಏನಪ್ಪಾ ಅಂದ್ರೆ, ನೀವು ಯಾವುದೇ ಕೆಲಸದಲ್ಲಿ ತೊಡಗಿಸ್ಕೊಂಡಿಲ್ಲ. ನೀವು ಕೆಲಸದಲ್ಲಿ ತೊಡಗಿಸ್ಕೊಂಡಿದ ಮೇಲೆನೆ, ಅದಕ್ಕೆ ನಾವು ಹೇಳ್ತೀವಿ ಲಾಸ್ಟ್ ಕೊನೆದಂದ್ರೆ ಆಕ್ಟಿಂಗ್ ನಾವು ಅಂದ್ರೆ ಈಗ ನೀವು ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು. ಅದು ಅವಾಗ ಏನಾಗುತ್ತೆ ಸ್ನೇಹಿತರೆ, ಈಗ ನೋಡಿ, ಏನೋ ಒಂದು ಕೆಲಸ ಅಂದ್ರೆ ಏನು, ನಾನು ಇದೆಲ್ಲ ಮಾಡ್ಕೊಂಡಿದ್ದೀನಿ, ಒಳ್ಳೆ ಪದ್ಧತಿ ಫಾಲೋ ಮಾಡ್ತಾ ಇದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ, ಆದ್ರೆ ನಾನು ಏನು ಕೆಲಸ ಮಾಡ್ತಾ ಇಲ್ಲ. ಅವಾಗ ಈ ಈ ಈ ಒಂದು ಫಾರ್ಮುಲಾ ಏನ್ಬೇಕಂದ್ರೆ ಈ ಸೂತ್ರ ಅನ್ನೋದು ಕೆಲಸ ಮಾಡಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು, ಯಾವುದೋ ಒಂದು ಕೆಲಸದ ತೊಡಗಿಸ್ಕೊಳ್ಳಿ. ಅವಾಗ ನೀವು ಏನೋ ಒಂದು ಮಾಡ್ತಾ ಇರ್ತೀರಿ ಅಲ್ವಾ. ಸೊ ಈಗ ಒಂದು ಜಾಬ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಆ ಜಾಬ್ ಜೊತೆಗೆ ಇನ್ನು ಏನಾದ್ರು ಸ್ವಲ್ಪ ಪ್ರಾಪರ್ಟಿ ಅದು ಇದು ಬಿಸ್ನೆಸ್ ಮಾಡೋದು, ಇಲ್ಲಾಂದ್ರೆ ನೀವು ಯಾವುದೇ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದು, ಏನೋ ಒಂದು ಮಾಡ್ತಾ ಇರ್ತೀರಾ. ಇವಾಗ ಇದೆಲ್ಲ ನೀವು ಮಾಡ್ಕೊಂಡಿದ್ರಲ್ಲ ಈಗ. ಸೊ ಅಂದ್ರೆ ಒಂದು ಈ ಪದ್ಧತಿ ನಾವು ಫಾಲೋ ಮಾಡಿದ್ವಲ್ಲ, ಈ 4 ಸ್ಟೆಪ್ಸ್ ಫಾಲೋ ಮಾಡಿದ್ವಲ್ಲ, ಆ ಜೊತೆಗೆ ಈ ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಗೆ ಯಶಸ್ವಿ ಅನ್ನೋದು ಬೇಗ ನಿಮ್ಮ ಹತ್ರ ಬರ್ತದೆ. ನಿಸರ್ಗ ನಿಮ್ಗೆ ಅಂತ ವ್ಯವಸ್ಥೆ ಮಾಡಿ ನಿಮ್ ಜೊತೆಗೆ ನಿಮ್ಮ ಹತ್ರ ಆ ಯಶಸ್ವಿನಿ ತಂದು ಕೊಡ್ತದೆ ಸ್ನೇಹಿತರೆ. ಇದು ಸಾಧ್ಯವಾಗೋದು, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸಾಧ್ಯವೇ ಆಗಲ್ಲ. ತುಂಬಾ ಜನ ಇಲ್ಲಿ ಮಿಸ್ ಆಗ್ತಾ ಇರ್ತಾರೆ. ಓಕೆ, ರೂಮಲ್ಲಿ ಕೂತ್ಕೊಂಡು ನಾನೆಲ್ಲ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತೀನಿ ಕೇಳ್ತೀನಿ ಅಂತಂದ್ರೆ ಏನೂ ಆಗಲ್ಲ ಸ್ನೇಹಿತರೆ. ಕೇಳೋದು ಎಲ್ಲ ಓಕೆ, ಆದ್ರೆ ನೀವೇನಾದ್ರೂ ತೊಡಗಿಸ್ಕೊಂಡು ಏನಾದ್ರೂ ಕೆಲಸ ಮಾಡ್ತಾ ಇದ್ರ ಎಲ್ಲ ಅದು ನೀವು ಗಮನಿಸ್ಕೊಳ್ಳಿ. ಅದು ಒಂದು ಇದ್ರೆ ಲಾಸ್ಟ್ ಕೊನೆಯದಾಗಿ ನಿಮ್ಗೆ ಯಶಸ್ವಿ ನಿಮ್ದಾಗತ್ತೆ. ಯಶಸ್ವಿ ನಿಮ್ಗೆ ಖಂಡಿತವಾಗಿ ನಿಮ್ಮ ಹತ್ರ ಸೇರತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಪ್ರತಿಯೊಬ್ಬರು ಗಮನಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ಇಲ್ಲಿ ಗಮನಿಸಬೇಕಾಗಿರೋದು, ಇದೊಂದು ಪದ್ಧತಿ ನಾನು ಹೇಳಿದ್ದೀನಿ, ಈ ಪದ್ಧತಿ ದಯವಿಟ್ಟು ಪಾಲನೆ ಮಾಡಿ. ಇದು ಯಶಸ್ವಿಗೊಳಿಸ್ಕೊಳಕ್ಕೆ ಯಾವುದರಲ್ಲಿ ಆದ್ರೂ ಪರವಾಗಿಲ್ಲ ಕೆಲಸ ಮಾಡ್ತದೆ ಸ್ನೇಹಿತರೆ. ಈ ಪದ್ಧತಿ ನಾನು ಹೇಳಿದೆಲ್ಲ, ಇದು ಒಂದು ಹಣಕಾಸು ಕೋಶ ಅಂತ ಹೇಳ್ತಾ ಇಲ್ಲ ನಾನು. ಯಾವುದೇ ಒಂದು ಕೆಲಸ ಸಿಗ್ಬೇಕು, ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಬೇಕು, ಇಲ್ಲ ಇನ್ನು ನಿಮ್ಗೆ ಏನೇ ಬೇಕಾದ್ರು ಓಕೆ. ಸೊ ಯಾವುದೇ ಸಂಪದ, ಐಶ್ವರ್ಯ ಮತ್ತೆ ಆರೋಗ್ಯ ಏನ್ ಬೇಕಂದ್ರೂ ಈ ಹೇಳಿರುವಂತ ಈ 5 ಸ್ಟೆಪ್ಸ್ ಏನಿದೆಯೋ, 5 ಸ್ಟೆಪ್ ಮತ್ತೆ ಒಂದ್ಸರಿ ಗಮನ ಇಟ್ಕೊಳ್ಳಿ. ಅದೇನದು, ಸೊ ಒಂದು ಒಳ್ಳೆ ಛಾಯಾಚಿತ್ರ ಮನಸ್ಸಲ್ಲಿ ಇಟ್ಕೋಬೇಕು. ಅಂದ್ರೆ ಪೂರ್ತಿ ಮೆಂಟಲ್ ಇಮೇಜ್, ಅಂದ್ರೆ ನಾವು ವಿಷನ್ ಅಂತ ಕರಿತೀವಿ ಸ್ನೇಹಿತರೆ. ವಿಷನ್ ಮತ್ತೆ ಫೇತ್ ಅಂದ್ರೆ ನಂಬಿಕೆ, ಹೆಚ್ಚು ನಂಬಿಕೆ. ಅದ್ರ ಜೊತೆಗೆ ಪರ್ಪಸ್ ಅಂದ್ರೆ ಉದ್ದೇಶ. ಯಾವುದೇ ನೀವು ಕೋರ್ಕೊಂತ ಇದ್ರೆ, ಯೂನಿವರ್ಸ್ ನಿಸರ್ಗ ಕಲಿಸ್ತಾ ಇದ್ರೆ ಅದಕ್ಕೊಂದು ಪರ್ಪಸ್ ಇರ್ಲಿ, ಒಂದು ಉದ್ದೇಶ ಇರ್ಲಿ. ಅರ್ಥ ಆಯ್ತಾ? ಆ ಉದ್ದೇಶ ಇದ್ಮೇಲೆ ಮತ್ತೆ ನೆಕ್ಸ್ಟ್ ಏನಂದ್ರೆ ಗ್ರಾಟಿಟ್ಯೂಡ್, ಕೃತಜ್ಞತೆ ಇರಬೇಕು. ಕೊನೆಯದು ಏನಂದ್ರೆ ನಾನು ಯಾವನೋ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು. ಇಷ್ಟೆಲ್ಲ ಪದ್ಧತಿ ಸ್ನೇಹಿತರೆ. ಈ ಪದ್ಧತಿ ಪಾಲನೆ ಮಾಡುವಾಗ ನಿಮ್ಗೆ ಏನ್ ಬೇಕೋ ಅದು ಸಿಗತ್ತೆ. ನೀವು ಇದು ಅಂದ್ರೆ ನನಗೂ ಒಂದು ಐಶ್ವರ್ಯ ಆಗ್ಬೋದು, ಇಲ್ಲಾಂದ್ರೆ ಒಳ್ಳೆ ಸಂಬಂಧಗಳಾಗ್ಬೋದು, ಒಳ್ಳೆ ಎಜುಕೇಶನ್ ಆಗ್ಬೋದು, ಒಳ್ಳೆ ಜಾಬ್ ಬರಬೇಕು, ಕೆಲಸ ಬರಬೇಕು, ಯಾವುದೇ ಬೇಕಾದ್ರೂ ಇದು ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರೆ ಖಂಡಿತವಾಗುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಕೊನೆಯದಾಗಿ ಒಂದು ವಿಷಯ ಹೇಳ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಸ್ನೇಹಿತರೆ. ಏನಾಗುತ್ತಂದ್ರೆ ನೋಡಿ, ನಾವು ಮೆಂಟಲ್ ಇಮೇಜ್ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೀವಿ. ನಂಬಿಕೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅಲ್ಲಿ ಏನ್ ಬೇಕಾಗುತ್ತೆ, ನಿಮ್ಗೆ ವಿಲ್ ಪವರ್ ಬೇಕಾಗತ್ತೆ. ಅರ್ಥ ಆಯ್ತಾ?
ವಿಲ್ ಪವರ್ ಅಂದ್ರೆ ಸ್ವೇಚ್ಛಾಯುತ ಮನಸ್ಸು ಅಂತ ನಾವು ಅನ್ಕೋತೀವಿ. ವಿಲ್ ಪವರ್, ಆ ವಿಲ್ ಪವರು ಹೆಚ್ಚಾಗಿರ್ಬೇಕು ಸ್ನೇಹಿತರೆ. ಅವಾಗ ನಂಬಿಕೆ ಅನ್ನೋದು ಅಚಂಚಲವಾಗಿರುತ್ತೆ, ಅದು ಚೇಂಜ್ ಆಗಲ್ಲ. ಆದ್ರೆ ಪದೇ 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 ನಂಬಿಕೆ ಚೇಂಜ್ ಆಗ್ತಾ ಇದ್ರೆ ಏನಾಗತ್ತೆ, ಈಗ ನನಗೆ ಈಗ ಅನಿಸ್ತದೆ ನಾನು ಯಶಸ್ವಿ, ನಾವು ಖಂಡಿತ ಬರ್ತದೆ ಅಂತ ಅನ್ಕೋತೀನಿ. ಇನ್ನು ಸ್ವಲ್ಪ ಒಂದು ಗಂಟೆ ಒಂದು ದಿವಸ ಆದ್ಮೇಲೆ ನಮ್ಗೆ ಏನ್ ಅನಿಸ್ತದೆ ಒಳಗಡೆ ಅಂದ್ರೆ, ಎಲ್ಲಿ ಅದು ಬರಲ್ಲ ಬಿಡಿ, ಅದು ಯಾವ್ಯಾವುದೋ ಸಮಸ್ಯೆಗಳಿದೆ ಅದಕ್ಕೆ, ಅದು ನನ್ಗೆ ಯಾಕೆ ಬರುತ್ತೆ, ಈ ಕಾರ್ ನಾನು ಪರ್ಚೇಸ್ ಮಾಡೋಕೆ ಆಗಲ್ಲ ಬಿಡಿ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಯಾರೋ ಒಬ್ರು ಕೊಡ್ತೀರಂತ ಅದು ಕೊಟ್ಟಿಲ್ಲ, ಇದು ಆಗಲ್ಲ, ಸೊ ನನ್ನ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ. ಇಂಥ ಡೌಟ್ಸ್ ನಮಗೆ ಬಂದ್ರೆ ಏನಾಗುತ್ತೆ, ಖಂಡಿತವಾಗಿ ನೀವು ಅನ್ಕೊಂಡಿರೋದು ಯಾವುದು ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಪ್ರಾಧಾನ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಸೊ ನಮ್ಮ ಈ ವಿಲ್ ಪವರ್ ಇದೆ ನೋಡಿ, ಆ ವಿಲ್ ಪವರ್ ಹೆಚ್ಚಾಗಿರ್ಬೇಕು. ಯಾವಾಗ ವಿಲ್ ಪವರ್ ಹೆಚ್ಚಾಗಿರತ್ತೋ ಅವರು ನಿಮ್ಮ ನಂಬಿಕೆ ಅನ್ನೋದು ತುಂಬಾ ಸ್ಟ್ರಾಂಗ್ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಇಲ್ಲ ಅಂದ್ರೆ ನಿಮ್ಗೆ ಆ ನಂಬಿಕೆ ಅನ್ನೋದು ಸ್ಟ್ರಾಂಗ್ ಇಟ್ಕೊಳಕ್ಕೆ ಆಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ವಿಲ್ ಪವರ್ ಹೆಚ್ಚಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ, ಪ್ರತಿಯೊಂದು ದಿವಸ ಧ್ಯಾನ ಮಾಡೋದು. ಸೊ ನಿರಂತರ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ, ಈ ನಾಲ್ಕನ್ನು ನಾವು ಬಳಸ್ಕೋಬೇಕಾಗತ್ತೆ. ಸೊ ಕೊನೆಯದಾಗ ಅಂದ್ರೆ ಮೊದಲನೇದಾಗಿ ನಮ್ಗೆಲ್ಲರಿಗೂ ಗೊತ್ತು, ನಾವು ಶಾಕಾಹಾರಿ ಆಗಿರ್ಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಸ್ನೇಹಿತರೆ, ನಿಮ್ಗೆ ನಿಮ್ಮ ಒಳಗಡೆ ಆ ವಿಲ್ ಪವರ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಆ ವಿಲ್ ಪವರ್ ಹೆಚ್ಚಾಗೋ ಏನಾಗತ್ತೆ, ಖಂಡಿತವಾಗಿ ಆ ವಿಲ್ ಪವರ್ ಯಾವಾಗ ಹೆಚ್ಚಾಗಿ ನಮ್ಮ ಒಳಗಡೆ ಇರುತ್ತೋ, ಅವಾಗ ಯಾವುದೇ ನಾವು ಸಾಧಿಸ್ಬೇಕಂದ್ರೆ ಆ ಸಾಧಿಸ್ಬೇಕಂತ ಅನ್ಕೊಂಡಿದ್ರೆ ಸಾಕು, ಅದ್ರ ಮೇಲೆ ಪೂರ್ತಿ ನಂಬಿಕೆಯಿಂದ ನಾವು ನಮ್ಮ ಈ ಇಡೀ ಈ ಅನ್ಕೊಂಡಿದಂತ ಈ ಪ್ರಕ್ರಿಯೆ ನಾವು ಮುಗಿಸ್ಕೊಂಡಿದ್ರೆ ಖಂಡಿತವಾಗಿ ಯಶಸ್ವಿ ನಮ್ದಾಗತ್ತೆ. ಏನು ತೊಂದರೆ ಇಲ್ಲ, ನಮ್ಮ ಜೀವನದಲ್ಲಿ ಆನಂದವಾಗಿ ನಾವಿರಕ್ಕೆ ಸೊ ಎಂತ ಏನು ಸಂಶಯನೇ ಇರಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಈ ತರ ಸ್ನೇಹಿತರೆ, ಸೊ ಅದ್ಭುತವಾಗ ಈ ನಮ್ಮ ಜೀವನವನ್ನು ಅದ್ಭುತವಾಗಿ ನಾವು ಐ ಮೀನ್ ಮಾಡ್ಕೋಬೇಕು, ಆನಂದವಾಗಿ ಮಾಡ್ಕೋಬೇಕಂದ್ರೆ ಎಲ್ಲ ನಮ್ಮ ಕೈಯಲ್ಲಿದೆ. ಅಂದ್ರೆ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ, ನಮ್ಮ ಕೈಯಲ್ಲಿ ನಮ್ಮ ಆನಂದವೂ ಇದೆ. ಆನಂದ, ಆರೋಗ್ಯ ಎಲ್ಲ ನಮ್ಮ ಕೈಯಲ್ಲಿದೆ. ಇನ್ನೊಬ್ಬರ ಕೈಯಲ್ಲಿ ಬಿಡಬಾರದು, ಇನ್ನೊಬ್ಬರ ಕೈಗೆ ಕೊಡಬಾರದು. ಯಾಕಂದ್ರೆ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಓನ್ ರಿಯಾಲಿಟಿ. ಅಂದ್ರೆ ಏನು, ನನ್ನ ವಾಸ್ತವಕ್ಕೆ ನಾನೇ ಕಾರಣ, ಇನ್ನೊಬ್ಬರನ್ನು ಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ, ಆ ಅವಸರ ಅನ್ನೋದು ಇಲ್ಲೇ ಇಲ್ಲ ಸ್ನೇಹಿತರೆ. ಅವನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೇ ಒಂದು ಸೃಷ್ಟಿಕರ್ತ ಮೇಲೆ ಇದ್ದಾನೆ. ಸೃಷ್ಟಿಕರ್ತ ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿದ್ದಾನೆ, ಇಡೀ ಪ್ರತಿ ಕಣದಲ್ಲಿದ್ದಾನೆ ಸೃಷ್ಟಿಕರ್ತ ಅಲ್ವಾ. ಸೊ ಅದ್ ಜೊತೆಗೆ ನಾವೊಂದು ಸಹ ಸೃಷ್ಟಿಕರ್ತವಾಗಿ ಈ ಭೂಮಿ ಮೇಲೆ ಬಂದಿದ್ದೀವಿ. ಈಗಾಗಲೇ ನೋಡ್ತಾ ಎಷ್ಟು ಸೃಷ್ಟಿ ಮಾಡಿದ್ವಿ ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ಕಾಣಿಸ್ತಾ ಇರೋದಂತ ಯಾರು ಮಾಡಿದ್ರು, ದೇವ್ರು ಮಾಡಿಲ್ಲ, ನಾವು ಮಾಡಿದ್ವಿ. ನಮ್ನು ಮಾಡಿರೋದು ಯಾರು, ದೇವ್ರು ಮಾಡಿದ್ದಾರೆ. ನಮ್ನು ತಯಾರು ಮಾಡಿ ಬಿಟ್ಟಿರೋದು ದೇವ್ರಾದ್ರೆ, ದೇವ್ರು ಮಾಡಿರೋಂತ ನಾವೇನ್ ಮಾಡಿದ್ವಿ, ನಮ್ಮ ಯೋಚನಾ ಶಕ್ತಿ, ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಪವರು, ಮತ್ತೆ ನಮ್ಮ ಈ ಚೇತನಾ ಶಕ್ತಿ, ಇದೆಲ್ಲ ಯೂಸ್ ಮಾಡಿಕೊಂಡು, ಸೃಜನಾತ್ಮಕ ಶಕ್ತಿ ಅದನ್ನು ಯೂಸ್ ಮಾಡಿಕೊಂಡು, ಅದನ್ನು ಉಪಯೋಗಿಸ್ಕೊಂಡು ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ಕಾಣಿಸ್ತಾರಂತ ಈ ಸೃಷ್ಟಿ ನಾವು ಸಹಸೃಷ್ಟಿಕರ್ತವಾಗಿ ನಾವು ಸೃಷ್ಟಿಸಿದ್ವಿ ಅಂತಂದ್ರೆ ಅದಕ್ಕೆ ಏನು ಆಶ್ಚರ್ಯ ಅನ್ನೋದು ಇಲ್ಲ ಸ್ನೇಹಿತರೆ. ಅದು ಆಶ್ಚರ್ಯ ಹೊಂದಂತ ವಿಷಯ ಅಲ್ಲ. ಓಕೆ, ಅದಕ್ಕೋಸ್ಕರ ಸೊ ನಾವು ಯಾವಾಗಲೂ ಅನಂತ ಶಕ್ತಿ ಸ್ವರೂಪಿನಲ್ಲೂ ನನಗೆ ಯಾವುದೂ ಕೊರತೆ ಇಲ್ಲ. ಕೊರತೆ ಅನ್ನೋದು ಬರೋದೇ ನಿಮ್ಮ ಮನಸ್ಸಿಂದ ಅಷ್ಟೇ. ನಿಮ್ಮ ಸೋಲ್ ಅಂದ್ರೆ ನಿಮ್ಮ ಆತ್ಮ ಒಳಗಡಿರೋದು ಅನಂತ ಶಕ್ತಿ, ಆತ್ಮ ಒಳಗಡಿರೋದು ಅನಂತ ಅರಿವಿದೆ, ಅನಂತ ಶಕ್ತಿ ಇದೆ, ಅನಂತ ಬುದ್ಧಿ ಇದೆ, ಅನಂತ ವಿವೇಕ ಇದೆ ಅಲ್ವಾ. ಮತ್ತೆ ಏನ್ ತೊಂದರೆ ಆಗಿದೆ ಅಂದ್ರೆ ನಮ್ಮ ಮನಸ್ಸಿಂದ ತೊಂದರೆ ಆಗ್ತಾ ಇದೆ. ಈ ಮನಸ್ಸು ಅನ್ನೋದು ಈ ಅನಂತ ಶಕ್ತಿ, ಅನಂತ ಆತ್ಮ ಜ್ಯೋತಿ ಇದೆಯಲ್ಲ, ಅದ್ರ ಮೇಲೆ ಒಂಥರ ಹೇಳ್ಬೇಕಂದ್ರೆ ಒಂದು ಬ್ಲಾಂಕೆಟ್ ತರ ಇದೆ ಸ್ನೇಹಿತರೆ. ಬ್ಲಾಂಕೆಟ್ ತರ ಒಂದು ಕಪ್ಪದಾಗಿ ಬ್ಲಾಂಕೆಟ್ ತರ ನಾವು ಅದ್ರ ಮೇಲೆ ಹಾಕಿದೀವಿ. ಅಂದ್ರೆ ಅನಂತ ಜ್ಯೋತಿ, ಅನಂತ ಜ್ಯೋತಿ ಇರುವಂತದ್ದು ಅದು ಮೇಲೆಗಡೆ ಬರ್ತಾ ಇಲ್ಲ. ಆತರ ನಾವು ಬ್ಲಾಂಕೆಟ್ ಆಗಿ ಇಟ್ಟಿದ್ವಿ ಸ್ನೇಹಿತರೆ. ಅದೇ ಮನಸ್ಸು, ಆ ಕಪ್ಪದಾಗಿರುವಂತ ಮನಸ್ಸು. ಆ ಮನಸ್ಸು ನಾವು ಈ ಧ್ಯಾನದಲ್ಲಿ ಶೂನ್ಯ ಮಾಡ್ತಾ ಹೋಗ್ತೀವಲ್ಲ, ಅವಾಗ ನಿಮ್ಮ ಅನಂತ ಜ್ಯೋತಿ ಮೇಲೆ ಬರ್ತಾ ಇರ್ತದೆ, ಆಚೆ ಕಡೆ ಬರ್ತಾ ಇರ್ತದೆ. ಅದರಿಂದನೇ ನಮ್ಮ ಆರೋಗ್ಯ, ಐಶ್ವರ್ಯ, ಇನ್ನು ಏನ್ ಬೇಕೋ ಎಲ್ಲ ನೀವು ಸಾಧಿಸ್ಕೊಳ್ಳುವಂತ ಅವಕಾಶ ಇದೆ. ನೀವೊಂದು ಮಾಸ್ಟರ್ ಆಗ್ತೀರಿ. ನೀವೊಂದು ಮಾಸ್ಟರ್ ಆಗುವಾಗ ಏನಾಗುತ್ತೆ, ಮಾಸ್ಟರ್ನವರು ಪ್ರತಿಯೊಂದು ಸೃಷ್ಟಿ ಮಾಡ್ತಾರೆ. ಅವ್ರು ಬೇಕಾಗಿರುತ್ತ ಸೃಷ್ಟಿ ಮಾಡ್ಕೋತಾನೆ, ಅವ್ರಿಗೆ ಬೇಕಾಗಿಲ್ಲ ಅಂದ್ರೆ ಸೃಷ್ಟಿ ಮಾಡಲ್ಲ, ಅನಾವಶ್ಯಕತೆ ಯಾವ್ದು ಮಾಡಲ್ಲ ಸ್ನೇಹಿತರೆ. ಸೊ ಇನ್ನೊಂದೇನು ಗೊತ್ತಾ, ಸಂಪದೆ, ಸೃಷ್ಟಿ, ಐಶ್ವರ್ಯ ಅಂತಂದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು. ನಾವು ಆನಂದವಾಗಿರಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಪದ ಬೇಕು ನನಗೆ.
ನಾನು ಆನಂದ ನನ್ನ ಒಳಗಡೆನಂತ ಆನಂದ ಒಟ್ಟೋಗುವಂತ ಅಂತ ಸಂಪದ, ಅಂತ ಹೆಚ್ಚು ಸಂಪದಗಳು, ಹೆಚ್ಚು ಆಸ್ತಿಗಳು, ಇದು ಅದು ಬೇಕಾಗಿಲ್ಲ ಸ್ನೇಹಿತರೆ, ಅದು ಒಳ್ಳೇದಲ್ಲ ಅಲ್ವಾ. ಸೊ ಯಾವಾಗ್ಲೂ ಅಷ್ಟೇ, ನಮ್ಮ ಒಳಗಡೆನಂತ ಆನಂದವೇನಿದೆಯೋ ಅದು ಯಾವಾಗ್ಲೂ ಹಾಗೆ ಇಟ್ಕೋಬೇಕು ಅಂತಂದ್ರೆ, ನನಗೆ ಎಷ್ಟು ಬೇಕು ಸಂಪದ ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚಾಗಿ ನನಗೇನು ಬೇಕಾಗಿಲ್ಲ. ಅದಕ್ಕೆ ಹೇಳ್ತೀವಲ್ಲ, ಅತಿ ಸರ್ವತ್ರ ವರ್ಜಯೇತ್. ನೋಡಿ, ತುಂಬಾ ಜನ ಹೆಚ್ಚು ಹೆಚ್ಚು ಸಂಪದೆ, ಹೆಚ್ಚು ಐಶ್ವರ್ಯ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಅಲ್ವಾ ಅವ್ರ ಜೀವನದಲ್ಲಿ. ಆದ್ರೆ ಅವ್ರ ಪೂರ್ತಿ ಗಮನ ಅದ್ರ ಮೇಲೆ ಇರತ್ತೆ. ಅವ್ರು ಯಾವುದೇ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲ, ಅವ್ರ ಆರೋಗ್ಯ ಚೆನ್ನಾಗಿರಲ್ಲ, ಅವ್ರ ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರಲ್ಲ, ಅವ್ರ ಸಂಬಂಧಗಳು ಚೆನ್ನಾಗಿರಲ್ಲ. ಯಾವಾಗಲೂ ಅವ್ರ ಗಮನ ಪೂರ್ತಿ ಆ ಪ್ರಾಪರ್ಟಿ ಮೇಲೆ, ಆ ಧನ ಮೇಲೆ, ಅದ್ರ ಮೇಲೆನೆ ಅವ್ರ ಪೂರ್ತಿ ಗಮನ ಅಲ್ಲೇ ಇರ್ತಾರೆ, ಅಲ್ಲಿ ಕಾನ್ಸಂಟ್ರೇಷನ್ ಇರ್ತಾರಲ್ವಾ. ಅವಾಗ ಅದು ಒಳ್ಳೇದಲ್ಲ ಸ್ನೇಹಿತರೆ. ಅದು ನಿಜವಾದ ಆ ಜೀವನ ಪೂರ್ತಿ ವ್ಯರ್ಥ ಆಗತ್ತೆ, ಆ ಜೀವನಕ್ಕೆ ಸಾರ್ಥಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾವೆಲ್ಲ ಗೊತ್ತು, ನಾವೆಲ್ಲರೂ ಇಲ್ಲಿ ಬಂದಿರೋದು ಒಂಥರ ಪ್ರಯಾಣಿಕರು. ನಾವೆಲ್ಲ ಒಂದು ಪ್ರಯಾಣದಲ್ಲಿ ಇದೀವಿ ನಾವು. ಹೇಳ್ಬೇಕಂದ್ರೆ ನಾವು ಪ್ರಯಾಣವನ್ನು ಇಲ್ಲಿ ಮಾಡ್ತಾ ಇದೀವಿ, ಒಂದು ಪ್ರಯಾಣದಲ್ಲಿ ಇದೀವಿ ನಾವು. ಈ ಜೀವನ ಅಂತ ಒಂದು ಪ್ರಯಾಣದಲ್ಲಿ ಇದೀವಿ. ಯಾವಾಗ ಈ ಪ್ರಯಾಣ ಎಂಡ್ ಆಗತ್ತೋ ಅಲ್ಲಿಂದ ನಾವು ಆಚೆ ಕಡೆ ಹೋಗ್ಬೇಕಾಗತ್ತೆ, ಇಲ್ಲಿರಕ್ಕಾಗಲ್ಲ, ಸಾಧ್ಯವಿಲ್ಲ ಅಲ್ವಾ. ಸೊ ಒಂದೇನಂದ್ರೆ, ನಮ್ಮ ಸಮಯ ಕೊಟ್ಟಿರ್ತಾರೆ, ಆ ಸಮಯವರೆಗೂ ನಾವು ಇಲ್ಲಿರ್ತೀವಿ, ಇಲ್ಲಿಂದ ಮತ್ತೆ ಬಿಟ್ಟು ಹೋಗ್ತೀವಿ. ಮತ್ತೆ ಇಲ್ಲಿಂದ ಪೂರ್ತಿ ನಾವು ಎಲ್ಲಾ ಬಿಟ್ಟು ಹೋಗುವಾಗ, ಮತ್ತೆ ನಾವು ಯಾವುದೇ ಒಂದು ಐಶ್ವರ್ಯ ಬಗ್ಗೆ ನಮ್ಮ ಗಮನ ಕೊಟ್ಟು ಪೂರ್ತಿ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು, ನಮ್ಮ ಜೀವನವನ್ನ ವೇಸ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಏನಿದೆ ಅಲ್ವಾ. ಇರೋವರೆಗೂ ನಾವು ಉಪಯೋಗಿಸ್ಕೋಬೇಕು. ನಾವು ಇಲ್ಲಿಂದ ನಮ್ಮ ದೇಹ ತ್ಯಜಿಸ್ತಾ ಇದ್ವಿ ಅಂದ್ರೆ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಎಷ್ಟೇ ಅದು ವ್ಯಾಲ್ಯೂ ಇರಲಿ, ಎಷ್ಟೇ ಪ್ರಾಮುಖ್ಯತೆ ಇರಲಿ, ಆ ಅಂಶದಕ್ಕೂ ನಮ್ಗೆ ಮತ್ತೆ ಏನು ಸಂಬಂಧ ಇಲ್ಲ ಸ್ನೇಹಿತರೆ. ಅಂತ ಜೀವನ ಇದು ಅಲ್ವಾ. ಪ್ರತಿಯೊಂದು ಅಶಾಶ್ವತ ಇಲ್ಲಿ. ನಾವು ಏನೇ ಇಲ್ಲಿ ಉಪಯೋಗಿಸ್ತಾ ಇದ್ವಿ ಅಂದ್ರೆ, ಅದೆಲ್ಲ ನಮ್ಗೆ ಕೊಟ್ಟಿರುವಂತ ಒಂದು ಪರಿಕರಗಳು, ಉಪಕರಣಗಳು ನಮ್ಗೆ ಕೊಟ್ಟಿರುವಂಥದ್ದು. ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು, ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಅದಕ್ಕೋಸ್ಕರ ಖಂಡಿತವಾಗಿ ಶಾಶ್ವತವಾಗಿ ಏನು ನಿಮ್ಮ ಜೊತೆಗೆ ಬರ್ತದೋ ಅದ್ರ ಮೇಲೆ ಹೆಚ್ಚು ಗಮನ ಕೊಡಿ ಸ್ನೇಹಿತರೆ. ಅದು ಬಿಟ್ಟು ಐಶ್ವರ್ಯ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗಮನ ಕೊಡ್ತಾ ಹೋಗೋದೇನು ಬೇಕಾಗಿಲ್ಲ. ಸೊ ಒಂದೇನಂದ್ರೆ, ಒಂದು ಮಾಸ್ಟರ್ ಆಗಿ ನಾವು ತಯಾರಾಗಿದ್ರೆ ನಮ್ಗೆ ಏನ್ ಬೇಕೋ ಎಲ್ಲ ನಿಸರ್ಗ ನೋಡ್ಕೊಂತದೆ ಅಲ್ವಾ. ನಿಸರ್ಗ ಕೊಡ್ತಾನೆ ಇರ್ತದೆ, ಏನು ಕಡಿಮೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಗುರುಗಳು, ಪತ್ರಿಜಿ ಗುರುಗಳು, ಸೊ ಇಂಥ ದೊಡ್ಡ ಸಂಸ್ಥೆ ಅಂದ್ರೆ 40 ವರ್ಷ ಕಾಲ ಅವರು ಈ ಹೇಳ್ಬೇಕಂದ್ರೆ ಈ ಸ್ವಚ್ಛಂದವಾಗಿ ಎಷ್ಟೋ ಈ ಧ್ಯಾನವನ್ನು ಪ್ರಚಾರ ಮಾಡ್ತಾ ಹೋಗಿದ್ರು. ಎಲ್ಲ ಈ ಪ್ರಿನ್ಸಿಪಲ್ಸ್, ಧ್ಯಾನ, ಸಹಕಾರ, ಸ್ವಾಧ್ಯಾಯ, ಸಜನ ಸಾಂಗತ್ಯ, ಪಿರಮಿಡ್ ಶಕ್ತಿ ಹೇಳ್ತಾನೆ ಹೋಗಿದ್ರು 40 ವರ್ಷ. ಅವ್ರಿಗೆ ಏನ್ ಬೇಕೋ ಎಲ್ಲ ಆ ನಿಸರ್ಗ ನೋಡ್ತಾ ಇತ್ತು. ಅವ್ರ ಹತ್ರ ಏನು ಒಂದು ಜಾಬ್ ಇಲ್ಲ, ಹೇಳ್ಬೇಕಂದ್ರೆ ಅವ್ರಿಗೆ ಆಸ್ತಿಗಳು, ಒಂದು ಮೊಬೈಲ್ ಇಲ್ಲ ಅವ್ರ ಹತ್ರ. ಅಂತ ಸ್ಥಿತಿಯಲ್ಲಿ ಅವ್ರು ಇದ್ರು. ಅಂದ್ರೆ ಎನ್ಲೈಟೆಡ್ ಪರ್ಸನ್, ಅವರು ದಿವ್ಯ ಜ್ಞಾನ ಪ್ರಕಾಶನ ಹೊಂದಿರೋರು, ಯಾವಾಗ್ಲೂ ಶೂನ್ಯ ಸ್ಥಿತಿಯಲ್ಲಿ ಇರ್ತಾರ ಅವ್ರು ಅಲ್ವಾ. ಸೊ ಅವ್ರಿಗೆ ಯಾವ್ದ್ರ ಮೇಲೆ ಗಮನ ಇಲ್ಲ. ಆದ್ರೆ ಇಂಥ ದೊಡ್ಡ ಸಂಸ್ಥೆ ಹೇಳ್ಬೇಕಂದ್ರೆ, ದೊಡ್ಡ ದೊಡ್ಡ ಪಿರಮಿಡ್ಗಳು, ಯಾರೇ ದುಡ್ಡಿರೋರು ಅಷ್ಟು ದೊಡ್ಡ ಪಿರಮಿಡ್ ಒಬ್ಬರೇ ಕಟ್ಟಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಹೇಗೆ ಬಂತು ಇದೆಲ್ಲ ಅಂತಂದ್ರೆ, ಯಾವಾಗ ನೀವು ಶೂನ್ಯ ಸ್ಥಿತಿಗೆ ಹೋಗ್ತಿರೋ, ನೀವು ಒಂದು ಮಾಸ್ಟರ್ ಆಗಿದ್ರೆ, ನೀವು ಅನ್ಕೊಂಡಿರೋದು ಸಾಧಿಸಕ್ಕೆ ಏನ್ ತೊಂದರೆ ಇಲ್ಲ ಸ್ನೇಹಿತರೆ. ನಿಸರ್ಗನೇ ಹೆಲ್ಪ್ ಮಾಡುತ್ತೆ ನಿಮ್ಗೆ, ಖಂಡಿತ ನೇರವಾಗಿ ನಿಮ್ಗೆ ನಿಸರ್ಗನೇ ಹೆಲ್ಪ್ ಮಾಡುತ್ತೆ. ಸೊ ಅವಕಾಶ ಇದೆ. ಅದಕ್ಕೆ ಯಶಸ್ವಿಗೊಳಿಸ್ಬೇಕಂದ್ರೆ, ಏನೋ ಒಂದು ಇನ್ನೊಬ್ಬರನ್ನ ಮೋಸ ಮಾಡಬೇಕು, ಇಲ್ಲಾಂದ್ರೆ ಇನ್ನೊಬ್ಬರ ಮೇಲೆ ನಾವು ಎಕ್ಕಬೇಕು, ಅವನು ಕೆಳಗಡೆ ನುಗ್ಬೇಕು, ನಾವು ಮೇಲೆ ಹೋಗ್ಬೇಕು ಅಂತ ಯಾವುದು ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಯಾವಾಗ್ಲೂ ಇಷ್ಟೇ, ಪ್ರತಿಯೊಬ್ಬರು ಬದುಕಬೇಕು, ನಾವು ಬದುಕಬೇಕು. ಅದಕ್ಕೆ ಇಲ್ಲೊಂದು ಗೋಲ್ಡನ್ ರೂಲ್ ಇದೆ ಸ್ನೇಹಿತರೆ. ಗೋಲ್ಡನ್ ರೂಲ್ ಅಂತ ಏನಂದ್ರೆ, ವಾಟ್ ಎವರ್ ಐ ವಾಂಟೆಡ್, ದ ಸೇಮ್ ಥಿಂಗ್ ರಿಕ್ವೈರ್ಡ್ ಬೈ ಅದರ್ ಪರ್ಸನ್. ಅಂದ್ರೆ ಇನ್ನೊಬ್ರಿಗೆ ಏನ್ ಬೇಕೋ, ನನ್ಗೇನ್ ಬೇಕೋ ಇನ್ನೊಬ್ರಿಗೂ ಅದೇ ಕೊಡಿ ಅಂತ ಹೇಳ್ಬೇಕು. ನಾವು ಯಾವಾಗ್ಲೂ ಆತರ ನಾವು ತಲ್ಸ್ಕೋಬೇಕಾಗತ್ತೆ. ಅದು ಬಿಟ್ಟು ನನಗೇ ಬೇಕು ಅವ್ರು ಬೇಡ ಅಂತ ಅನ್ನೋದು ತಪ್ಪು. ಓಕೆ, ನೈಸರ್ಗಿಕವಾಗಿ ತಪ್ಪು ಸ್ನೇಹಿತರೆ. ಅದು ಮಾಡ್ತಾ ಇರ್ಬೋದು. ಈಗ ಇತ್ತೀಚಿನ ಕಾಲದಲ್ಲಿ ಎಷ್ಟೋ ಬಿಸ್ನೆಸ್ ಮ್ಯಾನ್ ಅವ್ರು ಇವ್ರು ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಆಧ್ಯಾತ್ಮಿಕ ಪ್ರಯಾಣ ನೀವು ಮಾಡ್ತಾ ಇರುವಾಗ, ನೀವು ಬಿಸ್ನೆಸ್ ಇಲ್ಲ, ಒಂದು ಪ್ರೊಫೆಷನ್ ಇಲ್ಲ, ಅಂದ್ರೆ ಒಂದು ಜಾಬ್ ಏನೋ ತೊಡಗಿಸ್ಕೊಂಡಿರ್ಬೋದು ಅಲ್ವಾ. ಆದ್ರೂ ಪರವಾಗಿಲ್ಲ, ನೀವೇನೇ ತೊಡಗಿಸ್ಕೊರಿ. ಆದ್ರೆ ಈ ಕಡೆ ಆಧ್ಯಾತ್ಮಿಕ ಪ್ರಯಾಣ ನೀವು ಮಾಡ್ತಾ ಇರುವಾಗ, ನಾನು ಅಷ್ಟು ಆ ತರ ಮಾತುಗಳು ಹೇಳಲ್ಲ ನಾನು. ಯಾಕಂದ್ರೆ ಅವ್ರಿಗಿಂತ ನಾನು ಮೇಲೆ ಹೋಗ್ಬೇಕು. ನೋಡಿ, ಇಲ್ಲಿ ಒಂದು ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಹೋಗಿ ಏನ್ ಹೇಳ್ತಾರೆ, ಅವನ ಮೇಲೆ ನಾನು ಇಷ್ಟು ಸಾಧಿಸಬೇಕು, ಅವನು ಕಡಿಮೆ ಮಾಡಬೇಕು, ಅವನಿಂದ ಆ ಕಂಪನಿಯಿಂದ ನಾನು ಇನ್ನೂ ಹೆಚ್ಚು ಮಾಡಬೇಕು. ಅದು ನಿಸರ್ಗದಲ್ಲಿ ಸಾಧ್ಯವಲ್ಲ ಸ್ನೇಹಿತರೆ. ಯಾವಾಗ್ಲೂ ಅರ್ಥ ಮಾಡ್ಕೊರಿ, ನಾವೆಲ್ಲರೂ ಒಬ್ಬರೇ, ನಾವೆಲ್ಲ ಆತ್ಮ ಸ್ವರೂಪಗಳೇ. ಅವಾಗ ಏನು, ಅವರು ಆನಂದವಿರ್ಬೇಕು, ನಾನು ಆನಂದವಿರ್ಬೇಕು, ಅಷ್ಟೇ ಬೇಕಾಗಿರೋದು. ಅಂದ್ರೆ ನನ್ಗೇನ್ ಬೇಕೋ ಅವನಿಗೆ ಅದು ಕೊಡಿ ಅಂತ ನಾವು ಯಾವಾಗಲೂ ನಿಸರ್ಗ ಕೇಳ್ತಾ ಇರ್ಬೇಕು ಅಲ್ವಾ. ಅವಾಗ ಏನೇನ್ ಹೇಳ್ತಾ ಅಂತಂದ್ರೆ, ಇದು ಕ್ರಿಯೇಟಿವ್ ಹೇಳ್ಬೇಕಂದ್ರೆ,
ಇದೊಂಥರ ಸೃಜನಾತ್ಮಕವಾಗಿ ಮಾಡಿರುವಂತ ಒಂದು ಕಾಂಪಿಟೇಷನ್ ಬಿಟ್ಟು, ಅಂದ್ರೆ ಸೃಜನಾತ್ಮಕವಾಗಿ ಮಾಡುವಂತ ಜೀವನ ವಿಧಾನ ಇದು. ಅದು ಬಿಟ್ಟು ಕಾಂಪಿಟೇಟಿವ್ ಮೈಂಡ್ ಸೆಟ್ ಅಲ್ಲ ಇದು ಸ್ನೇಹಿತರೆ. ಕಾಂಪಿಟೇಟಿವ್ ಮನಸ್ಸಲ್ಲ ಇದು, ಕ್ರಿಯೇಟಿವ್ ಮೈಂಡ್ ಅಂತ ಇರ್ತೀವಿ ನಾವು. ಇಡೀ ಜೀವನವೇ, ಇಡೀ ಈ ಪ್ರಪಂಚ, ಈ ನಿಸರ್ಗ, ಈ ಹೇಳ್ಬೇಕಂದ್ರೆ ವಿಶ್ವ ಈ ಕ್ರಿಯೇಟಿವ್ ಮೈಂಡ್ ಮೇಲೆ ಕೆಲಸ ಮಾಡ್ತಾ ಸ್ನೇಹಿತರೆ. ಕ್ರಿಯೇಟಿವ್ ಮೈಂಡ್ ಅಂದ್ರೆ ಸೃಜನಾತ್ಮಕ ಮನಸ್ಸು ಮೇಲೆ ಇದು ಇಲ್ಲಿ ಕೆಲಸ ಆಗ್ತಾ ಇರ್ತದೆ. ಅದು ಬಿಟ್ಟು ಯಾವುದೇ ಕಾಂಪಿಟೇಟಿವ್ ಮೈಂಡ್ ಇಂದ, ಅಂದ್ರೆ ಒಂದು ಕಾಂಪಿಟೇಟಿವ್ನೆಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಪೋಟಿ ತತ್ವ, ಕಾಂಪಿಟೇಟಿವ್ ಮೈಂಡ್ ಆಗಿ ಇಲ್ಲಿ ಕೆಲಸ ಯಾವುದು ನಡೆಯಲ್ಲ ಸ್ನೇಹಿತರೆ. ಈ ನಿಸರ್ಗದಲ್ಲಿ ಅರ್ಥ ಮಾಡ್ಕೊಂಡು ಇದೆಲ್ಲ ನಾವು ಪಾಲಿಸೋಣ. ಸೊ ಇಷ್ಟೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಮತ್ತೆ ಇದೆಲ್ಲ ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರೈಟ್ ಸ್ನೇಹಿತರೆ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಇಲ್ಲಾಂದ್ರೆ ಯಾವ ಪ್ರಶ್ನೆಗಳಿದೆ ಪ್ರಶ್ನೆ ಕೇಳಿ. ರೈಟ್. ಸೊ ನೀವು ಮಾತಾಡ್ಬೇಕಾದ್ರೆ ಅನ್ಮ್ಯೂಟ್ ಆಗಿದೆ, ದಯವಿಟ್ಟು ಮಾತಾಡಿ. ಯಾರು ಮಾತಾಡ್ಬೇಕಾದ್ರು ಅನುಭವಗಳು ಹೇಳ್ಬೇಕಾದ್ರೆ ಅನುಭವಗಳು ಹೇಳಿ ದಯವಿಟ್ಟು. ಇವತ್ತಿನ ಕ್ಲಾಸ್ ಸಂಬಂಧಿತ ಯಾವುದೇ ಪ್ರಶ್ನೆಗಳಿದೆ ಪ್ರಶ್ನೆಗಳು ಕೇಳಿ. ಯಾವುದು ಪ್ರಶ್ನೆಗಳು ಕಾಣಿಸ್ತಾ ಇಲ್ಲ, ಯಾವುದು ಪ್ರಶ್ನೆಗಳು ಬರ್ತಾ ಇಲ್ಲ. ಆಯ್ತು, ಶೈಲಜಾ ಮೇಡಮ್ ಮಾತಾಡಿ. ನೀವು ಕ್ಲಾಸಲ್ಲಿ ಫ್ರಂಟ್ ಆಗಿ ಕೂತ್ಕೊಂಡಿದ್ದೆ, ಅದಕ್ಕೆ ನಿಮ್ನೆ ಕೇಳ್ತಾ ಇದ್ದೀನಿ. ಓಕೆ, ನೀವು ಕ್ಲಾಸಲ್ಲಿ ವಿಡಿಯೋಗಳು ಆನ್ ಅದರಲ್ಲಿ ಧ್ಯಾನ ಸ್ವಾಧ್ಯಾಯ ವಿಡಿಯೋ ಆನ್ ಮಾಡ್ಕೊಂಡು ನೀವು ವಿಲ್ ಪವರ್ ಹೇಳಿ. ವಿಲ್ ಪವರ್ ಅಲ್ಲಿ ಧ್ಯಾನ ಸ್ವಾಧ್ಯಾಯ ಮತ್ತೆ 4 ಹೇಳಿದ್ರೆ ಇನ್ನೊಂದು ಯಾವ್ದು ಗೊತ್ತಾಗಿ? ಧ್ಯಾನ ಸ್ವಾಧ್ಯಾಯ ವಿಲ್ ಪವರ್ ಲಾಸ್ಟ್ 5 ಪಾಲಿಸ್ಬೇಕಂತ ಹೇಳಿದಾಗ ಅದ್ರೊಳಗೆ ಧ್ಯಾನ ಸ್ವಾಧ್ಯಾಯ ಮತ್ತೆ ಸಜ್ಜನ ಸಾಂಗತ್ಯ ಮತ್ತೆ ಪಿರಮಿಡ್ ಶಕ್ತಿ, ಪಿರಮಿಡ್ ಶಕ್ತಿ ಮತ್ತೆ ಸಜ್ಜನರ ಸಹವಾಸ, ಸಾಂಗತ್ಯ. ಖಂಡಿತವಾಗಿ ನಾವು ಶಾಕಾಹಾರಿ ಆಗಿರ್ಬೇಕು. ಓಕೆ, ರೈಟ್. ಅರ್ಥ ಆಯ್ತಮ್ಮ? ಆಯ್ತು. ಓಕೆ, ಎಲ್ಲ ಸಬ್ಜೆಕ್ಟ್ ಅರ್ಥ ಆಗಿದೆಯಾ? ರೈಟ್. ಇವತ್ತು ಹೇಳಿದ್ದೆಲ್ಲ ಅರ್ಥ ಆಯ್ತು. ನಿನ್ನೆ ಇದ್ ಮಾಡಕ್ ಆಗ್ಲಿಲ್ಲ, ನಮ್ದು GB ಹೋಗ್ಬಿಡ್ತು, ಜ್ಞಾನ ನವರತ್ನಗಳು ತಪ್ಪೋಗ್ಬಿಡ್ತು, ಬಹಳ ಬೇಜಾರಾಗ್ಬಿಡ್ತು. ನಮ್ಮ ಮೊಮ್ಮಕ್ಳು ಎಲ್ಲ ಉಪಯೋಗಿಸ್ಬಿಟ್ಟು GB ಇಲ್ದಂಗ್ ಮಾಡ್ಬಿಟ್ರು. ಅದು ಬರೀ ಧ್ಯಾನ ಅಷ್ಟೇ ಮಾಡಿ ನಿನ್ನೆ ಏನು ಕ್ಲಾಸೇ ಆಗ್ಲಿಲ್ಲ, ಬೇಜಾರಾಗ್ಬಿಡ್ತು. ವಿಡಿಯೋ ಬಂದಿದಲ್ಲ ಇವತ್ತು? ವಿಡಿಯೋ ಬಂದಿರ್ತದೆ ನೋಡಿ. ಅದೇ ನೋಡ್ತೀನಿ. ನೋಡಿದೆ, ಬಂದಿದೆ. ರೈಟ್, ಧನ್ಯವಾದ. ರೈಟ್. ಸೊ ಯಾರು ಮಾತಾಡ್ತಾರೆ? ಸೊ ಅನುಶ್ರೀ ಅವರೇ ಮಾತಾಡ್ತೀರಾ? ಅನುಶ್ರೀ ಅವರೇ ಮ್ಯೂಟ್ ಮಾಡಿ ಇಟ್ಕೊಳ್ಬಾರ್ದು, ಮತ್ತೆ ವಿಡಿಯೋಗಳು ಆನ್ ಮಾಡ್ಕೋಬೇಕು. ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಅದು ರಿಪೀಟ್ ಮಾಡಬಾರ್ದು. ವಿಡಿಯೋಗಳು ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಕ್ಲಾಸಲ್ಲಿ ಹೆಂಗ್ ಕೂತ್ಕೊಂತೀರಿ? ಕ್ಲಾಸಲ್ಲಿ ಕೂತ್ಕೊಂಡಾಗ ಮುಖಕ್ಕೆ ಏನಾದ್ರು ಹಾಕೊಂಡು ಕೂತ್ಕೊಂತೀವ? ಆಗಲ್ವಲ್ಲ, ಸಾಧ್ಯವಾಗತ್ತ ಆ ಥರ? ಅದೇ ಥರ ನಿಮಗೆ ವಿಡಿಯೋ ಫೆಸಿಲಿಟಿ ಇದ್ರೆ ವಿಡಿಯೋ ಆನ್ ಮಾಡ್ಕೊಂಡೆ ಕೂತ್ಕೊಳ್ಳಿ. ಆವಾಗ ನೀವೇನು ಕೇಳ್ತಾ ಇದ್ರೆ ನಮ್ಗೆ ಅರ್ಥ ಆಗತ್ತೆ. ಏನಾದರೂ ಕ್ವಶನ್ ಬೇಕಂದ್ರೆ ನೀವು ಕೇಳ್ಬೋದು. ಓಕೆ, ಪ್ರತಿಯೊಬ್ಬರು ವಿಡಿಯೋಗಳು ಆನ್ ಮಾಡ್ಕೊಂಡೆ ಕೂತ್ಕೋಬೇಕು, ಅವಾಗ ಅರ್ಥ ಆಗತ್ತೆ. ಓಕೆ, ಯಾರು ಆನ್ ಮಾಡ್ಕೊಂಡಿಲ್ಲ ವಿಡಿಯೋಗಳು? ಹೇಳಿಮ್ಮ ರೇಣುಕಮ್ಮ, ಈಗ ವಿಡಿಯೋ ಬಂತು ನಿಮ್ದು. ಸರ್ ನಮಸ್ತೆ. ಆಕ್ಚುಲಿ ಧ್ಯಾನನೂ ಮಾಡ್ಲಿಲ್ಲ ನಾನು ಇವತ್ತು. ಇದು ಕ್ಲಾಸ್ ಏನು ಅಂತ ಅಷ್ಟಾಗಿ ಕೇಳಲಿಲ್ಲ. ಯಾಕೆ ಅಂತಂದ್ರೆ
ಹ್ಮ್ ಬೆಳಗ್ಗಿನ ಕ್ಲಾಸ್ನಲ್ಲಿ ನಿಮ್ಗೆ ಬೇಜಾರ್ ಮಾಡಿದ್ವಿ, ಹಂಗಾಗಿ ಹ್ಮ್ ಸರ್ ಈಗೇನು ಎಡ ಮತ್ತು ಬಲಗೈದು ಚಿತ್ರ ಇತ್ತು, ಅದನ್ನ ನಾನು ಬರೆಯಕ್ ಟ್ರೈ ಮಾಡಿದೆ. ಚಿತ್ರ ಬರೆದು ಇತ್ತು, ಏನೇನ್ ಪಾಯಿಂಟ್ಸ್ ಇದೆ ಅದನ್ನೆಲ್ಲ ಗುರುತಿಸೋದಕ್ಕೆ ಟ್ರೈ ಮಾಡಿದೆ. ವೆರಿ ಆ ಗುಡ್. ಅದು ಅಷ್ಟು ಸಾಧ್ಯ ಆಗ್ಲಿಲ್ಲ, ಯಾಕೆಂದ್ರೆ ಅದು ಕಷ್ಟ. ಸರ್ ಇದು ಬರುತ್ತಲ್ಲ ಪೀನಿಯಲ್ ಗ್ಲ್ಯಾಂಡ್ ಹ್ಮ್ ಚಿತ್ರ ಬರುತ್ತಲ್ಲ ಸರ್, ಇದನ್ನ ನಾನು ಕೈಯಲ್ಲೇ ಈಗ ಬಿಡಿಸ್ಬಿಟ್ಟು ಓಕೆ 8 ಇದು ಎಂಟದ್ದು ಯಾವ್ದು ಬರುತ್ತೆ ಅದನ್ನೆಲ್ಲ ನಾನು ಗುರುತಿಸಿದೀನಿ. ಅಷ್ಟ್ ಮಾತ್ರ ಸಾಧ್ಯ ಆಯ್ತು ಇಷ್ಟೊತ್ತಿಗೆ, ಅದನ್ನ ಮಾಡಿದೆ ಸರ್ ನಾನು. ಸಾಕು ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಅಟ್ಲೀಸ್ಟ್ ಇದು ಮಾಡಿದಕ್ಕೂ ತುಂಬಾ ಸಂತೋಷ. ಓಕೆ ಸರ್. ನೀವು ಇದು ಮಾಡಿದಕ್ಕೂ ತುಂಬಾ ಸಂತೋಷ. ಯಾಕಂದ್ರೆ ಅದನ್ನು ಮಾಡಿಲ್ಲ ಅಂದ್ರೆ ಆ ಜ್ಞಾನ ಹೊಟ್ಟೋಗ್ತದೆ. ಆ ಜ್ಞಾನ ನಿಮ್ಗೂ ಬರೋದಿಲ್ಲ ಈ ಲೈಫಲ್ಲಿ, ಅಲ್ವಾ? ಹೌದು ಸರ್, ಬೆಳಿಗ್ಗೆ ನಾನು ಯಾಕೆ ನಾನು ಹಂಚ್ಕೊಂಡ್ಲಿಲ್ಲ ಅಂತಂದ್ರೆ, ಪ್ರಿಪೇರ್ ಆಗ್ಬಿಟ್ಟು ನಾವು ಬರ್ಬೇಕು ಮಾತನಾಡೋದಿಕ್ಕೆ. ಎಸ್. ಸುಮ್ನೆ ಮಾತಾಡ್ರೆ ಬೇಜಾರಾಯ್ತು ಸರ್ ನಿಮ್ಗೆ, ಸಾರಿ ಸರ್ ಕ್ಲಾಸ್ ಕೊಡಿ ಅನ್ನೋದು ಅರ್ಥ ಇರೋದಿಲ್ಲ. ನಾವು ಹೌದು. ಫಸ್ಟ್ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ರೆಡಿ ಆಗ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇದ್ದಿದ್ರಿಂದ ಇಷ್ಟು ನಂಗೆ ಸಾಧ್ಯ ಆಯ್ತು ಸರ್. ವೆರಿ ಗುಡ್. ಅದೇ ತರ ಕಂಟಿನ್ಯೂ ಮಾಡಿ. ಪ್ರತಿಯೊಂದು ದಿವಸ ಮರಣ ಮಾಡ್ಕೊಂತ ಹೋಗಿ. ಮರಣ ಮಾಡ್ಕೊಳೋದು, ಕೇಳಿಸ್ಕೊಂಡಿರೋದು ಮನೆಗೆ ಹೋಗಿದ್ಮೇಲೆ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡಿ. ಯಾಕಂದ್ರೆ ನಾನು PDF ಕಲಿಸ್ತೀನಲ್ಲ, ಪ್ರತಿಯೊಂದು ದಿವಸ ನಾನು PDF ಕಲಿಸ್ತಾ ಇದ್ದಿಂದ ಅರ್ಥ ಏನು ಅಂದ್ರೆ, ಅದು ನಾನು ಎಷ್ಟೋ ಪರಿಶ್ರಮ ಇಟ್ಟು ನಾನು ಪ್ರಿಪೇರ್ ಮಾಡ್ತೀನಿ. ಓಕೆ, ಆ ಪ್ರಿಪೇರ್ ಮಾಡುವಾಗ ಒಂದೊಂದು ಪಾಯಿಂಟ್ಸ್ ಇರುತ್ತೆ ಅಲ್ಲಿ. ಆ ಪಾಯಿಂಟ್ಸ್ ಓದಿ ಅರ್ಥ ಮಾಡ್ಕೊಂಡು, ಆ ಚಿತ್ರಗಳು ಅರ್ಥ ಮಾಡ್ಕೊಂಡು ಅವಾಗ ಮನಸ್ಸಲ್ಲಿ ಇಟ್ಕೋಬೇಕು. ಓಕೆ, ನಾವು 100% ಕಲಿದ್ರೆ ಒಂದು 50% ಮೈಂಡ್ ಇರ್ಬೇಕಲ್ಲ. 100% ನಾವು ಹೌದು ಸರ್. 100% ಕೇಳಿಸ್ಕೊಂಡಿವಿ ಅಂತ ಇಟ್ಕೊಳ್ಳಿ. ಇನ್ನೊಬ್ರ ಹತ್ರ, ಒಂದು ಮಾಸ್ಟರ್ ಹತ್ರ 100% ಕೇಳಿಸ್ಕೊಂಡಿದ್ವಿ, ಅದರಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 20% ಮೈಂಡಲ್ಲಿ ಇರ್ಬೇಕಲ್ಲ. ಅದನ್ನು 20%, 50%, 60%, 70% ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು ಪ್ರತಿಯೊಂದು ದಿವಸ. ಅದೇ Yes, ಅದೇ sir. ನಮ್ಮ ಕರ್ತವ್ಯ ಅಷ್ಟೇ. ಹೇಳಿ. ಸರ್ ನೀವು ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಎಷ್ಟೆಷ್ಟು PDF ಕಳಿಸಿದ್ರೆ ಅದನ್ನೆಲ್ಲ ಮಾಡ್ಕೊಂಡಿದೀನಿ. ಸರ್ ಒಂದ್ ಸೆಕೆಂಡ್. ಸರ್ ಇಷ್ಟು PDF-ಗಳು ಹ್ಮ್. ನನ್ನ ಹತ್ರ ಇದೆ ಸರ್. ಆದ್ರೆ ಅವೆಲ್ಲ ಅದನ್ನೆಲ್ಲ ಇವಾಗ ಅವೆಲ್ಲ ಓದಕ್ ಸ್ಟಾರ್ಟ್ ಅವೆಲ್ಲ ಓದ್ಬೇಕಲ್ಲಮ್ಮ. ಹೌದು ಸರ್. ಓದ್ಬೇಕು. ಇಟ್ಕೊಂಡ್ರೆ ಏನ್ ಲಾಭ ಇಲ್ಲ. ಅದೇ ಸರ್, ಇನ್ಮೇಲೆ ಬೆಳಿಗ್ಗೆ ವಿಚಾರ ಕೊನೆಗೆ ಯಾರೋ ಬರ್ತಾರೆ, ಓಲ್ಡ್ ಪೇಪರ್ ಅಂತ ಬಂದ್ರೆ ಅವ್ರು ಅದಕ್ಕೆ ಹಾಕ್ಬಿಡ್ತೀರಿ ಅಷ್ಟೇ. ಇಲ್ಲ ಸರ್, ಇಲ್ಲ ಸರ್. ನೋಡಿ, ಅದಕ್ಕಿಂತಾನೆ ಒಂದ್ ಫೈಲ್ ತಗೊಂಡು ಅದ್ರೊಳಗಡೆ ಇಟ್ಕೊಂಡಿದೀನಿ. ಹ್ಮ್ ಅದು ಯಾವಾಗ್ಲೂ ಬೀರುನಲ್ಲೇ ಇರುತ್ತೆ, ಹೊರಗಡೆ ಎಲ್ಲೂ ಇಟ್ಟಿರೋದಿಲ್ಲ. ಎಸ್, ಖಂಡಿತ. ಅದು ಯಾಕಂದ್ರೆ ಅದ್ಭುತವಾದ ಜ್ಞಾನ ಅದು. ಅದು ಒಂದ್ ದಿವಸ ಬರೋದಲ್ಲ. ನಾವು ಓದಿ ಅರ್ಥ ಮಾಡ್ಕೊಂಡು ಆ ಸ್ಥಿತಿಗೆ ಬರ್ಬೇಕು ನಾವು. ಎಸ್ ಸರ್, ಗೃಹಿಣಿಗಳು ಆದ್ರಿಂದ ಸ್ವಲ್ಪ ಇದಾಗುತ್ತೆ ಸರ್, ಸಾರಿ. ಆದಷ್ಟು ನಮ್ ಕೈಲಾದಷ್ಟು ಟ್ರೈ ಮಾಡ್ತೀವಿ ಸರ್. ಏನ್ ತೊಂದರೆ ಇಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, 100% ಅಲ್ಲಿ 20% ಮೈಂಡಲ್ಲಿ ಇರಬೇಕು ಅಟ್ಲೀಸ್ಟ್. ಇಲ್ಲ ಹೋಗ್ತಾ ಅದು 30%, 40% ಆಗ್ತಾ ಇರ್ತದೆ ನಿಧಾನವಾಗಿ. ತೊಂದರೆ ಇಲ್ಲ. ಏನು ಇಲ್ಲ ಅಂದ್ರೆ ಅದು ಬೇಜಾರಾಗ್ತದೆ. ಆದ್ರೆ ಏನಕ್ಕಿದು ನಾವು ಇಷ್ಟೆಲ್ಲ ಕಷ್ಟಪಡೋದು, ಇಷ್ಟೆಲ್ಲ ಹೇಳ್ಬೇಕನ್ನೋದು ಅಂದ್ರೆ, ಇಷ್ಟೆಲ್ಲ ಹೇಳ್ಬೇಕಂತ ಮಾಸ್ಟರ್ಗೂ ಒಂದು ಇನ್ಸ್ಪಿರೇಷನ್ ಬರ್ಬೇಕಂದ್ರೆ ಏನಂದ್ರೆ, ಸ್ಟೂಡೆಂಟ್ಸ್ ಆಗಿ ಸ್ವಲ್ಪ ಕಲಿಬೇಕು. ಕಲಿದು ಯಾವುದೇ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೂ ಸ್ವಲ್ಪ ಉತ್ತರ ಬರ್ಬೇಕು, ಅಲ್ವಾ? ಸರ್, ನೀವೆಷ್ಟು ಜ್ಞಾನ ಇದೆ, ಜ್ಞಾನ ಭಂಡಾರಕ್ಕಿಂತ ಹೆಚ್ಚಿಗೆ ಜ್ಞಾನ ಕೊಡ್ತಾ ಇದ್ದೀರಾ. ಆದ್ರೆ ನಾವದನ್ನ ಕಲಿಯೋಕೆ ತಗೊಳ್ಳೋದಕ್ಕೆ ನಮ್ ಕೈಲಿ ಅಸಾಧ್ಯವೇನೋ ಅಂತ ಅನ್ನಿಸ್ತಿದೆ. ಆದ್ರೂ ಸರ್, ಇವತ್ತಿಂದ ನಾನು ಟ್ರೈ ಮಾಡ್ತೀನಿ. ಅಸಾಧ್ಯವೇನಿಲ್ಲ, ಸಾಧ್ಯವೇ. ಪ್ರತಿಯೊಂದು ಸಾಧ್ಯವೇ. ಈ ಭೂಮಿ ಮೇಲೆ ಅಸಾಧ್ಯವಂತ ವರ್ಡೇ ಇಲ್ಲ. ಎವ್ರಿಥಿಂಗ್ ಇಸ್ ಸರ್, ನಿಜ ಸರ್. ಆದ್ರೂ ಎಲ್ಲೋರ್ ಕಡೆ ಹಂಗಂತ ಅನ್ನಿಸ್ತು ಸರ್. ಎಸ್, ಅನ್ಸ್ಬೋದು, ಬಟ್ ಅದು ನಿಜ ಅಲ್ಲ. ಸೊ ಖಂಡಿತವಾಗಿ ನಾವು ಪ್ರಯತ್ನ ಮಾಡಿದ್ರೆ ಅದು ಯಶಸ್ವಿ ಆಗೇ ಆಗ್ತದೆ, ತೊಂದರೆ ಇಲ್ಲ. ಎಸ್ ಸರ್, ಎಸ್ ಸರ್. ರೈಟ್. ಓಕೆ, ಥ್ಯಾಂಕ್ ಯು ಸರ್. ರೈಟ್. ರಾಜೇಶ್ರೀ ಅವರೇ ಮಾತಾಡಿ. ರೈಟ್. ಸೊ ಇನ್ನು ಯಾರನ್ನ ಮಾತಾಡ್ಬೇಕಂದ್ರೆ, ಸೊ ನೀವು ಅನ್ಮ್ಯೂಟ್ ಆಗಿದೆ ಆಲ್ರೆಡಿ, ಮಾತಾಡಿ. ಇನ್ನೊಂದು 2 ನಿಮಿಷ ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡೋಣ ಸ್ನೇಹಿತರೆ. ರೈಟ್. ಸರ್ ನಮಸ್ತೆ. ಹೇಳಿಮ್ಮ ನಂದಿನಿ ಪ್ರಶ್ನೆ ಹೇಳಿ. ಸರ್, ನನ್ಗೆ ಆರೋಗ್ಯ ಸಮಸ್ಯೆ ಇದ್ರಿಂದ ಸ್ವಲ್ಪ ದಿನದಿಂದ ನಾನು ಕ್ಲಾಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ತಿರ್ಲಿಲ್ಲ ಸರ್. ಆದ್ರೆ ನಾನು ಬೆಳಿಗ್ಗೆ ಅಟೆಂಡ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಆನ್ ಮಾಡಿದಾಗ
ಆ ತುಂಬಾ ಜನ ಹೇಳ್ತಾ ಇದ್ರು ಆ ಸರಿಯಾಗಿ ನಾವೆಲ್ಲ ಓದಿಲ್ಲ, ತಿಳ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಹೌದು. ಅದನ್ನೆಲ್ಲ ಕೇಳಿದ್ಮೇಲೆ ನನ್ಗುನು ಇದೇ ಒಂದ್ ಕಾರಣ ಇಟ್ಕೊಂಡು ನಾನು ಓದಿಲ್ಲ, ಈ ತರದ್ ಏನು ಮಾಡಿಲ್ಲ ಅಂತ ನಾನು ಬೆಳಗಿಂದ ಸಾಕಷ್ಟು PDF ಎಲ್ಲ ರೆಫರ್ ಮಾಡಿದೆ, ಎಲ್ಲ ಮಾಡ್ದೆ ಸರ್. ಆದ್ರೆ ನೀವು ಪಡ್ತಾ ಇರೋ ಪರಿಶ್ರಮದ ಮುಂದೆ ನಾವು ಇಷ್ಟು ಲೇಸಿನೆಸ್ ತೋರಿಸ್ತಾ ಇರೋದು ನಮ್ಗೇನೆ ಸಖತ್ ಶೇಮ್ ಅನಿಸ್ತು ಸರ್ ನನ್ಗೆ. ಆ ನಾನು ಏನಕ್ಕೋಸ್ಕರ ಇವಾಗ ವಿಡಿಯೋ ಆನ್ ಮಾಡಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಸಾರಿ, ಮೊದಲನೇ ಒಂದ್ ವಿಷಯ ಅಂತಂದ್ರೆ ಸಾರಿ ಸರ್. ಏನ್ ನಾವು ತೊಂದ್ರೆ ಇಲ್ಲ. ಏನೋ ಒಂದು ಕಾರಣ ಇಟ್ಕೊಂಡು ನಾವು ಈ ತರ ಮಾಡಿದ್ರಿಂದ ನಿಮಗ್ ಮನ್ಸಿಗೆ ಬೇಜಾರಾಯ್ತು. ನೀವು ತುಂಬಾ ತಾಳ್ಮೆ ತಗೊಂಡು ನೈಟ್ ಸೆಷನ್, ಮಾರ್ನಿಂಗ್ ಸೆಷನ್ ಎಲ್ಲ ಮಾಡ್ತೀರಾ. ಅದಕ್ಕೋಸ್ಕರ ನಾವ್ ಏನೇ ಕೃತಜ್ಞತೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವ್ ಹೇಳ್ಕೊಟ್ಟಿರೋದನ್ನ ನಾವು ಕಲಿಬೇಕಾಗಿತ್ತು. Yes. ನಮ್ಮ ವೈಯಕ್ತಿಕ ಕಾರಣಗಳಿಂದ ನಾವು ಇಷ್ಟು ಲೇಸಿನೆಸ್ ಮಾಡೋದ್ರಿಂದ ತುಂಬಾ ಬೆಳಿಗ್ಗೆ ಕಾರ್ಯಕ್ರಮ ನೋಡಿದಾಗ ಸಖತ್ ಬೇಜಾರಾಯ್ತು ಸರ್. ತುಂಬಾ ರಿಯಲಿ ಸಾರಿ. ಇನ್ಮೇಲಿಂದ ತುಂಬಾ ಕರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಎಲ್ಲ ಕಲಿತೀವಿ ಸರ್. ನೀವು ವೆರಿ ಗುಡ್. ನಮ್ಗೋಸ್ಕರ ಅಂತ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾವು ಈ ತರ ಮಾಡಿದ್ದು ಸಖತ್ ನಮ್ಗೆ ಹರ್ಟ್ ಆಯ್ತು ಸರ್. ಬೆಳಗ್ಗೆಯಿಂದ ತುಂಬಾನೇ ಬೇಜಾರಾಯ್ತು. ಸಾರಿ ಸರ್. ಅಟ್ಲೀಸ್ಟ್ ಇನ್ಮೇಲಿಂದ ಫಾಲೋ ಈಗ ಮಾಡ್ತೀನಿ ಸರ್. ನೀವು ಈಗ ನಿಮ್ಗೆ ಆ ಭಾವನೆ ಬಂದಿದ್ದಕ್ಕೆ ಸಂತೋಷ. ಸೊ ಈಗಿಂದ ಖಂಡಿತವಾಗಿ ಪ್ರತಿಯೊಂದು ಮನೆಗೆ ಹೋದ್ಮೇಲೆ ಮನೆ ಇಡೀ 24 hours ಅಲ್ಲಿ ಇಲ್ಲಿ ಒಂದು 2 ಗಂಟೆ 2.5 ಗಂಟೆ ನೀವು ಕ್ಲಾಸಲ್ಲಿ ಇದ್ರೆ, ಸೊ ಇನ್ನೊಂದು ಅರ್ಧ ಗಂಟೆ ಮನೆಯಲ್ಲಿ ಯಾವುದೋ ಒಂದು ಟೈಮಲ್ಲಿ, ನೈಟ್ ಟೈಮು ಯಾವುದೋ ಒಂದು ಆ PDF ಪ್ರಿಂಟ್ ಮಾಡಿಕೊಂಡು, ಇಲ್ಲ PDF ಹಾಗೆ ನೀವು ಮೊಬೈಲ್ ಇಟ್ಕೊಂಡು ಇಲ್ಲ ಕಂಪ್ಯೂಟರ್ಲ್ಲಿ ಹಾಕೊಂಡು ನೀಟಾಗಿ ಪಾಯಿಂಟ್ ಬೈ ಪಾಯಿಂಟ್ ಓದ್ಕೊಂಡು ಅದರಿಂದ ನೀವೇ ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಆ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ, ಅಂದ್ರೆ ಏನ್ ಇಂಪಾರ್ಟೆಂಟ್ ಇಲ್ಲ ಪಾಯಿಂಟ್ಸ್ ಸರ್, ಆತರ. ನೀವ್ ಹೇಳಿರೋದ್ನ ಪ್ರತಿಯೊಂದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್ ನಾನು. ಈ ಗಂಜಿ ಮಾಡೋ ವಿಧಾನ ಆಗಿರ್ಬೋದು, ಮಡಕೆಲಿ ನೀರು ಇಟ್ಕೊಂಡು ಕುಡಿಯೋದಾಗಿರ್ಬೋದು, ಪಿರಮಿಡ್ ಬಳಸೋದಾಗಿರ್ಬೋದು, ಪಿರಮಿಡ್ ಕ್ಯಾಪ್ಸ್, ಪಿರಮಿಡ್ ಎಲ್ಲ ತಗೊಂಡಿದ್ದೀನಿ ಸರ್. ಮತ್ತೆ ಅಗ್ನಿಹೋತ್ರಕ್ಕೆ ಇಟ್ಟು ಆರ್ಡರ್ ಮಾಡಿದ್ದೀನಿ ಸರ್. ಅದನ್ನ ನೆಕ್ಸ್ಟ್ ಅಲ್ಲಿ ಮಾಡ್ತೀನಿ ಸರ್. ನೀವ್ ಹೇಳಿರೋದ್ನ ಸ್ವಲ್ಪ ಸ್ವಲ್ಪನೇ ಇನ್ವಾಲ್ವ್ ಮಾಡ್ಕೊತಾ ಇದೀವಿ. ಆದ್ರೆ ಏನಪ್ಪಾ ಅಂತಂದ್ರೆ ಆರೋಗ್ಯ ಸಮಸ್ಯೆಯಿಂದಾಗಿ ನಾನ್ ಸ್ವಲ್ಪ ದಿನ ಕ್ಲಾಸ್ ಅಲ್ಲಿ ಕರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗಿಲ್ಲ ಸರ್ ನಾನು. ಈಗ ಒಂದ್ 2 ಏನಾಗಿದೆ ದಿನದಿಂದ ಚೇತರಿಸ್ಕೊತಾ ಏನಾಗಿದೆ ಇದ್ದೀನಿ. ಆರೋಗ್ಯ ಏನಾಗಿದೆ? ಸರ್ ಆರೋಗ್ಯ ಅಂತಂದ್ರೆ ಸರ್ ನನ್ಗೆ ಅದೇ ಸರ್, ಒಂದ್ಸತಿ ನಾನ್ ನಿಮ್ಗೆ ಕೇಳಿದೆ, ಕೈಯಲ್ಲಿ ಈ ತರ ಪೇನ್ ಬರ್ತಾ ಇದೆ ಸರ್ ಅಂತ. ಅದು ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಸರ್. ಅದು ಅಲೋಪತಿಯಲ್ಲಿ ತೋರ್ಸಿದ್ವಿ, ಅದು ಕಡಿಮೆನೆ ಆಗಿಲ್ಲ. ಮತ್ತೆ ಆಯುರ್ವೇದಿಕ್ ಎಲ್ಲಿ ಹೋಗಿ ಕೈಯಲ್ಲಿ ಎಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ? ಸರ್ ಕತ್ತಿಂದ ಫುಲ್ಲು, ಈ ಎಡದ ಕೈ ಫುಲ್ಲು, ಎಡದ ಕಡೆ ಪಾರ್ಟ್ಸ್ ಫುಲ್ಲು ನೋವಿತ್ತು ಸರ್. ಅದು ಹಿಂಗೆ ಅಂದ್ರೆ ಕೈ ಜುಮ್ ಅನ್ನೋದು, ಏನು ಕೆಲಸ ಮಾಡಕ್ ಆಯ್ತಿರ್ಲಿಲ್ಲ. ಈ ಫುಲ್ಲು ಈ ಕಡೆ ಎಲ್ಲಾ ನೋವು ಬರ್ತಾ ಇತ್ತು ಎಲ್ಲಿ ಬರತ್ತಮ್ಮ, ಎಲ್ಲಿ ತೋರಿಸಿ? ಸರ್. ಈ ಕಡೆ ಕತ್ತಿಂದ ಸರ್, ಈ ಕಡೆ ಲೆಫ್ಟ್ ಸೈಡ್ ಇಂದ ಫುಲ್ಲು, ಈ ಕಡೆ ಲೆಫ್ಟ್ ಹ್ಯಾಂಡ್ ಫುಲ್ಲು ತುದಿ ತನಕ, ಇಲ್ಲಿ ತನಕ. ಓಹ್, ಓಕೆ. ಅಲ್ಲಿವರೆಗೂ ನರು ಪೇನ್ ಆಗತ್ತಾ? ಸರ್ ಒಂಥರ ಸೆಳೆತ ಸರ್. ಸೆಳೆತ ಅಂತಂದ್ರೆ ಕೈ ಹಿಂಗೆ ಕೆಲ್ಸ ಮಾಡಿದ್ರೆ ಸಾಕು ಈ ಕಡೆ ಫುಲ್ ನೋವು ಬರ್ತಾ ಇತ್ತು. ಮತ್ತೆ ಇದು ಕೈ ಜುಮ್ ಅಂತ ಇಟ್ಕೊತಾ ಇತ್ತು ಸರ್. ಓಕೆ. ಅದು ಲೆಫ್ಟ್ ಸೈಡ್ ಆಗಿರೋದ್ರಿಂದ ಹಾರ್ಟ್ ಇರೋ ಕಾರಣ ತುಂಬಾನೇ ಭಯ ಆಗ್ಬಿಟ್ಟಿತ್ತು ನನ್ಗೆ ಸರ್. ಏನಿಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರೆ, ಹಾರ್ಟು ಸಂಬಂಧಿತ ಯಾವುದೇ ಇರ್ಲಿ ಪರವಾಗಿಲ್ಲ. ಓಕೆ. ಈಗ ನಾನು ಮುಂಚೆ ಹೇಳಿದೆ ನಿಮ್ಗೆ, ಅಂದ್ರೆ ಈ ಆಕುಪ್ರೆಷರಲ್ಲಿ ಅಷ್ಟೇ ಒಂದು ಚಿಕ್ಕದು ಇಷ್ಟೇ. ಸರ್ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡ್ತಿದೆ ಸರ್, ನೀವು ಅದೇನ್ ಮಾಡ್ಬೇಕಂದ್ರೆ, ಹೇಳ್ಕೊಟ್ರಲ್ಲ. ಆ ಪಾಯಿಂಟ್ಗಳು ನೀಟಾಗಿ ಒಂದು ಚಿಕ್ಕದು ಕಡ್ಡಿ ಸಿಕ್ಕಿದ್ರೆ ಸಾಕು. ಇದು ನಿಮ್ಗೆ ಅಂದ್ರೆ ಸಿಗತ್ತೆ, ಇದು ಒಂದು ಪೆನ್ ತರ ಇಲ್ಲ ಸರ್, ಆಕ್ಯುಪ್ರೆಷರ್ ಮಾಡ್ಲಿಕ್ಕೆ ನನ್ನ ಹತ್ರ ಟೂಲ್ ಇದೆ ಸರ್. ಅದು ಎತ್ತಿಟ್ಟಿದೀನಿ ನಾನು. ಮಾರ್ನಿಂಗ್ ಸೆಷನ್ ಅಲ್ಲಿ ಯಾವಾಗ್ಲಾದ್ರೂ ತೋರಿಸ್ತೀನಿ ಸರ್. ತೋರಿಸಿ. ಅದು ಚಿಕ್ಕದೇ ಅಷ್ಟೇ. ಅದನ್ನು ಸ್ವಲ್ಪ ಒತ್ತಾ ಹೋದ್ರೆ ನಿಮ್ಗೆ, ನೀವೀಗ ಕೈ ಅಂತ ಹೇಳಿದ್ರಲ್ಲ, ಕೈಯಲ್ಲಿ ತೊಂದರೆ ಇದೆ ಅಂತ, ಆ ಕೈ ತೊಂದರೆನು ನೀವೇ ಸಾಲ್ವ್ ಮಾಡ್ಕೋಬಹುದು. ಸಾಲ್ವ್ ಆಗುತ್ತೆ. ಸರ್ ಅದೇ ಅದನ್ನ ಟ್ರೈ ಮಾಡಿದೆ ಸರ್. ಸ್ವಲ್ಪ ದಿನ ಒಂದ್ 15 days ಬಿಟ್ಟೆ ಹೌದು. ನೋಡೋಣ ಅಂತ ಹೇಳಿ. ಆ 15 days ಅಲ್ಲಿ ಏನು ಕಡಿಮೆ ಆಗ್ಲಿಲ್ಲ ಸರ್ ನನ್ಗೆ. ಅದೇ ಅದ್ರ ಕಡೆನೆ ತುಂಬಾ ಕಾನ್ಸಂಟ್ರೇಟ್. ನನ್ಗೆ ಬೇರೆ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಯಾವ್ದೇ ಸೆಷನ್ ಇನ್ವಾಲ್ವ್ ಆಗಕ್ ಆಗ್ತಿರ್ಲಿಲ್ಲ. ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಸರ್. ಮತ್ತೆ ಆಮೇಲೆ ಆಯುರ್ವೇದಿಕ್ ಅಲ್ಲಿ ತೋರ್ಸಿದ್ಮೇಲೆ ಈಗ ಈ ನರ ವೀಕ್ ಆಗಿದೆ ಅಂತ ಹೇಳಿ. ನರ್ವ್ಸ್ ವೀಕ್ನೆಸ್ ಮಾತ್ರ, ಈ ನರಗಳ ದೌರ್ಬಲ್ಯ ಅದೇ ಇರ್ತದಲ್ಲ, ನರ್ವ್ಸ್ ವೀಕ್ನೆಸ್ ಅಂತ ಇಲ್ಲ, ನರ್ವ್ಸ್ ಸರ್ ವೀಕ್ನೆಸ್ ಆಗಿ ಆತರ ಆಗ್ತದೆ. ಅದಕ್ಕೇನಂದ್ರೆ ಮನೆ ಮದ್ದುಗಳನ್ನು ಮಾಡ್ಕೋಬೇಕು.
ಒಂದು ಮುದ್ರಗಲು, ನಾವು ಮುದ್ರಗಲು ಹೇಳಿದ್ವಿ, ತುಂಬಾ ಮುದ್ರಗಲು ಹೇಳಿದ್ವಿ, ಅಂದ್ರೆ ನರ್ವ್ಸ್ ವೀಕ್ನೆಸ್ ಹಾ ಸರ್, ಕೆಲಸ ಮಾಡುತ್ತೆ ಅಂತ. ಓಕೆ, ಅದು ಯಾವುದೋ ಅದು ಒಂದು ಮಾಡ್ತಾ ರೀತಿಯಲ್ಲಿ, ಇದೀನಿ ಸರ್. ಯಾವುದೋ ಒಂದು ರೀತಿಯಲ್ಲಿ ನೀವು ಆಚೆ ಕಡೆ ಬರ್ಬೋದು. ಇನ್ನೊಂದು ಏಟು ತುಪ್ಪ ಗೊತ್ತಲ್ಲ, ಏಟು ತುಪ್ಪ. ಹಾ ಸರ್. ಏಟು ತುಪ್ಪ ನೀವು ಬಳಸ್ತೀರಾ? ಏಟು ತುಪ್ಪ ಅಂದ್ರೆ ಸರ್, ನಮ್ಮನೆ ಹತ್ರ ಹಸು ಸಾಕಿದ್ದಾರೆ. ಹಾ, ಅದರಿಂದ ಹಾಲ್ ಕೊಡ್ತಾರೆ. ನಾವು ಇಲ್ಲ ಅದನ್ನ ಇಲ್ಲ, ಹಾಲೇನು ಅಂದ್ರೆ ಕುಡಿಯಕ್ಕೆ ಬಳಸಲ್ಲ ಅಂದ್ರೆ ಸರ್. ಅದು ಏಟು ಹಾಲು ಇಲ್ಲಾಂದ್ರೆ A1 ಹಾಲು ನೋಡ್ಕೊಳ್ಳಿ. ಹಾ ಸರ್. ಅದು ದೇಶಿ ಹಸುವ ಇಲ್ಲಾಂದ್ರೆ ಇಂಗ್ಲಿಷ್ ಹಸುವ? ಹಾ ಸರ್. ಅದು ಅದು ನೋಡಿಲ್ಲ ಸರ್, ಗೊತ್ತಿದೆಯಾ? ಕೇಳ್ತೀನಿ. ಗೊತ್ತಿದೆಯಾ? ಇಲ್ಲ ಸರ್, ಇಲ್ಲ ಸರ್, ದೂರ ಅವ್ರದ್ದು ಮನೆ. ಅದೇ ಅದು ನೀವು ನೋಡ್ಕೊಳ್ಳಿ. ಅವಾಗ ಹಾ ಸರ್. ದೇಶಿ ಹಸು ಆದ್ರೇನೆ ನಿಮ್ಗೆ ಪ್ರಯೋಜನ, ಇಲ್ಲಾಂದ್ರೆ ವೇಸ್ಟ್. ಓಕೆ ಸರ್. ಸೊ ದೇಶಿ ಹಸು ಇಲ್ಲಾಂದ್ರೆ ದೇಶಿ ಹಸು ತುಪ್ಪ ಸಿಗತ್ತೆ, ಡೈರೆಕ್ಟ್ ಸಿಗತ್ತೆ ಆಚ ಕಡೆ. ಹಾ ಇಲ್ಲಾಂದ್ರೆ ಸರ್. ನೀವೇ ಮಾಡ್ಕೊಂತೀವಿ ಅಂದ್ರೆ ದೇಶಿ ಹಸು ಹಾಲು ಸಿಕ್ಕಿದ್ರೆ, ಆ ದೇಶಿ ಹಸು ತುಪ್ಪ ಇದೆಲ್ಲ ಅದು ಚೆನ್ನಾಗಿ ತಿಂದ್ರೆ ನಿಮ್ಗೆ ಇಂಥ ನರ್ವ್ ವೀಕ್ನೆಸ್ ಎಲ್ಲ ಹೋಗ್ಬಿಡ್ತದೆ. ಓಕೆ ಸರ್. ಹ್ಮ್ ಎಲ್ಲ ಹೋಗ್ತದೆ, ಏನ್ ತೊಂದರೆ ಇಲ್ಲ. ಇದೆಲ್ಲ ಇನ್ನೊಂದೇಂದ್ರೆ ಇದು ಇನ್ನೊಂದು, ಈ ನೋವುಗಳಷ್ಟೇ, ಪೇನ್ಗಳೆಲ್ಲ ಬರೋದು ವಾಯು ಅಂಶ, ಹೆಚ್ಚು ವಾಯು ಅಂಶ ಓಕೆ ಸರ್. ದೇಹದಲ್ಲಿ ಎಲ್ಲೆಂದ್ರೆ ಅಲ್ಲಿ ಪೇನ್ಗಳು ಬರ್ತಾ ಇರ್ತದಲ್ಲ, ಅದಕ್ಕೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ವಾಯುಮುದ್ರ ಪ್ರಾಕ್ಟೀಸ್ ಮಾಡ್ತೀವಿ ಯಾವಾಗ್ಲೂ. ಈ ಓಕೆ ಓಕೆ ವಾಯುಮುದ್ರ ಸರ್. ಪ್ರಾಕ್ಟೀಸ್ ಮಾಡಿದ್ರೆ ಈ ವಾಯು ಅಂಶನ ಕಡಿಮೆ ಮಾಡಿ ನಮ್ಗೆ ಒಳ್ಳೆ ಆರೋಗ್ಯ ಕೊಡುತ್ತೆ. ಅಂದ್ರೆ ನೋವುಗಳು ಎಲ್ಲೆಂದ್ರೆ ಅಲ್ಲಿ ನೋವುಗಳು ಬರ್ತಾ ಇರ್ತದೆ ದೇಹದಲ್ಲಿ, ಯಾಕಂದ್ರೆ ಅದೆಲ್ಲ ಈ ಇಂಬ್ಯಾಲೆನ್ಸ್ ಆಫ್ ದಿ ವಾಯು ಎಲಿಮೆಂಟ್ ಸರ್, ನನ್ಗೆ ಈ ಬಾಡಿ ನೋವು ಒಳಗಡೆ. ಬಂದಾಗ ನನ್ಗೆ ಫಸ್ಟ್ ನೆನಪಾಗಿದ್ದು ಸರ್, ಅಂಬಲಿದ್ ಹೇಳಿದ್ರಲ್ಲ ಸರ್. ಹಾ, ಅಂಬಲಿ ಮಾಡಿ ರಾತ್ರಿ ಮಾಡಿ ಬೆಳಿಗ್ಗೆ ಹೊತ್ತು ಕುಡಿದ್ರೆ ಅದು ಏನೇ ಕಾಯಿಲೆಗೂ ಸರ್ವ ರೋಗಕ್ಕೂ ಮದ್ದು ಅಂತ ಹೇಳಿದ್ರಲ್ಲ ಹೌದು ಸರ್. ಹೌದು ಹೌದು. ಅದನ್ನ ನನ್ಗೆ ಯಾವಾಗ ಹುಷಾರಿಲ್ಲ ಅಂದಾಗ ನನಗ್ ಗೊತ್ತಾಯ್ತು, ಅವತ್ತಿಂದನೂ ಸ್ಟಾರ್ಟ್ ಮಾಡಿದೀನಿ ಸರ್ ನಾನು. ಓಕೆ, ಅದನ್ನೇ ಇವಾಗ್ಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ವೆರಿ ಅದು ಗುಡ್. ತುಂಬಾ ಒಳ್ಳೇದು, ಚೆನ್ನಾಗ್ ಅನಿಸ್ತದೆ ಸರ್ ನನ್ಗೆ. ಯಾವುದೇ ಗ್ಯಾಸ್ಟ್ರಿಕ್ ಇಲ್ಲ, ಅಸಿಡಿಟಿ ಇಲ್ಲ. ಹೌದು ಮತ್ತೆ ಹೊಟ್ಟೆ ತುಂಬಿರೋ ತರ ಫೀಲ್ ಇರ್ತದೆ. ಹೌದು. ಮಧ್ಯಾಹ್ನ ತನಕ ಊಟ ಮಾಡ್ಬೇಕು ಅನ್ಸಲ್ಲ. ಎಸ್, ಆಮೇಲೆ ನನ್ಗೆ ಒಂಥರ ಸುಸ್ತು ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸರ್ ಅದ್ರಿಂದ. ಹೌದು ಈಗ ಅದೆಲ್ಲ ಕಡಿಮೆ ಆಗಿದೆ ಸರ್ ನನ್ಗೆ. ಹೌದು ಹೌದು. ಇದನ್ನು ಅಷ್ಟೇ, ಈ ಪೇನ್ ಅಷ್ಟೇ, ನೀವು ಸ್ವಲ್ಪ ತಾಳ್ಮೆಯಿಂದ ವಾಯುಮುದ್ರ ಮಾಡಿ. ಓಕೆ, ಆಮೇಲೆ ಓಕೆ ಈ ಸರ್. ಒಳಗಡೆ ವಾಯು ಅಂಶ ಇದೆಲ್ಲ ಅದು ಹೆಚ್ಚಾಗಿರ್ತದೆ, ಅದು ಆಚೆ ಕಡೆ ಹೋಗ್ಬೇಕಾಗತ್ತೆ. ಓಕೆ, ಈ ವಾಯುಮುದ್ರ ಓಕೆ ಸರ್. ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಏಟು ತುಪ್ಪ ಪ್ರತಿ ಓಕೆ ಸರ್. ಆಹಾರದ ಮೇಲೆ, ಆಹಾರದೆಲ್ಲ ಆಹಾರದ ಮೇಲೆ, ಈ ನಾವು ಏನೋ ಪಲ್ಯ ಮಾಡ್ಕೊಂಡ್ರೆ ಪಲ್ಯ ಸಬ್ಜಿ ಮೇಲೆ, ಅದ್ರ ಮೇಲೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫ್ಲೇವರ್ ತರ ಮೇಲೆ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಮಿಶ್ರಣ ಮಾಡಿಕೊಂಡು ಅದು ತಿನ್ಬೇಕು ನಾವು. ಆ ಥರ ತಿಂತಾ ಹೋದ್ರೆ ಓಕೆ ಸರ್. ಸೊ ನಿಮ್ಗೆ ಬಾಡಿ ಒಳಗಡೆ ಈ ಇದೊಂಥರ ಲೂಬ್ರಿಕೆಂಟ್ ತರ ಕೆಲಸ ಮಾಡುತ್ತೆ. ನಿಮ್ಗೆ ಓಕೆ ಸರ್. ಲೂಬ್ರಿಕೆಂಟ್ ತರ ಕೆಲಸ ಮಾಡುತ್ತೆ, ಅದ್ಭುತವಾಗಿರುತ್ತೆ. ಅದು ನಿಮ್ಗೆ ಇಂಥದ್ದು ಯಾವುದು ಬೇಗ ಗುಣ ಆಗುತ್ತೆ ಹೇಳ್ಬೇಕಂದ್ರೆ. ಓಕೆ ಸರ್. ಆ ಥರ ಏಟು ತುಪ್ಪ ಸಿಕ್ಕಿಲ್ಲ ಅಂದ್ರೆ ತರ್ಸ್ಕೊಳಕ್ ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡಿ, ಏಟು ತುಪ್ಪ ಸಿಗತ್ತೆ. ಓಕೆ, ಓಕೆ ಸರ್. ರೈಟ್. ತುಂಬಾ ಥ್ಯಾಂಕ್ಸ್ ಸರ್. ನಮ್ಗೆ ಈಗ ಅಕಸ್ಮಾತ್ ನಮ್ಗೆ ಏನಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ನಮ್ಗೆ ರೆಕಗ್ನೈಸ್ ಮಾಡಕ್ ಗೊತ್ತಾಗ್ತಾ ಇದೆ. ಮತ್ತೆ ನಾವು ಮನೇಲೆ ಫಸ್ಟ್ ಏಡ್ ತರ ನಾವು ಏನಾದ್ರೂ ಹೌದು ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ಹೌದು. ಈ ಕ್ಲಾಸ್ ಇಂದ ನಾವು ಈಗ ಫಸ್ಟ್ ನಮ್ಗೆ ಏನಾದ್ರೂ ಆದ್ರೆ ಏನಾಗ್ಬಿಡುತ್ತೋ ಅನ್ನೋ ತರ ಜಾಸ್ತಿ ಭಯ ಆಗ್ತಾ ಇತ್ತು. ಈಗ ಭಯ ಆಗ್ಲಿ, ಏನು ಬೇಕಾಗಿಲ್ಲಮ್ಮ. ಭಯ ಆಗ್ಲಿ ಆ ತರದ್ ಏನಿಲ್ಲ ಸರ್. ಫಸ್ಟ್ ನೆಗೆಟಿವಿಟಿನೇ ಜಾಸ್ತಿ ಆಗ್ತಾ ಇತ್ತು ಸರ್. ಏನೋ ಒಂದ್ ಹುಷಾರಿಲ್ಲ ಅಂತಂದ್ರೆ ನಾವ್ ಕ್ಯೂರ್ ಮಾಡ್ಕೊಳ್ಳೋದ್ ಹೆಂಗೆ ಅನ್ನೋದಕ್ಕಿಂತನೂ ಏನಾದ್ರೂ ಆಗ್ಬಿಡುತ್ತೆ ಅನ್ನೋ ತರ ಭಯನೇ ಜಾಸ್ತಿ ಆಗ್ತಿದೆ ಸರ್ ಇವಾಗ ಆ ತರದ್ ಏನು ಭಯ ಆಗಲ್ಲ. ಪ್ರತಿಯೊಂದೂನು ನಾವ್ ಕ್ಯೂರ್ ಮಾಡ್ಕೋಬಹುದು. ಒಂದಲ್ಲ ಒಂದ್ ವಿಧಾನದಲ್ಲಿ ನಾವು ಗುಣ ಮಾಡ್ಕೋಬಹುದು ಅನ್ನಷ್ಟು ಕಾನ್ಫಿಡೆನ್ಸ್ ಬಂದಿದೆ ಸರ್. ಹೌದು. ತುಂಬಾ ಧನ್ಯವಾದಗಳು ಸರ್. ಯಾವುದೋ ಒಂದು ಪದ್ಧತಿಯಲ್ಲಿ ಈಗ ಧ್ಯಾನ ಇದೆ, ಧ್ಯಾನ ಸರ್ವರೋಗ ನಿವಾರಣೆ ಅಲ್ವಾ? ಹೌದು ಸರ್. ಸೊ ನಿಮ್ಗೆ ಭಯ ಅನ್ನೋದು ಹುಟ್ಟೋಗ್ತದೆ ಅಷ್ಟೇ, ಭಯನೇ ಇಲ್ಲ. ಇಲ್ಲ ಭಯರಹಿತ ಸರ್, ಇವಾಗ ಭಯ ಅನ್ನೋದಿಲ್ಲ ಸರ್ ಇವಾಗ. ಹೌದು ಹೌದು, ಭಯರಹಿತ ಜೀವನ, ಆನಂದ ಜೀವನ ಹೌದು ಸರ್. ಅಷ್ಟೇ. ಹೌದು ಸರ್. Right, right. ಇದರಿಂದ ತುಂಬಾ ಹೊಸ ವಿಚಾರಗಳನ್ನ ತಿಳ್ಕೊಂಡಿದೀವಿ. ತುಂಬಾ ಹೊಸದೆಲ್ಲ ಕಲ್ತಿರೋದಕ್ಕಿಂತನೂ ಹ್ಮ್. ನಾವ್ ತುಂಬಾನೇ ಜಾಸ್ತಿನೇ ಪಡ್ಕೊಂಡಿದೀವಿ ಸರ್. ಇನ್ಮೇಲೆ ನಮ್ ಡೆಡಿಕೇಶನ್ ನಿಜವಾಗ್ಲೂ 100% ತೋರಿಸ್ತೀವಿ ಸರ್. ಬೆಳಿಗ್ಗೆ ಮಾಡಿದ್ಕೆ ತುಂಬಾ ಸಾರಿ ಸರ್. ತುಂಬಾ ಧನ್ಯವಾದ ಸರ್. Nice, nice. Thank you. ಥ್ಯಾಂಕ್ ಯು ಸರ್. ಹಾ, ಹೇಳಿ ತ್ರಿವೇಣಿ ರಾಜ್ ಅವ್ರು ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಹಲೋ, ನಮಸ್ತೆ ನಮಸ್ತೆ. ಸರ್ ನಮಸ್ತೆ. ಹೇಳಿ ಅಮ್ಮ.
ಸರ್ ನಾನು ಬೆಳಗ್ಗೆ ಬ್ಲೂ ಲೈಟ್ ಬಗ್ಗೆ ಕೇಳ್ತಾ ಇದ್ದೆ. ಹಾ ನಂದು ಇದು ಮುಗ್ದೋಗಿ ನಾನು ಮಾತಾಡಕ್ ಆಗ್ಲಿಲ್ಲ ಸರ್, ಕೇಳಿಸ್ಕೊಳಕ್ಕೂ ಆಗ್ಲಿಲ್ಲ. ನೆಟ್ ಇದು ಚಾರ್ಜ್ ಖಾಲಿ ಆಗ್ಬಿಡ್ತು. ಬ್ಲೂ ಲೈಟ್ ರಾತ್ರಿ ಎಲ್ಲ ಹಾಕ್ಬೋದಾ ಅಂತ ನಾನು ನಿಮ್ಮನ್ನ ಕೇಳ್ದೆ ಸರ್, ಅದಕ್ಕೆ. ನೈಟ್ ಬೇಡಮ್ಮ, ನೈಟ್ ಬೇಡ. ಓಕೆ, ಹಾ 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 ಮಲ್ಕೊಂಡವಾಗ ನೈಟ್ ಬೇಡ. ನೈಟ್ ಯಾವ ಲೈಟ್ ಬೇಡ, ಯಾಕಂದ್ರೆ ನೈಟ್ ನಾವು ಪ್ರತ್ಯೇಕವಾಗಿ ಒಂದೇನಂದ್ರೆ ರಿಪೇರ್ ಅಂಡ್ ಮೇಂಟೆನೆನ್ಸ್ ಕೊಡ್ತೀವಿ ಟೈಮ್. ಪ್ರತಿ ಅಂಗ ಸ್ವಚ್ಛಗೊಳಿಸ್ಕೋಬೇಕಲ್ಲ. ಹೌದು ಸರ್. ಆ ಅಂಗ ಒಳಗಡೆ ಅಂಗ ಸುತ್ತು ಸ್ವಲ್ಪ ವಿಷ ಪದಾರ್ಥಗಳು ಈಗಾಗಲೇ ಉತ್ಪನ್ನ ಆಗಿರ್ತದೆ, ಅದೆಲ್ಲ ತ್ಯಜಿಸ್ಬೇಕು. ಅದೆಲ್ಲ ಸ್ವಚ್ಛಗೊಳಿಸ್ಕೋಬೇಕಂದ್ರೆ ಇಡೀ ನೈಟು ಆ ಅಂಗಗಳು ಅದೇ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೂ ಆ ಟೈಮಲ್ಲಿ ಪೂರ್ತಿ ನಿದ್ದೆಯಲ್ಲಿ ಇರ್ಬೇಕಾಗತ್ತೆ. ನಾವು ಒಳ್ಳೆ ಹೌದು. ನಿದ್ರೆಯಲ್ಲಿ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ಆ ಲೈಟ್ ಅವಾಗ ಬೇಡ. ನಾರ್ಮಲ್ ಟೈಮಲ್ಲಿ ಯಾವಾಗ ನೀವು ಇದೊಂದು ಟ್ರೀಟ್ಮೆಂಟ್ ತರ ಇಟ್ಕೋರಿ, ಟ್ರೀಟ್ಮೆಂಟ್ ತರ. ಸರಿ ಸರ್. ಸರ್ ರಾತ್ರಿ ಹೊತ್ತು ಈ ನಾವು ಹಾಕೊಂಡಿರ್ತೀವಲ್ಲ ಸಣ್ಣ ಸಣ್ಣ ಲೈಟ್ಗಳು, ಅದು ಹಾಕೋದು ಒಳ್ಳೇದಾ ಕೆಟ್ಟದಾ ಸರ್ ಹಂಗಾದ್ರೆ? ಯಾವ್ದು ಲೈಟ್ ಹಾಕಬಾರ್ದು. ಬೆಡ್ ಲೈಟ್ ತರ ಹಾಕಿರ್ತಾರ? ಯಾವ್ದು ಇಲ್ಲ, ಯಾವ್ದು ಬೇಡ. ಬೇಡ. ಜೀರೋ ಲೈಟ್. ಅದೇ ಬೇಡ ಅಲ್ವಾ ಸರ್? ಹೌದು, ಯಾಕಂದ್ರೆ ಜೀರೋ ಲೈಟ್ ಯಾಕಿರ್ಬೇಕಂದ್ರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗಬೇಕು. ಮೆದುಳಿಂದ ಉತ್ಪನ್ನ ಆಗುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಉತ್ಪನ್ನ ಆಗುತ್ತೆ. ಅದು ಉತ್ಪನ್ನ ಆಗಿದ ತಕ್ಷಣ ನಮ್ಮ ರಕ್ತ ಒಳಗಡೆ ಹರಿತದೆ. ರಕ್ತದಿಂದ ಪ್ರತಿಯೊಂದು ಅವಯವಕ್ಕೆ ಸೇರ್ತದೆ. ಅದು ಪ್ರತಿಯೊಂದು ಅವಯವಕ್ಕೂ ಸರಬರಾಹ ಆಗತ್ತೆ. ಸರಬರಾಹ ಆದ್ಮೇಲೆ ಪ್ರತಿ ಅವಯವ ಆವಾಗ ಗುರುತಿಸಿ, ಈಗ ನನ್ನ ಕೆಲಸ ಏನಂತಂದ್ರೆ ರಿಪೇರ್ ಅಂಡ್ ಮೇಂಟೆನೆನ್ಸ್ ಅಂತ, ಆವಾಗ ರಿಪೇರ್ಗೆ ಹೋಗುತ್ತೆ. ಅದು ಆವಾಗ ಸ್ವಚ್ಛಗೊಳಿಸ್ಕೊಂಡು ಶುರು ಮಾಡ್ತದೆ. ಅಷ್ಟುವರೆಗೂ ನಾರ್ಮಲ್ ಕೆಲಸ ಮಾಡ್ತಾ ಇರ್ತದೆ. ಜೀರೋ ಲೈಟ್ ಎಲ್ಲ ಹಾಕೋದೇನ್ ಬೇಡ ಅಂತಾರೆ ಅಲ್ವಾ? ಯಾವ್ದಿರಬಾರ್ದು. ಓಕೆ ಸರ್, ಥ್ಯಾಂಕ್ ಯು. ಎಸ್, ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ಓಕೆ. ಎಲ್ಲ ಕ್ಲೀನ್ ಆಗಿ ಅರ್ಥ ಆಯ್ತು ಸರ್. ಪ್ರಶ್ನೆ ಯಾವ್ದು ಕೇಳ್ಬೇಕು ಅಂತ ಅಷ್ಟೊಂದು ಏನ್ ಅನ್ಸ್ಲಿಲ್ಲ. ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಹಲೋ ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನನ್ಗೆ ತುಂಬಾ ಚೆನ್ನಾಗಾಗಿದೆ. ತುಂಬಾ ತೊಂದರೆಯಲ್ಲಿ ಇದ್ದೆ ನಾನು, ಮಾತಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಹಾಗೆ ಈಗ ತುಂಬಾ ಎಲ್ಲದ್ರಲ್ಲೂ ಬದಲಾಗಿದ್ದೇನೆ. ಓಕೆ, ನಿಮ್ಮ ಹಾಗೆ ಹೆಸರು? ರಾಜಶ್ರೀ ಬಾಳಿಗ. ಓಕೆ, ಹೇಳಿ. ಹೌದು, ತುಂಬಾ ತೊಂದ್ರೆ ಇದು, ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಕಿರ್ಚ್ತಾ ಇದ್ದೆ. ಆದ್ರೆ ಇವಾಗ ಏನಾಗ್ತದೆ, ಧ್ಯಾನ ಕೂತ್ಕೊಳ್ತೇನೆ, ಒಳ್ಳೆ ಆಗ್ತದೆ. ಆ ಟೈಮ್ ಕೊನೆ ಮಧ್ಯದಲ್ಲಿ ಸರ್ ಅದು ಕಿರ್ಚಿದಾಗೆ ಆಗ್ತದೆ ಎಲ್ಲ. ಆ ರೀತಿ ಇದೆ ಸ್ವಲ್ಪ ಸ್ವಲ್ಪ. ಓಕೆ ಓಕೆ. ಆದ್ರೆ ಮುಂಚೆ ಇಡೀ ದಿನ ಮನೆಯಲ್ಲಿ ತುಂಬಾನೇ ಮುಖ ಎಲ್ಲ ತಿರುಗಿಸಿ ನಿಲ್ತಾ ಇತ್ತು, ಹೀಗೆ ಉಬ್ಬಿ ಬರ್ತಾ ಇತ್ತು ಮುಖ ಎಲ್ಲ. ಅದೆಲ್ಲ ತೊಂದ್ರೆ ತುಂಬಾ ನಿಂತಿದೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಇಂಪ್ರೂವ್ಮೆಂಟ್ಸ್ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದ್ದೇನೆ ಸರ್. ವೆರಿ ಗುಡ್, ವೆರಿ ಗುಡ್. ಹಾಗೆ ಅಂದ್ರೆ 100 ಅಲ್ಲಿ 90% ಅಂತ ಹೇಳ್ಬೋದು. ಓ, ಗ್ರೇಟ್ ಗ್ರೇಟ್. ನನಗೆ ತುಂಬಾ ಖುಷಿ. ನಾ ದಿನ ಕಾದು ಕೂತ್ಕೊಳ್ತೇನೆ ಧ್ಯಾನಕ್ಕೆ ಟೈಮ್ ಆಗು. ಮತ್ತೆ ನಾನು ಬೆಳಿಗ್ಗೆ ಸಹ ಮಾಡ್ತೇನೆ 1 ಗಂಟೆ, ಹಾಗೆ ರಾತ್ರಿ ಕೂಡ ಮಾಡ್ತೇನೆ. ವೆರಿ ನೈಸ್, ವೆರಿ ನೈಸ್. ಹೌದು ಸರ್, ನನಗೆ ತುಂಬಾ ಇಷ್ಟ ಆಗಿದೆ. ವೆರಿ ನೈಸ್. ತುಂಬಾ ಥ್ಯಾಂಕ್ಸ್. ಅದೇ ಬೇಕಾಗಿರೋದು ಈಗ. ಹೌದು, ತುಂಬಾ ಥ್ಯಾಂಕ್ಸ್ ಸರ್. ಅಂದ್ರೆ ನಂಗೆ ಎಷ್ಟು ತೊಂದ್ರೆ ಇತ್ತಂತ ನನ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು 9 ವರ್ಷದಿಂದ ನಾನು ತುಂಬಾ ನರಳ್ತಾ ಇದ್ದೆ. ಒಂದೊಂದೇ ಮಾಡ್ತಾ ಬರ್ತಾರೆ, ಮತ್ತೆ ಸಹ ಅದು ಪುನಃ 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 ಆಗ್ತಾನೆ ಇರ್ತಾ ಇತ್ತು. ಆದ್ರೆ ನಾನು ಹಠ ಬಿಡ್ಲಿಲ್ಲ. ಯಾವ್ದ್ರಲ್ಲಿ ಆಗ್ತದೆ ಹುಡುಕ್ತಾನೆ ಇರ್ತಾ ಇದ್ದೆ. ಅದ್ರ ದೇವ್ರು ತೋರಿಸ್ಕೊಟ್ರು ನನಗೆ ಇದನ್ನು, ಬಾಬಾನು. ಹಾಗೆ ನನಗೆ ತುಂಬಾ ಧನ್ಯವಾದಗಳು ಗುರುಗಳಿಗೆ, ಹಾಗೂ ನಿಮ್ಗೂ ಕೂಡ. ನಾ ದಿನ ಸಹ ಮಾಡ್ತೇನೆ ಸರ್. ಅದ ಬೆಂಗಳೂರಿಗೆ ಬಂದು ನಾನು ಅಲ್ಲಿ ಇದು ಹೌದು, ಅಲ್ಲಿ ಬಂದೇ ಬರ್ತೇನೆ ಸರ್. ಎಲ್ಲರಿಗೂ ಸಿಗ್ತೇನೆ ನಾನು. ಎಲ್ಲರಿಗೂ ಧನ್ಯವಾದಗಳು ಸರ್. ಹೌದು, ಆಯ್ತು ಸರ್. ನಾಗರತ್ನ ಅವರೇ ಮಾತಾಡಿದ್ರು. ಸರ್, ನನಗೆ ಸಯಾಟಿಕಾ ತರ ಆಗಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಮಧ್ಯ ಸ್ವಲ್ಪ ಜಾಸ್ತಿ ಕೆಲಸ ಎಲ್ಲ ಮಾಡಿದ್ರೆ ಈಗ ಅವ್ರಿಗೆ ಹೊರಗಡೆ ಸೈಡ್ ಎಲ್ಲ ನನಗೂ ತುಂಬಾನೇ ನೋವೆಲ್ಲ ಆಗುತ್ತೆ ಸರ್.
ಸಯಾಟಿಕ ನಾಡಿದ್ದು ಬರುತ್ತೆ ನೋಡಿಮ್ಮ, ಪೂರ್ತಿ ಅಂಶ ಸಿಗತ್ತೆ ನಿಮ್ಗೆ, ಎಲ್ಲ ಜ್ಞಾನ ಸಿಗತ್ತೆ ನಿಮ್ಗೆ. ಯಾವ ತರ ಪರಿಹಾರ ಮಾಡ್ಕೋಬೇಕಂತ ಕೊಡ್ತೀನಿ ನಿಮ್ಗೆ. ಓಕೆ ಸರ್ ಮತ್ತೆ ನಿದ್ದೆನೆ ಬರಲ್ಲ ಸರ್ ರಾತ್ರಿ ಟೈಮ್. ನೀವೆಲ್ಲ ಹೇಳಿದೆಲ್ಲ ಯೋಗ ಅಂದ್ರೆ ನನಗೆ ಬ್ರೈನ್ ಒಂಥರ ಸ್ಥಿಮಿತಕ್ಕೆ ತರದಿಕ್ಕೆ ಆಗ್ತಾ ಇಲ್ಲ. ಧ್ಯಾನ ಕ್ಲಿಯರ್ ಆಗಿ ಆಗ್ತಾ ಇಲ್ಲ. ಧ್ಯಾನ ಕರೆಕ್ಟ್ ಆಗಿ ಆಗಿದ್ರೆ ನಿಮ್ಗೆ ನಿದ್ದೆ ಅಂತೂ 100%. ಧ್ಯಾನ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ನಿದ್ದೆ ಕೊರತೆ ಖಂಡಿತವಾಗಿರುತ್ತೆ. ಅಂದ್ರೆ ಆಲ್ರೆಡಿ ನಿಮ್ಮ ಮೈಂಡ್ ಹೊರಗಡೆ ಸ್ವಲ್ಪ ಹೆಚ್ಚು ಡಿಸ್ಟರ್ಬೆನ್ಸು, ಇಂದಿನ ವಿಷಯಗಳು, ಮತ್ತೆ ಯಾವುದೇ ಸ್ವಲ್ಪ ಯಾವುದೇ ಡಿಪ್ರೆಷನ್, ಯಾವ ತರ ಒಂಥರ ನಿಮ್ಗೆ ವ್ಯತಿರೇಕ ಫಲಿತಗಳು ಯಾವ್ದಾರ ಸಿಕ್ಕಿದ್ರೆ ಇದೆಲ್ಲ ಮೈಂಡ್ ಅಲ್ಲಿರುವಾಗ ಖಂಡಿತವಾಗಿ ನಿಮ್ಗೆ ತೊಂದರೆ ಮಾಡ್ತಾ ಇರ್ತದೆ. ಅವಾಗ ಧ್ಯಾನವೂ ಸರಿಯಾಗಿ ಆಗಲ್ಲ, ಮತ್ತೆ ನಿದ್ದೆ ಅನ್ನೋದು ಖಂಡಿತವಾಗಿ ಡಿಸ್ಟರ್ಬ್ ಆಗುತ್ತೆ. ಅರ್ಥ ಆಯ್ತಮ್ಮ? ಈಗೇನಿಲ್ಲ, ಧ್ಯಾನ ಸ್ವಲ್ಪ ಹೆಚ್ಚು ಮಾಡಿ. ಓಕೆ, ಕೇಳಿಸ್ತಾ ಇದೆ ನಾಗರತ್ನ ಅವರೇ? ಕೇಳಿಸ್ತಾ ಇದೆ? ಇದು ಎಲ್ಲಾ ಇರುತ್ತೆ ಸರ್. ಮಾತಾಡಿ, ನಿಮ್ದು ಏನೋ ವಾಯ್ಸ್ ಸರಿಯಾಗಿ ಪೂರ್ತಿ ಕೇಳಿಸ್ತಾ ಇಲ್ಲ ನೋಡಿ. PDF ಎಲ್ಲ ಇರುತ್ತೆ ಸರ್. ಇದು ಹಳೆ PDF ಗಳೆಲ್ಲ ಎಲ್ಲಾ ಕ್ಲಾಸ್ ನಮಗ್ ಸಿಗುತ್ತೆ. PDF ಅಂದ್ರೆ ನೀವು ಬೆಳಗ್ಗೆ ಟೈಮಲ್ಲಿ PDF ಸಿಗತ್ತೆ, ಈ ಟೈಮಲ್ಲಿ ನೈಟ್ ಟೈಮಲ್ಲಿ PDF ಸಿಗಲ್ಲ, ಓನ್ಲಿ ವಿಡಿಯೋಗಳೇ ಸಿಗೋದು. ವಿಡಿಯೋಗಳು ಸಿಗತ್ತೆ, ವಿಡಿಯೋಗಳು ನೋಡ್ಕೋಬಹುದು. ನೀವು ಇವತ್ತಿಂದ ಜಾಯ್ನ್ ಆಗಿದ್ರೆ ಎಷ್ಟು ದಿವಸ ಜಾಯ್ನ್ ಆಗಿದ್ರಿ ಈ ಸೆಷನ್ಗೆ? ನಾನು ಆಗ್ಲೇ 7-8 ಸಲ ಮಾಡಿದೀನಿ ಸರ್. ಅದು ಜಾಯ್ನ್ ಆಗಿದ್ದೀನಿ, ಬಟ್ ನನಗೆ ಅದೇ ಒಂದೊಂದ್ ದಿವಸ ಸಿಗಲ್ಲ ಕ್ಲೀನ್ ಆಗಿ ನಾವು ಇರೋ ಏರಿಯಾದಲ್ಲಿ. ಓಕೆ, ಅಲ್ಲ ನೀವು ರೀಸೆಂಟ್ ಆಗಿ ಜಾಯ್ನ್ ಆಗಿದ್ರ ಮುಂಚೆನೆ ಜಾಯ್ನ್ ಆಗಿದ್ರ ಈ ಸೆಷನ್ಗೆ? ಮುಂಚೆಯಿಂದ ಎಲ್ಲ ಒಂದು 5-6 ಕ್ಲಾಸ್ಗಳೆಲ್ಲ ಕೇಳಿದೀನಿ, ಬಟ್ ಅದು ಒಂಥರ ಜ್ಞಾಪಕ ಶಕ್ತಿನೂ ತುಂಬಾ ಕಡಿಮೆ ಇದೆ. ಇದೆಲ್ಲ ನೀವು ಬೆಳಗ್ಗೆ ಸೆಷನ್ ಬರ್ತೀರಾ? ಬೆಳಗ್ಗೆ ಸೆಷನ್ಗೂ ಬೆಳಗ್ಗೆ ಸೆಷನ್ 5 to 7 ಜಾಯ್ನ್ ಆಗಿ, ನಿಮ್ಗೆಲ್ಲ ಪರಿಹಾರ ಸಿಗತ್ತೆ, ತೊಂದರೆ ಇಲ್ಲ. ಅದು ಬ್ರೈನ್ ತುಂಬಾನೇ ವೀಕ್ ಆಗಿದೆ, ಏನೋ ಒಂಥರ ಎಲ್ಲ ಇಂಪ್ರೂವ್ ಆಗತ್ತಮ್ಮ, ಎಲ್ಲ ಇಂಪ್ರೂವ್ ಮಾಡ್ತೀವಿ, ಡೋಂಟ್ ವರಿ, ಏನ್ ತೊಂದರೆ ಇಲ್ಲ. ನಮ್ಗೆ ಎಲ್ಲಾ ಪರಿಕರಗಳು ನಮ್ಮ ಹತ್ರ ಇದೆ, ಧ್ಯಾನ ಇದೆ, ಜ್ಞಾನ ಇದೆ, ಜೊತೆಗೆ ಆರೋಗ್ಯ ಇದೆ, ಆಹಾರ ಇದೆ, ಮನೆಮದ್ದುಗಳಿದೆ, ಏನ್ ಬೇಕೋ ಎಲ್ಲ ಇದೆಲ್ಲ. ನಾವು ಇರೋದು ಮಂಡ್ಯ, ನಾನ್ ವೆಜ್ ನಾವು ತಿನ್ನಲ್ಲ. ಅದು ಏನೋ ಆಹಾರದ ತೊಂದ್ರೆ, ಏನು ಗೊತ್ತಾಗ್ತಾ ಇಲ್ಲ ನನಗೆ. ಎಸ್, ಖಂಡಿತ ನಾನ್ ವೆಜ್ ಅನ್ನೋದು ಫಸ್ಟ್ ಬಿಡ್ಬೇಕಾದ್ರೆ ಅದೇ. ನೀವು ಫ್ಯಾಮಿಲಿ ಪ್ರಾಬ್ಲಮ್ಸ್ ತುಂಬಾ ಇರೋದ್ರಿಂದನೋ ಏನೋ ಅದಕ್ಕೆ ನಂಗೆ ಇದೆ ಅಂತ ಗೊತ್ತು. ಯೋಚನೆಗಳು ತುಂಬಾ ಮಾಡ್ತಾ ಇದ್ದೀನಿ, ಮಕ್ಕಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ತುಂಬಾನೇ ಯೋಚನೆ ಇದೆ. ಅದರಿಂದ ಅದನ್ನೆಲ್ಲ ತೆಗೆದಾಕಕ್ಕೆ ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಯಾವ ರೀತಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲ, ಅದೇಮ್ಮ ನಾನ್ ವೆಜಿಟೇರಿಯನ್. ಈಗ ನಾನ್ ವೆಜಿಟೇರಿಯನ್ ಸೇವನೆ ಮಾಡ್ತಾ ಇದ್ರೆ ನಿಲ್ಲಿಸಿದ? ಇಲ್ಲ, ನಾವು ತಿನ್ನೋದೇ ಇಲ್ಲ, ನಾವು ಆರಾಧ್ಯರು ಲಿಂಗಾಯಟ್ಸ್. ರೈಟ್, ವೆರಿ ಗುಡ್. ಅವಾಗ ಅದೇನು ತೊಂದರೆ ಇಲ್ಲ. ಆಮೇಲೆ ಈಗ ಧ್ಯಾನ ಹೆಚ್ಚು ಮಾಡಬೇಕು. ಎರಡನೇದು ಸ್ವಲ್ಪ ಮನೆಮದ್ದುಗಳು ಮತ್ತೆ ನೀವು ಆಕುಪ್ರೆಷರ್ ಬಳಸ್ಕೋಬೇಕಾಗತ್ತೆ. ಓಕೆ, ಬೇಗವಂತವಾಗಿ ನೀವು ಆಚೆ ಕಡೆ ಬರ್ಬೇಕಂದ್ರೆ ಅದಕ್ಕೂ ನಿಮ್ಗೆ ಬೆಳಗ್ಗೆ ಕ್ಲಾಸ್ ಆದ್ರೆ ತುಂಬಾ ಸೂಟಬಲ್ ಆಗತ್ತೆ. ಇಲ್ಲ ಒಂದ್ಸರಿ ನೀವು ಮಾದರ್ ಫೌಂಡೇಶನ್ ಬಂದು ಹೋಗಿ, ಅವಾಗ ನಿಮ್ಗೆ ಏನೇನ್ ಬೇಕೋ ಎಲ್ಲ ಹೇಳಿ ಕಲಿಸ್ತೀವಿ. ಅಡ್ರೆಸ್ ಸರ್ ಅದು ಫೌಂಡೇಶನ್? ಇದು ವೈಟ್ ಫೀಲ್ಡ್, ಬೆಂಗಳೂರು. ಓಕೆಮಾ, ಅಡ್ರೆಸ್ ಗ್ರೂಪ್ ಅಲ್ಲಿ ಇದೆ, ವಾಟ್ಸ್ಆಪ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಸೈಟಿಕ ಬಗ್ಗೆ ಅದು ನಾಳೆ ಯಾವಾಗ ಸರ್ ಕ್ಲಾಸ್? ಯಾವ್ದಮ್ಮ? ಸೈಟಿಕ ಬಗ್ಗೆ ತಿಳಿಸ್ತೀವಿ. ಸಯಾಟಿಕ ಇನ್ನು 2 ದಿವಸ, ನಾಳೆ ನಾಡಿದಿರ್ಬೋದು. ನಾಡಿದ್ದು ಕಡಿಮೆ ಆಗಿದೆ ಸೈಟಿಕ ತರ. ಬೆಳಗ್ಗೆ ಟೈಮಲ್ಲಿ, ಸಾಯಂಕಾಲ ಅಲ್ಲ. ಆಯ್ತು, ಅದು ಅಟೆಂಡ್ ಆಗಿ. ಓಕೆ, ಸಯಾಟಿಕ ಬಗ್ಗೆ ಪೂರ್ತಿ ತಿಳುವಳಿಕೆ ಸಿಗುತ್ತೆ. ಥ್ಯಾಂಕ್ಸ್. ರೈಟ್. ಸರ್ ನಮಸ್ತೆ. ಹೇಳಿ ಸರ್, ಬೆಳಗ್ಗೆ ಕ್ಲಾಸ್ ಎಷ್ಟೊತ್ತಿಗೆ ಸರ್? ಇದೇ 5 ಗಂಟೆದ ಶುರು ಆಗುತ್ತೆ, 5 ರಿಂದ 7 ಗಂಟೆವರೆಗೂ. ಇದ್ರಲ್ಲ ನಾವು ಸೇಮ್ ಜೂಮೆ. ಹೌದಾ? ಅದು ನಮಗ್ ಗೊತ್ತಿಲ್ಲ, ನಾವು ಹೊಸದಾಗಿ ಜಾಯ್ನ್ ಆಗಿತ್ತು. ಹೌದಾ? ಅದಕ್ಕೆ ಕೇಳಿದೆ. 5 ಗಂಟೆ ಸೇಮ್ ಜೂಮ್ ಸೆಷನ್ ಅಲ್ಲಿ 5 ಗಂಟೆಗೆ ಶುರು ಆಗ್ತದೆ, 7 ಗಂಟೆ, ಒಂದು ಸರಿ 8 ಗಂಟೆವರೆಗೂ ಆಗುತ್ತೆ. ಆದ್ರೆ ಪ್ರಶ್ನೆಗಳು ಜಾಸ್ತಿ ಇದ್ರೆ 8 ಗಂಟೆವರೆಗೂ ಹೋಗುತ್ತೆ. ಸರಿ ಸರ್, ಓಕೆ, ಜಾಯ್ನ್ ಆಗಿ. ಬೆಳಗ್ಗೆ ಟೈಮಲ್ಲಿ ಜಾಯ್ನ್ ಆದ್ರೆ ನಿಮ್ಗೆ ಇನ್ನೂ ಕೂಲಂಕುಷವಾಗಿ ಪ್ರತಿಯೊಂದು ವಿಷಯ ತಿಳ್ಕೊಬಹುದು. ಸರಿ ಸರ್. ಓಕೆ, ರೈಟ್.
ಜಗದಾಂಬ ಅವರೇ, ಕೊನೆಯದಾಗಿ ಇನ್ನು ಕ್ಲೋಸ್ ಮಾಡೋಣ ಸೆಷನ್. ಜಗದಾಂಬ ಅವರೇ ಮಾತಾಡ್ತೀರಾ? ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸರ್ ಎಲ್ಲರೂ ನನ್ನ ನಂಬರ್ ಡ್ರಾಪ್ ಮಾಡಿದ್ದೀನಿ ಸರ್. ಯಾರಿಗಾದ್ರೂ ವಿಡಿಯೋಸ್ ಮತ್ತೆ PDF ಬೇಕು ಅಂದ್ರೆ ನನಗೆ ವಾಟ್ಸ್ಆಪ್ ಮಾಡೋದಕ್ಕೆ ನನ್ನ ನಂಬರ್ ಡ್ರಾಪ್ ಮಾಡಿದ್ದೀನಿ. ಓಕೆ, ಇದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರಾ? ಹಾಕಿದ್ದೀನಿ ಸರ್. ಅದು ಸರಿ ಸರಿ ಸರಿ. ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ನಾನು ಕಳಿಸ್ತೀನಿ ಸರ್. ರೈಟ್ ರೈಟ್. ಓಕೆ ಸ್ನೇಹಿತರೆ, ನಂಬರು ಈಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಗಮನಿಸಿ. ನಿಮ್ಗೆ ಯಾವುದೇ PDF-ಗಳು ಯಾವುದೇ ಬೇಕಂದ್ರೆ ಈ ಬೆಳಗ್ಗೆ ಸೆಷನ್ದು ಪ್ರತ್ಯೇಕವಾಗಿ, ಸೊ ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಸಾರ್ ನಿಮ್ಗೆ ಕಳ್ಸಿಕೊಡ್ತಾರೆ. ಓಕೆ, ದಯವಿಟ್ಟು ಎಲ್ಲರೂ ಬೆಳಿಗ್ಗೆ ಸೆಷನ್ ದಯವಿಟ್ಟು ಅಟೆಂಡ್ ಮಾಡಿ. ಬೆಳಿಗ್ಗೆ ಸೆಷನ್ ತುಂಬಾ ಮಿರಾಕಲ್ಸ್ ಇರುತ್ತೆ. ಹೌದು. ಮತ್ತೆ ಒಳ್ಳೊಳ್ಳೆ ರಿಸೋರ್ಸ್ ಪೀಪಲ್ ರಿಸೋರ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಬೆಳಿಗ್ಗೆ ಅಟೆಂಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹೌದು. ಗುಡ್. ರೈಟ್. ಸರ್ ಒಂದೊಂದು ಕ್ವಶನ್ ಸರ್. ಹೇಳಿ ಸರ್ ಬಲಗೈ ಚಿತ್ರದ್ದು 21ನೇ ಪಾಯಿಂಟ್ ಸರ್, ಅದೇನ್ ಸರ್? ಬಲಗೈ ಚಿತ್ರದಲ್ಲಿ 21ನೇ ಪಾಯಿಂಟ್. ಎಸ್ ಸರ್. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇಲ್ಲ, ತೋರಿಸಿದಲ್ಲ ಸರ್ ಅಲ್ಲಿ ಹ್ಮ್ ಬ್ಲಾಡರ್ 18 ಇದೆ, ಇಂಟೆಸ್ಟೈನ್ಸ್ ಬಂದು 19, 21, 26 ಕಿಡ್ನಿ ಮತ್ತೆ ಆ ಕಡೆ ಈ ಕಡೆ ಏರೋ ಮಾರ್ಕಲ್ ಬಂದು 21. ಅದ್ರಲ್ಲಿ ಏನು ಕೊಡ್ತಾ ಇಲ್ಲ. ಈ ಕಡೆ ಏರೋ ಮಾರ್ಕಲ್ಲಿ ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಸರ್. ಓಕೆ ಓಕೆ. 21 ಗೊತ್ತಾಗ್ತಾ ಇಲ್ಲ. 21 ಬೇಕಲ್ಲ ನಿಮ್ಗೆ? ಎಸ್ ಸರ್. ಅದೇ ಹೇಳ್ತೀನಿ, ನಾಳೆ ಹೇಳ್ತೀನಿ ಬಿಡಿ. ಎಸ್ ಸರ್. ಓಕೆ ಸರ್. ಅದು 21 ಅಂದ್ರೆ ಪ್ರತ್ಯೇಕವಾಗಿ ಏನಾಗುತ್ತೆ ಅಂದ್ರೆ, ಅದು 21 ಅನ್ನೋದು ಅಪೆಂಡಿಕ್ಸ್ ಬರುತ್ತೆ. ಅಪೆಂಡಿಕ್ಸ್. ಓಕೆ, 21 ಅಪೆಂಡಿಕ್ಸ್ ಬರುತ್ತೆ ನೋಡಿ. ಇಲ್ಲಿ ಕೊಟ್ಟಿಲ್ಲ, ನಾನು ಆಡ್ ಮಾಡ್ಕೊಂಡ್ಬಿಟ್ಟು. ಅಲ್ಲ, ಅಲ್ಲಿದೆ ಇದೆ. ಯಾಕಂದ್ರೆ ನೀವು ಅದು ಹೇಗೆ ಗಮನಿಸ್ಬೇಕಂದ್ರೆ, ಯಾವಾಗ್ಲೂ ನೋಡಿ ಇಂಟೆಸ್ಟೈನ್ ಆದ್ಮೇಲೆ ಬರೋದೇ, ಇಂಟೆಸ್ಟೈನ್ ಅಂದ್ರೆ ಈ ದೊಡ್ಡ ಕರ್ಲ್ ಇದೆಲ್ಲ, ದೊಡ್ಡ ಕರ್ಲ್ ಆದ್ಮೇಲೆ ಬರೋದು ಅಲ್ಲಿ ಅಪೆಂಡಿಕ್ಸ್ ಬರುತ್ತೆ ಕೊನೆಯದಾಗಿ. ಈ ಅಪೆಂಡಿಕ್ಸ್ ಅನ್ನೋದು 21. ಓಕೆ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಓಕೆ ಓಕೆ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಈ ದಿನ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೂ ತಮಗೆಲ್ಲರಿಗೂ ಶುಭರಾತ್ರಿ.